ನಮಸ್ಕಾರ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ. ನಾವು ಪ್ರೆಸೆಂಟ್ ಕ್ಲಾಸಸ್ನಿಂದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ನಾವು ಈ ಆನ್ಲೈನ್ ಕ್ಲಾಸಸ್ದಿಂದ ಕೇವಲ ಹೇಗೆ ಸ್ಕೋರ್ ಮಾಡಬೇಕು ಅಥವಾ ಪಾಸಿಂಗ್ ಮಾರ್ಕ್ಸ್ ಹೆಂಗೆ ತೊಗೋಬೇಕು ಅಂಥೇಳಿ ಅಷ್ಟೇ ಕಲಿಯೋದಿಲ್ಲ. ನಾವು ಯೋಚಿಸುವ ಶಕ್ತಿ, ಆಮೇಲೆ ಹೆಂಗೆ ಪ್ರಶ್ನೆಗಳನ್ನ ಹಾಕಬಹುದು, ಹೆಂಗೆ ವಿಚಾರ ಮಾಡಬಹುದು, ಆಮೇಲೆ ಎಷ್ಟು ಧೈರ್ಯದಿಂದ ಪ್ರಶ್ನೆ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಅದಕ್ಕೆ ಉತ್ತರಿಸಬಹುದು, ಹೀಗೆ ನಾನಾ ಥರವಾದ ಸಮಗ್ರ ಕಲಿಕೆ ವಿಧಾನಗಳನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ಕ್ಲಾಸ್ ಉಪಯೋಗ ಮಾಡಿ ಸಾಕಷ್ಟು ನಿಮ್ಗೆ ಸೋರ್ಸಸ್ ಪ್ರೊವೈಡ್ ಮಾಡಿ ಇವತ್ತು ನಿಮ್ಗೆ ಕಲಿಸುವ ಸಿದ್ಧತೆಗಳನ್ನ ನಾವು ಮಾಡಿಕೊಂಡಿದ್ದೀವಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ನೇಗ್ನಾಳ್ ಟೀಚರ್. ನಿಮಗೆ ಇಂಗ್ಲೀಷನ್ನು ಹೇಳಿಕೊಡುತ್ತೇನೆ. ಹಾಗಾದರೆ ತಾವೆಲ್ಲರೂ ಸಿದ್ಧರಿದ್ದೀರಾ? ಕಲಿಯಲು ಸಿದ್ಧರಿದ್ದೀರಾ? ಓಕೆ. ಪ್ರೆಸೆಂಟ್ ಕ್ಲಾಸಿನಲ್ಲಿ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಈಗ ನಾವು 10ನೇ ತರಗತಿಯ 1ನೇ ಪಾಠ, ಇಂಗ್ಲೀಷ್ನಲ್ಲಿ 1ನೇ ಪಾಠ, ಆರ್.ಕೆ. ನಾರಾಯಣ್ ಅವರು ಬರೆದಿರುವಂಥ ಅ ಹೀರೋ ಅನ್ನುವ ಪಾಠವನ್ನು ನಾನು ತಮಗೆ ಇವತ್ತು ಕಲಿಸಿಕೊಡಲಿದ್ದೇನೆ. ತಾವೆಲ್ಲರೂ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂದ ತಕ್ಷಣ, ಭಾಷೆ ಅಂದ ತಕ್ಷಣ 4 ಕಲಿಕೆಯ ವಿಧಾನಗಳಿರ್ತಾವೆ. ಒಂದು ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಲಿಸ್ನಿಂಗ್ ಅಂದರೆ ಏನು? ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳೋದು. ಸ್ಪೀಕಿಂಗ್ ಅಂದರೆ ಮಾತನಾಡುವುದು. ರೀಡಿಂಗ್ ಅಂದರೆ ಓದುವುದು. ಕೊನೆಯದಾಗಿ ಬರುವುದು ಬರೆಯುವುದು, ರೈಟಿಂಗ್. ಓಕೆ. 4 ಸ್ಕಿಲ್ಸ್ ನೀವು ಅಳವಡಿಸಿಕೊಂಡ್ರೆ ಯಾವುದೇ ಲ್ಯಾಂಗ್ವೇಜ್ ಒಳಗೂ ನೀವು ಎಕ್ಸ್ಪರ್ಟ್ಸ್ ಆಗಬಹುದು. ಸೊ ಈಗ ನಾ ಈ ಪಾಠ ವಿವರಣೆ ಮಾಡ್ತಾ ಇರಬೇಕಾದ್ರೆ ನೀವು ಯಾವ 2 ಸ್ಕಿಲ್ಸ್ ಉಪಯೋಗ ಮಾಡ್ತೀರಿ ಹೇಳ್ರಿ, ಅಥವಾ 3 ಸ್ಕಿಲ್ಸ್ ಉಪಯೋಗ ಮಾಡ್ತೀರಿ ಹೇಳ್ರಿ? ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್. ಓಕೆ. ಆಮೇಲೆ ನಾ ಲೆಸನ್ನದು ಮುಗಿದ ನಂತರ ಕೆಲವೊಂದು ಕಠಿಣ ಶಬ್ದಗಳ ಅರ್ಥವನ್ನು ಬರಿತೀನಿ ಬೋರ್ಡ್ ಮೇಲೆ. ಅದನ್ನೆಲ್ಲ ತಾವು ಏನು ಮಾಡಬೇಕು? ಕಾಪಿ ಮಾಡ್ಕೋಬೇಕು. ಸೊ ಯು ಆರ್ ರೈಟಿಂಗ್ ಆಲ್ಸೋ. ಯಾವ್ಯಾವ 4 ಸ್ಕಿಲ್ಸ್ ನಾವು ಪ್ರಾಕ್ಟೀಸ್ ಮಾಡಕತ್ತೀವಿ ಈ ಭಾಷಾ ಅಭ್ಯಾಸದೊಳಗೆ? ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. LSRW ಇವನ್ನ 4 ನೀವು ಯಾವಾಗಲೂ ತಲೆಯೊಳಗೆ ನೆನಪಿಟ್ಕೋಬೇಕು. ಭಾಷಾಭ್ಯಾಸ ಎಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ನೀವು ಕಲಿಬೇಕಾದಾಗ LSRW ಅನ್ನು ನೀವು ಲಕ್ಷ್ಯ ಕೊಟ್ಟು ಕಲ್ಕೋಬೇಕು. ಓಕೆ. ಶಾಲ್ ವಿ ಸ್ಟಾರ್ಟ್ ದ ಲೆಸನ್ ನೌ? ಆರ್ ಯು ಎಕ್ಸೈಟೆಡ್ ಟು ನೋ ದ ಲೆಸನ್? ಓಕೆ. ಈಗ ನೋಡಿರಿ, ಇದು ಅ ಹೀರೋ ಪಾಠವನ್ನು ಆರ್.ಕೆ. ನಾರಾಯಣ್ ಅವರು ಬರೆದಿರ್ತಾರೆ. ಈ ಪಾಠದೊಳಗೆ ಹ್ಯೂಮರಸ್ ಭಾಳದ. ಹ್ಯೂಮರಸ್ ಅಂದರೆ ಏನು? ಹಾಸ್ಯಾಸ್ಪದವಾಗಿ ಐತಿ. ಹಾಸ್ಯಾಸ್ಪದ. ಓಕೆ. ಆಮೇಲೆ ಅ ಹೀರೋ ಅಂದರೆ ನಿಮ್ಮ ಪ್ರಕಾರ ಯಾರು? ಪಿಕ್ಚರ್ ಹೀರೋ ಅಲ್ಲ. ಯಾರಾದರೂ ದೊಡ್ಡ ಕೆಲಸ ಮಾಡಿರ್ತಾರಲ್ಲ, ಅದು ಸಣ್ಣ ವಯಸ್ಸಿನವರು ಇರ್ಬೋದು, ದೊಡ್ಡ ವಯಸ್ಸಿನವರು ಇರ್ಬೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋಕೆ ತಮ್ಮ ಜೀವನನ ರಿಸ್ಕಾಗಿ ಇಟ್ಟು ಮಾಡಿರ್ತಾರೆ. ಅಂಥವ್ರಿಗೆ ಏನಂತೀವಿ ನಾವು? ಅ ಹೀರೋ ಅಂತೀವಿ. ಸೊ ಈ ನಮ್ಮ ಪಾಠದೊಳಗೆ ಯಾರು ಅವರು ಹೀರೋ? ನೀವೆಲ್ಲರೂ ತಿಳ್ಕೊಳಕ್ಕೆ ಉತ್ಸುಕರಾಗಿದ್ದೀರಲ್ಲ? ಗುಡ್. ಕ್ಯೂರಿಯಾಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ಯಾವಾಗಲೂ ಏನಿರಬೇಕು? ಕ್ಯೂರಿಯಾಸಿಟಿ ಇರಬೇಕು, ಕುತೂಹಲ ಇರಬೇಕು, ಉತ್ಸಾಹ ಇರಬೇಕು ಕಲಿಯೋದಕ್ಕೆ, ಅಲ್ವಾ? ಓಕೆ. ನಾವಿವತ್ತು ಪಾಠ ಶುರು ಮಾಡೋಣ. ಏನು ಪಾಠದ ಹೆಸರೇನು? ಆರ್.ಕೆ. ನಾರಾಯಣ್ ಅವರು ಬರೆದಂಥ ಪಾಠದ ಹೆಸರು ಅ ಹೀರೋ. ಫಸ್ಟ್ ಆಫ್ ಆಲ್ ಇಲ್ಲಿ ಅ ಹೀರೋ ಈ ಪಾಠದೊಳಗೆ 4 ಮೇನ್ ಕ್ಯಾರೆಕ್ಟರ್ಸ್ ಅದಾವೆ. ಒಂದು ಸ್ವಾಮಿಯ ತಂದೆ, ಒಂದು ಸ್ವಾಮಿ ಅಂತ ಒಬ್ಬ ಹುಡುಗ ಅದಾನ, 10 ವರ್ಷದವ. ಸ್ವಾಮಿಯ ತಾಯಿ, ಸ್ವಾಮೀಸ್ ಮದರ್. ಆಮೇಲೆ ಸ್ವಾಮಿಯ ಗ್ರ್ಯಾನಿ ಅಂದರೆ ಯಾರು? ಗ್ರ್ಯಾಂಡ್ ಮದರ್, ಅಜ್ಜಿ. ಎಷ್ಟು ಕ್ಯಾರೆಕ್ಟರ್ಸ್ ಅವು? 4. ಸ್ವಾಮೀಸ್ ಫಾದರ್, ಸ್ವಾಮೀಸ್ ಮದರ್, ಸ್ವಾಮೀಸ್ ಗ್ರ್ಯಾಂಡ್ ಮದರ್, ಗ್ರ್ಯಾನಿ. ಈ 4 ಜನರ ಮಧ್ಯೆ ಡೈಲಾಗ್ಸ್ ಇರ್ತಾವೆ. ಇದನ್ನು ನೀವು ಯಾಕೆ ನೆನ್ಪಿಟ್ಕೋಬೇಕು ಅಂತಂದ್ರೆ, ನಿಮಗೆ ಪ್ರಶ್ನೆ ಪತ್ರಿಕೆ ಒಳಗೆ ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದೊಳಗೆ ಹೇಳಿದರು ಅಂಥೇಳಿ ಡೈಲಾಗ್ ಕೊಟ್ಟಿರ್ತಾರೆ. ಅದನ್ನು ನೀವು
ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು ಅಂತೇಳಿ ಲಕ್ಷ ಕೊಟ್ಟು ಕೇಳ್ಕೊಂಡ್ರೆ ನೀವು ಆ ಪ್ರಶ್ನೆಗೆ ಉತ್ತರ ಕೊಡ್ಬೋದಲ್ಲ, ಹೌದಿಲ್ಲ? ಸೊ ಮೇನ್ ಕ್ಯಾರೆಕ್ಟರ್ಸು ಅವ್ರಿಗೆ ಏನು ಸಂಭಾಷಣೆ ನಡೀತೈತಿ ಅವ್ರವ್ರ ಮಧ್ಯೆ ಅಂಥೇಳಿ ನೀವು ಲಕ್ಷ ಕೊಟ್ಟ ಕೇಳ್ಕೊಬೇಕು. ನಾ ಈಗ ಏನು ಮಾಡ್ತೀನಿ ಅಂತಂದ್ರೆ, ಪಾಠವನ್ನು ಮಾಡಬೇಕಾದಾಗ ನಾ ಏನು ಮಾಡ್ತೀನಿ, ಇದನ್ನು ಡಿಫಿಕಲ್ಟ್ ವರ್ಡ್ಸ್ ಅಂಡರ್ಲೈನ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ನಿಮಗೆ ಎಲ್ಲ ಡಿಫಿಕಲ್ಟ್ ವರ್ಡ್ಸದ್ದು ಅರ್ಥ ಒಮ್ಮೆ ಕೊಟ್ಟುಬಿಡ್ತೇನೆ. ನೀವು ಈಗೇನು ಮಾಡಬೇಕು, ಟೆಕ್ಸ್ಟ್ ಬುಕ್ ಕೈಯಾಗ ಹಿಡ್ಕೊಂಡು ನಾವು ಶಬ್ದಗಳನ್ನ ಅಂಡರ್ಲೈನ್ ಮಾಡ್ತೀನಲ್ಲ ಅದನ್ನು ಮಾಡ್ತಾ ಹೋಗಬೇಕು. ಆಮೇಲೆ ಒಂದು ನೋಟ್ಬುಕ್ ಒಳಗು ನಾ ಬೋರ್ಡ್ ಮೇಲೆ ಬರೆದಿರ್ತೇನಲ್ಲ ಈ ಅಂಡರ್ಲೈನ್ ಮಾಡಿದ್ದು ಶಬ್ದಗಳ ಅರ್ಥ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು ಲಾಸ್ಟ್ಲಿ. ಓಕೆ, ಡನ್. ಶಾಲ್ ಬಿ ಬಿಗಿನ್ ವಿತ್ ದ ಲೆಸನ್? ಗುಡ್. ಅ ಹೀರೋ. ಫಾರ್ ಸ್ವಾಮಿ, events took an unexpected turn. Father looked over the newspaper he was reading under the hall lamp and said, "Swami, listen to this. News has been received about the bravery of a village lad who, while returning home by the jungle path, came face to face with a tiger." The paragraph described the fight the boy had with the tiger and his flight up the tree where he stayed half a day till some people came that way and killed the tiger. ಈಗ ಒಂದೊಂದು ಲೈನ್ ಓದ್ತಾ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಈ ಪಾಠದೊಳಗೆ ಏನಾಯಿತು, ನಾ ಹೇಳಿದ್ನಲ್ಲ ಮೇನ್ ಕ್ಯಾರೆಕ್ಟರ್ ಸ್ವಾಮಿ ಮತ್ತು ಸ್ವಾಮಿನ ಫಾದರ್ ಅಂಥೇಳಿ. ಸ್ವಾಮಿನ ಫಾದರು ಇಲ್ಲಿ ನೋಡತ್ತಿರಲ್ಲ, ನೀವು ಚಿತ್ರದಾಗ ನೋಡತ್ತಿರಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಕೈಯಾಗ ನ್ಯೂಸ್ ಪೇಪರ್ ಹಿಡ್ಕೊಂಡು ಕೂತಿದ್ರು, ಓದ್ತಾ ಇದ್ರು. ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಏನು? ಅನಿರೀಕ್ಷಿತವಾದ. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಏನು? ನೀವು ನಿರೀಕ್ಷೆನೂ ಮಾಡಿರಂಗಿಲ್ಲ. ಏನು ಮಾಡ್ತೀರಿ, ಈಗ ತುಂಬ ಮಳೆಗಾಲ, ಮಳೆ ಬರ್ತೈತೆ ಅಂತ ನಿಮಗೆ ಗೊತ್ತಿರೋದಿಲ್ಲ, ಹೋಗಿಬಿಡ್ತೀರಿ, ಜೋರಾಗಿ ಮಳೆ ಬರೋಕ್ಕೆ ಶುರು ಮಾಡ್ತೈತಿ. ಅವಾಗ ಏನಂತೀರಿ, ಮಳೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ನೋಡು, ನಾ ಛತ್ರಿಗಿನ ತರಲಿಲ್ಲ ಅಂತ ಹೇಳ್ತೀರಿ, ಗೊತ್ತಾತಲ್ಲ? ಸೊ ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾದ ತಿರುವನ್ನು ತೊಗೊಂಡ್ಬಿಡ್ತು. ಯಾರ ಲೈಫ್? ಸ್ವಾಮಿನ ಲೈಫ್ ಒಳಗೆ ಹೆಂಗೆ ಅನಿರೀಕ್ಷಿತವಾದ ತಿರುವನ್ನು ತೊಗೊಂತು ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ. Unexpected turn. Father looked over the newspaper he was reading under the hall lamp and said, "Swami, listen to this. News has been received about the bravery of a village lad who, while returning home by the jungle path, came face to face with a tiger." ಇಲ್ಲಿ ನೋಡ್ರಿ, ಏನಾಯ್ತು, ಸ್ವಾಮಿನ ಫಾದರ್ ನ್ಯೂಸ್ ಪೇಪರ್ ಓದಾಕತ್ತಿದ್ರು ಲ್ಯಾಂಪ್ ಲೈಟ್ ಒಳಗೆ. ಸೊ ಆಬ್ವಿಯಸ್ಲಿ ಟೈಮ್ ಏನಾಗಿತ್ತು, ಮುಂಜಾನೆ ಓದಾತಿರ್ಕಿಲ್ಲ ನ್ಯೂಸ್ ಪೇಪರ್, ಸಂಜಿನಾಗ ಓದಾಕತ್ತಿದ್ರು, ಕತ್ಲಾಗಿತ್ತು, ಅವಾಗ ಓದಾತಿದ್ರು ಲ್ಯಾಂಪಿನ ಬೆಳಕೊಳಗೆ. ಸೊ ಒಮ್ಗಿಲೆ ಓದ್ತಾ ಏನು ಮಾಡಿದ್ರು, ಸ್ವಾಮಿನ ಕಡೆ ನೋಡಿದರು. ನೋಡಿ ಇಲ್ಲಿ ಸ್ವಾಮಿ ನ್ಯೂಸ್ ಪೇಪರ್ದೊಳಗೆ ಏನು ಬಂದೈತೆ ನೋಡು, ಲ್ಯಾಡ್ ಅಂದ್ರೆ ಏನು? ಒಬ್ಬ ಸಣ್ಣ ಹುಡುಗ. ಈಗ ಒಂದು 9 ವರ್ಷದ್ದು 10 ವರ್ಷದ ಮಕ್ಕಳಿಗೆ ಲ್ಯಾಡ್ ಅಂತಾರೆ, ಗಂಡು ಹುಡುಗರಿಗೆ ಲ್ಯಾಡ್ ಅಂತಾರೋ, ಹೆಣ್ಣು ಹುಡುಗಿಯರಿಗೆ ಲ್ಯಾಸ್ ಅಂತಾರೆ. ಓಕೆ, ಆಮೇಲೆ 13, 14, 15, 16 ವರ್ಷದವ್ರಿಗೆ ಏನಂತಾರು? ಅಡಲ್ಸನ್ಸ್ ಅಂತಾರೆ, ಅಡಲ್ಸನ್ಸ್. ಅದಕ್ಕಿಂತ ಇದರವ್ರಿಗೆ ಅಡಲ್ಟ್ ಅಂತಾರೆ. ಹೌದು, ಲ್ಯಾಡ್ ಅಂದ್ರೆ ಏನು? ಸಣ್ಣ ಹುಡುಗ. ಸಣ್ಣ ಹುಡುಗ ಅಂದ್ರೆ ಏನು? 9-10 ವರ್ಷದವ ಇರ್ಬೋದು. ಅವ ಏನು ಮಾಡಿದ, ಜಂಗಲ್ ಪಾತ್ದಿಂದ ಮನೆಗೆ ಬರಕ್ಕೆ ಇದ್ರಿಗೇನೋ ಒಂದು ಏನಾಯ್ತು, ಟೈಗರ್ ಬಂದುಬಿಡ್ತು. ಆ ಟೈಗರ್ ಬಂದ ತಕ್ಷಣ ಅವ್ನು ಹೆದರ್ಲಿಲ್ಲ, ಹೆದರಿ ಪ್ರಾಣ ಕಳ್ಕೊಲಿಲ್ಲ. ಏನು ಮಾಡಿದ, ಧೈರ್ಯದಿಂದ ಅದ್ರ ಜೊತೆ ಸೆನ್ಸಾಡಿದ. ಆಮೇಲೆ ಸಣ್ಣ ಹುಡುಗ ಇದ್ದ, ಅದಕ್ಕೆ ಬಡ ಏನು ಮಾಡಿದ, ಒಂದು ಮರ ಹತ್ತಿಕೊಳ್ತ. ಆ ಮರ ಎಷ್ಟೊತ್ತು ಹತ್ತಿಕೊಳ್ತ ಅಂತಂದ್ರೆ ಅರ್ಧ ದಿನ ಹತ್ತಿಕೊಳ್ತ. ಎಲ್ಲಿವರೆಗೂ ಮರದ ಮೇಲೆ ಹತ್ತಿಕೊಳ್ತಿದ್ದ ಅಂತಂದ್ರೆ ಆ ಹುಲಿಂದ ತಪ್ಪಿಸ್ಕೊಳಕ್ಕೆ ಕೆಲವೊಂದು ಹಳ್ಳಿ ಜನ ಬಂದು ಆ ಹುಲಿನ ಕೊಲ್ಲುವರೆಗೂ ಅವು ಮರದ ಮೇಲಿಂದ ಕೆಳಗಿಳಿದು ಬರಲಿಲ್ಲ. ಹುಲಿನ ಫೇಸ್ ಟು ಫೇಸ್ ಅಂದ್ರೆ ಮುಖಾಮುಖಿಯಾಗಿ ಎದುರಿಸಿದಾನು ಅಂತಂದ್ರೆ ಎಷ್ಟು ಬ್ರೇವ್ ಇರಬಾರ್ದಿವ ಹುಡುಗ ಅಂಥೇಳಿ ನ್ಯೂಸ್ ಪೇಪರ್ದೊಳಗೆ ಒಂಥರ ಹೀರೋ ಅನ್ನೋ ಟೈಪ್ ನ್ಯೂಸ್ ಪೇಪರ್ದೊಳಗೆ ಕೊಟ್ಟಿದ್ರು. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಆ ಪ್ಯಾರಾಗ್ರಾಫ್ ಒಳಗೆ ಏನು ಡಿಸ್ಕ್ರೈಬ್ ಮಾಡಿದರು, ಏನು ವರ್ಣನೆ ಮಾಡಿದರು? ಆ ಸಣ್ಣ ಹುಡುಗ
ಹೆಂಗೆ ಹುಲಿ ಜೊತೆ ಸೆಣಸಾಡಿದ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಿದ್ರು. ಫೈಟ್ ಅಂದರೆ ಏನು? ಹೋರಾಟ. ವಿತ್ ದ ಟೈಗರ್ ಆ್ಯಂಡ್ ಹಿಸ್ ಫ್ಲೈಟ್ ಅಂದರೆ ಏನು? ಮಿಸರಬಲ್ ಕಂಡೀಷನ್. ಈಗ ಅವನಿಗೆ ಹುಲಿ ನೋಡಿ ಹೆದರಿಕೆನೂ ಆಗತ್ತಿತ್ತು, ಗಿಡದ ಮೇಲಿಂದ ಮರದ ಮೇಲಿಂದ ಇಳಿದು ಬಿಟ್ರೆ ಅದು ಅಟ್ಯಾಕ್ ಮಾಡಿ ತಿಂತೈತೆ ಅನ್ನುವಂಥದ್ದು ಇತ್ತು, ಜೀವ ಬೆದರಿಕೆ ಇತ್ತು. ಅದಕ್ಕೆ ಏನಂತಾರೋ ಅಂಥ ಕಂಡೀಷನ್ಗೆ ಏನಂತಾರೆ? ಫ್ಲೈಟ್, ಮಿಸರಬಲ್ ಕಂಡೀಷನ್ ಇತ್ತು ಆ ಹುಡುಗಂದು. ಹಿ ಸ್ಟೇಡ್ ಹಾಫ್ ಅ ಡೇ, ಅರ್ಧ ದಿನ ಇದ್ದ. ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ಡ್ ದ ಟೈಗರ್. ಕಿಲ್ಡ್ ಅಂದ್ರೇನು? ಕೊಂದು ಬಿಟ್ರು. ಈಗ ನೀವು ಟೆನ್ಸಸ್ ಒಳಗೆ V1, V2, V3 ಅಂತ ಇರ್ತಾವೆ. ಬೇಸ್ ಫಾರ್ಮ್ ಆಫ್ ದ ವರ್ಬ್, ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಅಂತೇಳಿ 3 ಮೇನ್ ಬರ್ತಾವೆ ಟೆನ್ಸಸ್ ಒಳಗೆ. ಕಿಲ್ದು ಪಾಸ್ಟ್ ಟೆನ್ಸ್ ಏನು? ಕಿಲ್ಡ್ ಅಂದ್ರೇನು? ಕೊಂದು ಬಿಟ್ರು ಅಂತ ಅರ್ಥ. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫ್ ನೋಡೋಣ. ಓಕೆ, ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಲಿ ಆ್ಯಂಡ್ ಆಸ್ಕ್ಡ್, ವಾಟ್ ಯು ಸೇ ಟು ದ್ಯಾಟ್? ನ್ಯೂಸ್ ಪೇಪರ್ ಕೈಯಾಗಿ ಹಿಡಿದಿದ್ರು, ಮಗನ ನೋಡಿಲ್ಲಿ ಸ್ವಾಮಿ ಏನು ಬಂದೈತೆ ಅಂದರು, ಪ್ಯಾರಾಗ್ರಾಫ್ ಓದಿದ್ರು, ಹುಡುಗಂದು ಧೈರ್ಯದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು. ಇದ್ರ ಬಗ್ಗೆ ನೀ ಏನು ಹೇಳ್ತಿ ಅಂತ ಕೇಳಿದ್ರು. ನಿನ್ನ ಅಭಿಪ್ರಾಯ ಏನು ಸ್ವಾಮಿ, ನೀ ಏನು ಹೇಳ್ತಿ ಹುಡುಗನ ಬಗ್ಗೆ ಅಂತ ಕೇಳಿದ್ರು. ಆವಾಗ ಸ್ವಾಮಿ ಏನಂದ? ಸ್ವಾಮಿ ಸೆಡ್, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಎಟ್ ಆಲ್. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ನನಗನ್ನಿಸ್ತೈತಿ ಅವರಪ್ಪ ಕೇಳಿಲ್ಲ, ಸ್ವಾಮಿ ಇದ್ರ ಬಗ್ಗೆ ನೀ ಏನು ಹೇಳ್ತಿಪ್ಪ, ನೋಡು ಈ ಹುಡುಗ ಎಷ್ಟು ಧೈರ್ಯದಿಂದ ಸೆಣಸಾಡ್ಯಾನಂತ, ನ್ಯೂಸ್ ಪೇಪರ್ನಾಗೆಲ್ಲ ಬಂದುಬಿಟ್ಟೈತಿ, ನೀ ಏನು ಹೇಳ್ತಿ ಅಂದ ತಕ್ಷಣ ಸ್ವಾಮಿ ಏನಂದ್ಬಿಟ್ಟ, ಇವ ಬಹುಶಃ ಸಣ್ಣ ಹುಡುಗ ಅಲ್ಲ, ಇವ ದೊಡ್ಡ ವ್ಯಕ್ತಿನ ಅದ, ನೀವು ಏನಿವ ವಯಸ್ಕದ, ನೀವು ಅಡಲ್ಟ್ ಅದ, ನೀವು ಸ್ಟ್ರಾಂಗ್ ಅದಾನ. ಸಣ್ಣ ಹುಡುಗ ಏನು ಒಂದು ಹುಲಿನ ಜೊತೆ ಹೋರಾಟ ಮಾಡೋಕ್ಕೆ ಸಾಧ್ಯ ಐತಿ? ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಛೇ, ಸಣ್ಣ ಹುಡುಗ ಹುಲಿ ಜೊತೆ ಸೆಣಸಾಡೋಕ್ಕೆ ಸಾಧ್ಯ ಇಲ್ಲ. ಇವು ಬಹುಶಃ ಸ್ಟ್ರಾಂಗ್ ಮತ್ತು ವಯಸ್ಕ ವ್ಯಕ್ತಿ ಅದಾನು ಅಂತ ಹೇಳಿಬಿಟ್ಟ. ಪ್ರಶ್ನೆಗೆ ಹಾಕಿಬಿಟ್ಟದ, ತಂದೆಗೆ ಮರು ಪ್ರಶ್ನೆ ಹಾಕಿಬಿಟ್ಟ. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ಒಂದು ಸಣ್ಣ ಹುಡುಗ ಹುಲಿ ಜೊತೆಗೆ ಹೆಂಗೆ ಬಡ್ದಾಡೋಕ್ಕೆ ಸಾಧ್ಯ ಐತಿ ಅಂಥೇಳಿ ತಂದೆಗೇ ಮರು ಪ್ರಶ್ನೆ ಹಾಕಿಬಿಟ್ಟ. ಏನು ಹೇಳ್ತೀಯ ನಾನು? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನಿಯರ್ಡ್. A man may have the strength of an elephant and yet be a coward, whereas another may have the strength of a straw, but if he has courage, he can do anything. Courage is everything. Strength and age are not important. Swami disputed the theory. How can it be, Father? Suppose I have all the courage. What could I do if a tiger should attack me? Leave alone strength. Can you prove you have courage? Let me see if you can sleep alone tonight in my office room. ನೋಡ್ರಿ, ಸೆಕೆಂಡ್ ಪ್ಯಾರಾಗ್ರಾಫ್ ಒಳಗೆ ಏನೇನಾಯ್ತು? ದ ಕನ್ವರ್ಸೇಷನ್ ಈಸ್ ಬಿಟ್ವೀನ್ ಫಾದರ್ ಆ್ಯಂಡ್ ಸನ್. ಹೂ ಇಸ್ ದ ಫಾದರ್ ಹಿಯರ್? ಸ್ವಾಮೀಸ್ ಫಾದರ್ ಆ್ಯಂಡ್ ಸ್ವಾಮಿ. ದ ಡೈಲಾಗ್ ಇಸ್ ಬಿಟ್ವೀನ್ ಸ್ವಾಮೀಸ್ ಫಾದರ್ ಆ್ಯಂಡ್ ಸ್ವಾಮಿ. After reading it through, father looked at Swami fixedly and asked, what do you say to that? ನೀ ಏನು ಹೇಳ್ತಿ ಅಂದ ತಕ್ಷಣ, ಸಣ್ಣ ಹುಡುಗ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಬಹುಶಃ ಅವ ಅಡಲ್ಟ್ ಇರಬೇಕು, ವಯಸ್ಕಿರಬೇಕು, ಅದಕ್ಕೆ ಹಿಂಗೆ ಮಾಡೋಣ, ಸಣ್ಣ ಹುಡುಗ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅಂದ್ಕೂಡಲೇ ಅವ್ರ ಫಾದರ್ಗೆ, ಹೌದಾ, ಸಿಟ್ಟು ಬಂದುಬಿಡ್ತೈತೆ ಅವ್ರಿಗೆ. ನಾನು ನ್ಯೂಸ್ ಪೇಪರ್ದೊಳಗೆ ಇದ್ದದನ್ನು ನಿನಗೆ ಓದಿ ಹೇಳಾಕತ್ತೀನಿ, ಇದು ಸುಳ್ಳು ಅನ್ಸಾಗ್ತೈತಿ ನಿನಗೆ? ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್? ನೋಡಿರಿ, ನಿಮ್ಮ ದೊಡ್ಡವ್ರು ಏನಾರು ನಿಮ್ಮ ಬುದ್ಧಿ ಮಾತು ಹೇಳ್ತಿರ್ತಾರೋ, ಅದು ಹಂಗೆ ಆಗೋದಿಲ್ಲ ತಗೋ ಅಂತ ನೀವು ಏನಾರು ಅಂದ್ಬಿಟ್ರಿ ಅಂದ್ರೆ, ನೀನು ನನಗಿಂತ ಶಾಣೆದಿ ಅಂತ ಕೇಳ್ತಾರೆ. ಯಾಕೆ? ಅವ್ರ ಎಕ್ಸ್ಪೀರಿಯನ್ಸ್ದಿಂದ ಹೇಳ್ತಿರ್ತಾರೆ, ಅವ್ರ ವಯಸ್ಸಿಗೆ ತಕ್ಕ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗಿರ್ತೈತಿ. ನೀವು ಇರ್ತೀರಿ 10th ಸ್ಟ್ಯಾಂಡರ್ಡ್ ಅಂದರೆ ಎಷ್ಟು ನೀವು ದೊಡ್ಡವರು? 15-16 ವರ್ಷದವ್ರು ಇರ್ತೀರಿ. 60-70 ವರ್ಷದವ್ರ ಮುಂದೆ ನೀವು ಸಣ್ಣವ್ರನ್ನ ನೀನು ನನಗಿಂತ ಶಾಣ್ಯಾರ ಇದಿ ಅಂತ ಕೇಳ್ತಿರ್ತಾರೆ, ಹೌದಿಲ್ಲ? ನ್ಯೂಸ್ ಪೇಪರ್ದಾಗ ಓದಿದ್ದ ಸುಳ್ಳನ್ನಾಕತಿ ಅಂದ್ರೆ ನೀ ನ್ಯೂಸ್ ಪೇಪರ್ಗಿಂತ ಶಾಣೆ ಅದಿ ಅಂತ ಅವರಪ್ಪ ಅವಂಗೆ ಸಿಟ್ಟಿನಿಂದ ಕೇಳ್ತಾರೆ. ಸ್ನಿಯರ್ಡ್ ಅಂದ್ರೇನು? ಸಿಟ್ಟಿನಿಂದ ಕೇಳ್ತಾರೆ. ಆಮೇಲೆ ಇಲ್ಲಿ ನ್ಯೂಸ್ ಪೇಪರ್ಗಿಂತ ನೀನ ಶಾಣೆ ಅನು ಅಂತ ಕೇಳ್ತಾರೋ. ಆಮೇಲೆ ಏನು ಹೇಳ್ತಾರೋ ಅಂತಂದ್ರೆ, ಒಬ್ಬ ವ್ಯಕ್ತಿ ಆನೆಯಷ್ಟು ಅವನ ಹತ್ರ ಶಕ್ತಿ ಇರ್ಬೋದು, ಆದರೂ ಅವ ಏನಿರ್ಬೋದು,
ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್ ಆ್ಯಂಡ್ ಯೆಟ್ ಬಿ ಅ ಕವರ್ಡ್. ಒಬ್ಬ ವ್ಯಕ್ತಿಗೆ ಆನೆಯಷ್ಟು ಶಕ್ತಿ ಇರ್ಬೋದು, ಆದ್ರೆ ಅವು ಪುಕ್ಲ ಇರ್ಬೋದು, ಧೈರ್ಯ ಇರೋದಿಲ್ಲ ಅವನ ಹತ್ರ, ಏನೂ ಎದುರಿಸುವಂಥ ಶಕ್ತಿ ಇರೋದಿಲ್ಲ. ಅದೇ ಒಬ್ಬ ವ್ಯಕ್ತಿ ಹುಲ್ಲು ಕಡ್ಡಿಯಂಗೆ ಬಡಕಿರ್ಬೋದು, ಆದರೂ ಅವಾಗ ಧೈರ್ಯ ಸಿಕ್ಕಾಪಟ್ಟೆ ಇರ್ತೈತಿ ಅಂತ ಹೇಳ್ತಾರೆ ಅವ್ರ ತಂದೆ. ಆನೆಯಷ್ಟು ಶಕ್ತಿ ಇದ್ದರೂ ಪುಕ್ಲ ಇರ್ಬೋದು, ಹುಲ್ಲು ಕಡ್ಡಿಯಷ್ಟು ಬಡಕಿದ್ರೂ ಧೈರ್ಯವಂತ ಇರ್ಬೋದು. ಅವ್ರ ಪ್ರಕಾರ ಏನಂತಂದ್ರೆ ಶಕ್ತಿ, ಧೈರ್ಯ, ಆಮೇಲೆ ಏನೇನು ಹೇಳ್ತಾರೆ ಅವ್ರೆ, ಕರೇಜ್ ಈಸ್ ಎವ್ರಿಥಿಂಗ್. ಧೈರ್ಯನ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ನೀ ಸಣ್ಣ ಮಗ ಮಾಡೋಕ್ಕೆ ಸಾಧ್ಯ ಇರೋಕ್ಕಿಲ್ಲ, ಸಣ್ಣ ಹುಡುಗ ಮಾಡೋಕ್ಕೆ ಸಾಧ್ಯ ಇರೋಕ್ಕಿಲ್ಲ ಅಂತ ಹೇಳ್ತೀಯಲ್ಲ, ಧೈರ್ಯ ಮುಖ್ಯ ಆಗ್ತೈತಿ, ಶಕ್ತಿ ಮತ್ತು ವಯಸ್ಸು ಮುಖ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ನೆನಪಿಟ್ಕೋಬೇಕು ನೀವು. ಯಾವುದು ಮುಖ್ಯ ಅಂತ ಹೇಳಿದ್ರು ಅವ್ರ ಫಾದರ್ ಅಂತಂದು ಪ್ರಶ್ನೆ ಬರ್ತೈತಿ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಕರೇಜ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಸ್ಟ್ರೆಂತ್ ಆ್ಯಂಡ್ ಏಜ್. ಗೊತ್ತಾಯ್ತು? ಪ್ರಶ್ನೆಗಳು ಹಿಂಗೆ ಬರ್ತಾವೆ. ಸ್ವಾಮಿ ಡಿಸ್ಪ್ಯೂಟೆಡ್ ಅಂದ್ರೆ ಏನು? ವಾದ ಹಾಕಿದ, ಎದುರು ಮಾತಾಡೋಕ್ಕೆ ಶುರು ಮಾಡಿದ. ಏನಂತಂದ ಅಂದ್ರೆ, ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೆಂಗೆ ಸಾಧ್ಯ ಆಗ್ತೈತಿ? ನೀವಂತೀರಿ ಧೈರ್ಯ ಮುಖ್ಯ, ಶಕ್ತಿ ಮತ್ತು ವಯಸ್ಸು ಮುಖ್ಯ ಅಲ್ಲ ಅಂತ ಹೇಳ್ತೀರಿ. ಈಗ ನಾನು 10 ವರ್ಷದವದೀನಿ, ನನ್ನ ಹತ್ರ ಧೈರ್ಯ ಐತಿ ಸಾಕಷ್ಟು. ನನ್ನ ಹುಲಿ ಬಂದು ಏನಾರು ಅಟ್ಯಾಕ್ ಮಾಡಿಬಿಡ್ತಂದ್ರೆ ನಾನು ಧೈರ್ಯ ತೊಗೊಂಡು ಏನು ಮಾಡಲಿ? ಹುಲಿ ನನಗಿಂತ ಶಕ್ತಿಶಾಲಿ ಆಗಿರ್ತೈತಿ, ನನಗೆ ಅದ್ರ ಜೊತೆ ಬಡ್ದಾಡೋಕೆ ಆಗಂಗಿಲ್ಲ ಅಂತ ಹೇಳಿಬಿಡ್ತಾರೆ. ಅವರಪ್ಪ ಏನು ಮಾಡ್ತಾರಂತಂದ್ರೆ, ಆತಪ್ಪ ಮಗ, ನಿನಗೆ ಹಿಂಗೆ ಅನಿಸ್ತೈತಲ್ಲ, ಶಕ್ತಿ ವಯಸ್ಸು ಮುಖ್ಯ ಅನ್ನಿಸ್ತೈತಲ್ಲ, ಅಟ್ಲೀಸ್ಟ್ ನೀ ಧೈರ್ಯದಿಂದ ಏನು ಮಾಡಬೇಕಾದ್ರೆ ಅದನ್ನಾರ ಮಾಡ್ತೀಯೋ ಇಲ್ಲೋ? ಎಲ್ಲಿ ಶಕ್ತಿ ವಯಸ್ಸು ಉಪಯೋಗ ಆಗೋದಿಲ್ಲ ಅದನ್ನಾರ ಮಾಡ್ತೀಯೋ ಇಲ್ಲೋ ನೀನು? ಅದಕ್ಕೆ ನೀ ಏನು ಮಾಡು, ಒಂದು ಕೆಲಸ ಮಾಡು. ಇವತ್ತು ರಾತ್ರಿ ನೀ ದಿನ ಹೆಂಗೆ ನಿಮ್ಮ ಅಜ್ಜಿ ಪಕ್ಕಕ್ಕೆ ಮಕ್ಕೋತಿಯಲ್ಲ ರಾತ್ರಿ ಪ್ಯಾಸೇಜ್ ಒಳಗೆ, ಅವ್ರ ಜೊತೆ ಮಕ್ಕೊಳ್ಳೋಂಗಿಲ್ಲ. ನೀ ಏನು ಮಾಡಬೇಕು, ಇವತ್ತು ರಾತ್ರಿ ಒಬ್ಬನ ನನ್ನ ಆಫೀಸ್ ರೂಮ್ ಒಳಗೆ ಮಕ್ಕೋಬೇಕು, ತೋರಿಸು ನಿನಗೆ ಎಷ್ಟು ಧೈರ್ಯ ಐತೆ ಅಂಥೇಳಿ ಅಂದ್ಬಿಡ್ತಾರೆ. ಸಿಯರ್, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನಿನ್ನ ಹತ್ರ ಧೈರ್ಯ ಐತಂತ ತೋರಿಸ್ತೀನಿ ನನಗೆ. ಹೆಂಗೆ ತೋರಿಸ್ಬೇಕು? ನನ್ನ ಆಫೀಸ್ ರೂಮ್ನೊಳಗೆ ಇವತ್ತು ನೀವು ಒಬ್ಬನ ಮಕ್ಕೋಬೇಕು ಅಂತ ಹೇಳಿಬಿಡ್ತಾರೆ. ನೋಡಿರಿ, ಸ್ನಿಯರ್ ಅಂದ್ರೇನು? ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ. ಫ್ರೈಟ್ಫುಲ್ ಅಂದ್ರೇನು? ಅನ್ಪ್ಲೀಸೆಂಟ್. ಫೇಸ್ ಟು ಫೇಸ್ ವಿತ್ ಅಂದ್ರೇನು? ಕ್ಲೋಸ್ ಟು ಕ್ಲೋಸ್, ಕ್ಲೋಸ್ ಟು ಕ್ಲೋಸ್, ಕ್ಲೋಸ್ ಟು ಸಮಥಿಂಗ್, ಇಷ್ಟು ಹತ್ತಿರದಿಂದ. ಓಕೆ, ಆ್ಯಂಡ್ ಲುಕಿಂಗ್ ಆ್ಯಟ್ ಇಟ್. ರೀಡಿಂಗ್ ಇಟ್ ಥ್ರೂ ಅಂದ್ರೆ ರೀಡಿಂಗ್ ಇಟ್ ಫ್ರಾಮ್ ದ ಬಿಗಿನಿಂಗ್ ಟು ದ ಎಂಡ್. ಕ್ರಾಸ್ಲಿ, ಅ ಲಿಟಲ್ ಆ್ಯಂಗ್ರಿಲಿ. ಮಿಯರ್ ಸ್ಕೆಲ್ಟನ್ ಅಂದ್ರೂ ವೆರಿ ಥಿನ್. ಕಡ್ಡಿ ಪೈಲ್ವಾನ್ ಅಂತಿರ್ತಾರೆ ನೋಡ್ರಿ ಒಬ್ಬರು, ವೆರಿ ಥಿನ್. ಮಿಯರ್ ಸ್ಕಿನ್, ಓಕೆ, ವೆರಿ ಥಿನ್, ಮಿಯರ್ ಸ್ಕೆಲ್ಟನ್. ಸ್ಕೌಲ್, ಆ್ಯನ್ ಆ್ಯಂಗ್ರಿ ಲುಕ್ ಆರ್ expression. Okay, a frightful proposition, Swami thought. He had always slept beside his granny in the passage, and any change in this arrangement kept him trembling and awake all night. He hoped at first that father was only joking. He mumbled weakly, yes, and tried to change the subject. He said very loudly and with a great deal of enthusiasm, we are going to admit even elders in our cricket club hereafter. We are buying brand new bats and balls. Our captain has asked me to tell you. ನೋಡ್ರಿ, ನಾ ಮೊದಲೇ ಹೇಳಿದ್ದೆ ಇದು ಹ್ಯೂಮರಸ್ ಐತಿ ಅಂಥೇಳಿ. ಆರ್ ಕೆ ನಾರಾಯಣ್ ಅವರು ಒಂದು ಫಿಕ್ಷನಲ್ ವಿಲೇಜ್ ಕ್ರಿಯೇಟ್ ಮಾಡ್ಯಾರು, ಮಾಲ್ಗುಡಿ ಅಂಥೇಳಿ. ಇವೆಲ್ಲ ಮಾಲ್ಗುಡಿ ಡೇಸ್ ಒಳಗೆ ಬರುವಂಥ ಕತೆಗಳು. ನಾನು ನಿಮಗೆ ಲೆಸನ್ ಮುಗಿದ ಮೇಲೆ ಒಂದು ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೀನಿ. ನೀವೇನು ಮಾಡಬೇಕು, ಅದನ್ನು ನೋಡಬೇಕು, ಈ ಎಪಿಸೋಡ್ ನೋಡಬೇಕು. ಯಾಕಂದ್ರೆ ಕೇಳುವುದಕ್ಕಿಂತ ಹೆಚ್ಚು ನೋಡಿದ್ದು ಜಾಸ್ತಿ ನೆನಪು ಉಳಿತೈತಿ. ಒಂದು ಸಲ ಅದನ್ನು ನೋಡಿಬಿಟ್ರೆ ಅಂದರೆ ನೀವು ಆ ಕ್ಯಾರೆಕ್ಟರ್ಸ್ ಹೆಂಗೆ ಅದಾವ ಅಂಥೇಳಿ ನಿಮ್ಮ ಮನಸ್ಸೊಳಗೆ ಅಳಿಸ್ಲಾರ್ದಂಗೆ ನೆನಪಿಟ್ಕೊಂಡು ಬಿಡ್ತೀರಿ. ಓಕೆ, ಏನಾತಿಲ್ಲಿ? ಅ ಫ್ರೈಟ್ಫುಲ್ ಪ್ರಪೋಸಿಷನ್. ಅ ಫ್ರೈಟ್ಫುಲ್ ಅಂದ್ರೇನು? ಭಯಂಕರ ಹೆದರಿಕೆ ಬರುವಂಥ
ಸಲಹೆಯನ್ನು ಯಾರು ಕೊಟ್ಟರು? ಸ್ವಾಮಿನ ಫಾದರ್ ಕೊಟ್ಟರು. ಏನು ಕೊಟ್ಟರು? ಇವತ್ತು ರಾತ್ರಿ ನೀವು ಒಬ್ಬ ಮಕ್ಕೋಬೇಕು, ನಿಮ್ಮ ಅಜ್ಜಿ ಬಾಜುಕ್ಕೆ ಮಕ್ಕೋಬಾರ್ದು ಅಂತ ಹೇಳಿಬಿಟ್ರು. ಬಿಸೈಡ್ ಅಂದ್ರೇನು? ಪಕ್ಕದಲ್ಲಿ. ಸ್ವಾಮಿ ಥಾಟ್ he had always slept beside his granny in the passage, and any change in this arrangement kept him trembling and awake all night. ಯಾವಾಗಲೂ ಏನು ಮಾಡ್ತಿದ್ದ? 10 ವರ್ಷದ ಮಗು ಇದ್ದ, 10 ವರ್ಷದ ಹುಡುಗ ಇದ್ದ. ಯಾವಾಗಲೂ ಏನು ಮಾಡ್ತಿದ್ದ? ಮನೆಯೊಳಗೆ ಪ್ಯಾಸೇಜ್ ಇರ್ತೈತಲ್ಲ ನಡಕ್ಕೆ, ಅಲ್ಲಿ ಅಜ್ಜಿ ಪಕ್ಕಕ್ಕೆ ಮಕ್ಕೋತಿದ್ದ ದಿನ ರಾತ್ರಿ. ಆ ಜಾಗ ಬಿಟ್ಟು ಮತ್ತೆಲ್ಲರೂ ಮಕ್ಕೊಳ್ದು ಅಂತಂದ್ರೆ ಅವ್ನು ಹೆದರಿ ನಡಗಿ ಬಿಡ್ತಿದ್ದ. ಇಮ್ಯಾಜಿನು ಮಾಡೋಕ್ಕಾಗ್ತಿರ್ಕಿಲ್ಲ ಅವಂಗೆ. ಅಜ್ಜಿ ಜೊತೆನ ಮಕ್ಕೊಂಡ್ರೆ ಅವಂಗೆ ಸೇಫ್ ಅನ್ನಿಸ್ತಿತ್ತು. ಹೆದರಿ ನಡಿಗಿಬಿಟ್ಟ. ಟ್ರಂಬಲ್ ಅಂದ್ರೆ ಏನು? ಟ್ರಂಬ್ಲಿಂಗ್. ನಡಗೋದಷ್ಟೇ ಅಲ್ಲ, ಇಡೀ ರಾತ್ರಿ ಅವ್ನು ನಿದ್ದಿನ ಬರ್ತಿರ್ತಿರ್ಕಿಲ್ಲ. ಕಣ್ ತಗೊಂಡು ಬಿಡೋದು. ಅಜ್ಜಿ ಬಾಜುಕಿದ್ರೆ ಅಷ್ಟೇ ಕಣ್ ತುಂಬ ನಿದ್ದೆ, ಇಲ್ಲದಕ್ಕೆ ನಿದ್ದಿನ ಬರೋಂಗಿಲ್ಲ. ಸೊ ಹೌ ವುಡ್ ಹಿ ಫೀಲ್ ಇಫ್ ಹಿ ಸ್ಲೆಪ್ಟ್ ಅಲೋನ್ ಅಂತ ಒಂದು ಪ್ರಶ್ನೆ ಬರ್ಬೋದು. ಹೌ ವುಡ್ ಸ್ವಾಮಿ ಫೀಲ್ ಇಫ್ ಹಿ ಸ್ಲೆಪ್ಟ್ ಅಲೋನ್, ಆಲ್ ಅಲೋನ್ ಅಂತ ಪ್ರಶ್ನೆ ಬಂದರೆ ನೀವೇನು ಹೇಳ್ಬೇಕು? ಹಿ ವುಡ್ ಟ್ರಂಬಲ್ ಆ್ಯಂಡ್ ಬಿ ಅವೇಕ್ ಆಲ್ ನೈಟ್ ಅಂತ ಹೇಳಬೇಕು. ಓಕೆ, ನೋಡಿರಿ. ಹಿ ಹೋಪ್ಡ್ ಅಟ್ ಫಸ್ಟ್ ದ್ಯಾಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಮೊದಲಿಗೆ ಏನು ಅನ್ನಿಸ್ತು? ನಮ್ಮಪ್ಪ ಸೀರಿಯಸ್ ಆಗಿ ಮಾತಾಡತ್ತಿಲ್ಲ, ಬಹುಶಃ ಅವರು ತಮಾಷೆ ಮಾಡಾಕತ್ತಾರು, ನೀವು ಒಬ್ಬ ಮಕ್ಕೋಬೇಕು ನೋಡಿ ಇವತ್ತು ರಾತ್ರಿದಿಂದ ಅಂಥೇಳಿ ಸುಮ್ಮನೆ ತಮಾಷೆ ಮಾಡತ್ತಾರ ಅಂತ ತಿಳ್ಕೊಂಡ. ಆಮೇಲೆ ಏನು ಮಾಡಿದ? ಮಂಬಲ್ಡ್ ಅಂದ್ರೆ ಏನು? ಗುನುಗುನು, ಜೋರಾಗಿ ಮಾತಾಡೋಂಗಿಲ್ಲ. ಸರಿ ಆಯ್ತು, ನಮ್ಮ ಮಕ್ಕೋತೀನಿ ಒಬ್ಬ ಅಂತ ಹೇಳ್ತಾನೆ. ಆ್ಯಂಡ್ ಟ್ರೈ ಟು ಚೇಂಜ್ ದಿ ಸಬ್ಜೆಕ್ಟ್. ಆಮೇಲೆ ಏನು ಮಾಡ್ತಾನು? ಇದು ಭಯಂಕರ ಸೀರಿಯಸ್ ಆಗಿಬಿಡ್ತಲ್ಲ, ನೀ ಎಷ್ಟು ಧೈರ್ಯ ಇದೆ ಅಂತ ತೋರಿಸು, ಒಬ್ಬ ಮಕ್ಕೋ ಅಂದ್ಬಿಟ್ಟ ಅಪ್ಪ. ಈಗ ಅದನ್ನು ಟಾಪಿಕ್ ಚೇಂಜ್ ಮಾಡೋಕ್ಕೆ ಏನು ಮಾಡಿದ? ಟಾಪಿಕ್ ಚೇಂಜ್ ಮಾಡಬೇಕು, ಅಪ್ಪನ ಮೂಡ್ ಬದಲಿ ಮಾಡಬೇಕು. ಅವ ಓಕೆ ಇವತ್ತು ನೀನು ಅಜ್ಜಿ ಜೊತೆ ಮಕ್ಕೋ ನಡೀತೈತೆ ಅಂತ ಹೇಳಬೇಕು ಅನ್ನೋ ವಿಚಾರದಿಂದ ಏನು ಮಾಡ್ದ? ಟಾಪಿಕ್ ಚೇಂಜ್ ಮಾಡಿ ಏನು ಮಾಡ್ದ? ಜೋರಾಗಿ ಮಾತಾಡಕತ್ತ, ಲೌಡ್ಲಿ ಆ್ಯಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಅಪ್ಪ ನಿಮಗೇನು ಗೊತ್ತಾ, ನಾವು ನಮ್ಮ ಕ್ರಿಕೆಟ್ ಟೀಮ್ ಒಳಗೆ ನಮ್ಗಿಂತ ದೊಡ್ಡವ್ರನ್ನೂ ಇನ್ಕ್ಲೂಡ್ ಮಾಡಿಕೊಂಡೇವಿ, ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಆಮೇಲೆ ನಾವು ಏನು ಮಾಡತ್ತೀವಿ? ಹೊಸ ಬ್ಯಾಟ್ ಬಾಲು ಪರ್ಚೇಸ್ ಮಾಡ್ಕೊಳಕತ್ತೀವಿ. ಆಮೇಲೆ ನಮ್ಮ ಕ್ಯಾಪ್ಟನ್ ಏನು ಹೇಳೋಣ ಗೊತ್ತಾ? ನಿಮ್ಮ ಅಪ್ಪರಿಗೂ ಹೇಳಂತ ಹೇಳೋಣ. ಯಾಕೆ ನಿಮ್ಮ ಅಪ್ಪಗೆ ಹೇಳಂತ ಹೇಳಿರ್ತಾನವ? ದುಡ್ಡು ಕೊಡಬೇಕಲ್ಲ, ಬ್ರ್ಯಾಂಡ್ ನೀವು ಬ್ಯಾಟ್ಸ್ ಆ್ಯಂಡ್ ಬಾಲ್ಸಿಗೆ ದುಡ್ಡು ಬೇಕಾಗಲ್ಲ. ಸೊ ನಿಮ್ಮ ಅಪ್ಪನ ಮುಂದೆ ಹೇಳಿದ್ದೀನಿ, ನಮ್ಮ ಕ್ರಿಕೆಟ್ ಟೀಮ್ ಒಳಗೆ ದೊಡ್ಡವ್ರನ್ನೂ ನಾವು ಕರ್ಕೊಳಕತ್ತೀವಿ ಮತ್ತು ಹೊಸ ಬ್ಯಾಟ್ ಬಾಲ್ ತೊಗೊಳಕತ್ತೀವಿ ಅಂಥೇಳಿ ನಿಮ್ಮ ಅಪ್ಪರ ಮುಂದೆ ಹೇಳು ಅಂತ ಹೇಳ್ತಾನೆ. ಇದನ್ನು ಯಾಕೆ ಈ ಟೈಮ್ದಾಗ ಹೇಳ್ತಾನವ? ಅವಂಗೆ ಸಬ್ಜೆಕ್ಟ್ ಇತ್ತಲ್ಲ, ಆ ಟಾಪಿಕ್ ಏನಿತ್ತು ನೆನಪೈತಿಲ್ಲ ನಿಮ್ಗೆ? ಸ್ವಾಮಿ ಇವತ್ತು ರಾತ್ರಿ ಒಬ್ಬನ ಆಫೀಸ್ ಒಳಗೆ ಮಕ್ಕೋಬೇಕಂತಿತ್ತು. ಅವರಪ್ಪ ಹೇಳಿಬಿಟ್ಟಿದ್ರು ನೀವು ಒಬ್ಬ ಮಕ್ಕೋಬೇಕಂತೇಳಿ. ಅದನ್ನು ಬದಲಿ ಮಾಡೋಕ್ಕೆ ಅವ್ನು ಹಿಂಗೆ ಹೇಳಿದ. ವಿಲ್ ಸಿ 4th ಪ್ಯಾರಾಗ್ರಾಫ್ ನಾವು. ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ಅವ್ರ ಅಪ್ಪಾರು ಯಾಕೋ ಭಾಳ ಸೀರಿಯಸ್ ಆಗಿಬಿಟ್ಟಿದ್ರು. ಅವ್ರು ಏನು ಮಾಡಿದರು? ಅವು ಟಾಪಿಕ್ ಚೇಂಜ್ ಮಾಡೋಕ್ಕೆ ಏನೇನೋ ವಿಷಯ ಹೇಳಾಕತ್ತ, ಆದ್ರೆ ಅವ್ರು ಬದಲಿ ಆಗಲಿಲ್ಲ. ಹಿ ಸ್ಟಿಕ್ ಟು ಹಿಸ್ ವರ್ಡ್ಸ್. ಅದನ್ನೆಲ್ಲ ಆಮೇಲೆ ನೋಡೋಣ ಸ್ವಾಮಿ, ಬ್ಯಾಟ್ ಬಾಲ್ ಹೊಸ ತೊಗೊಳ್ಳೋದು, ಅದಕ್ಕೆ ದುಡ್ಡು ಕೊಡೋದು, ಅದನ್ನೆಲ್ಲ ಆಮೇಲೆ ನೋಡೋಣ. ಫಾದರ್ ಕಟ್ ಇನ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಮತ್ತೊಮ್ಮೆ ಹೇಳಿದರು, ಇನ್ನು ಮುಂದೆ ನೀನು ನಿಮ್ಮ ಅಜ್ಜಿ ಜೊತೆ ಪ್ಯಾಸೇಜ್ ಒಳಗೆ ಮಲ್ಗುವಂಗಿಲ್ಲ, ನೀವು ಒಬ್ಬನೇ ಏನು ಮಾಡಬೇಕು? ನನ್ನ ರೂಮ್ ಒಳಗೆ, ಆಫೀಸ್ ರೂಮ್ ಒಳಗೆ ಮಕ್ಕೋಬೇಕು ಅಂತ ಹೇಳಿದ್ರು. ಈಗ ಏನಾಗ್ತೈತಿ ಅಂತಂದ್ರೆ, ನ್ಯೂಸ್ ಪೇಪರ್ದೊಳಗೆ ಆ ಹುಡುಗ ಹುಲಿನ ಎದುರಿಸಿ ಹೋರಾಡಿ ಗೆದ್ದ ಅನ್ನುವಂಥ ನ್ಯೂಸ್ ಪೇಪರ್ದಾಗೆಲ್ಲ ಬಂದುಬಿಟ್ಟಿತ್ತಲ್ಲ, ಧೈರ್ಯವಂತ ಹೀರೋ ಅಂಥೇಳಿ. ಎಲ್ಲ ಪೇರೆಂಟ್ಸಿಗೂ ಹಂಗಿರ್ತೈತಿ, ನಮ್ಮ ಮಕ್ಕಳು ಹೀರೋ ಅಂತ ಗುರುತಿಸ್ಕೋಬೇಕು ಅನ್ನುವಂಥದ್ದು ಎಲ್ಲ ಪೇರೆಂಟ್ಸ್ ಒಳಗೂ ಇರ್ತೈತಿ. ಅದಕ್ಕೆ ಕಂಪೇರ್ ಮಾಡ್ತಿರ್ತಾರೆ. ಈಗ ಸ್ವಾಮಿನ ತಂದೆಗೆ ಏನು ಅನ್ಸಾಕತ್ತು ಅಂತಂದ್ರೆ, ನನ್ನ ಮಗ ಪುಕ್ಲದಾನು, ಅವ 10 ವರ್ಷದವ ಆದ್ರೂ ಅವ್ರ ಅಜ್ಜಿ ಜೊತೆ ಮಕ್ಕೋತಾನು, ಹಂಗೆ ಆಗಬಾರ್ದಲ್ಲ. ಧೈರ್ಯ ಏನು ಅನ್ನುವಂಥದ್ದು ಅವ್ನು ಕಲ್ಕೋಬೇಕು ಹುಡುಗವ ಅಂದ್ಕೊಂಡು ಏನು ಮಾಡಿದರು? ಶುರು ಮಾಡೇ ಬಿಡುನು ಅವ್ನು ಅಂಥೇಳಿ ಒಬ್ಬ ಮಕ್ಕೋಬೇಕು ನೀನು ನನ್ನ ಆಫೀಸ್ನಾಗ ಅಂತ ಹೇಳಿಬಿಟ್ರು. ಸ್ವಾಮಿ ರಿಯಲೈಸ್ ದ್ಯಾಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಈಸ್ ಕಂಟ್ರೋಲ್. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಹಿ ನ್ಯೂ ಹಿಸ್ ಫಾದರ್ಸ್ ಟೆನೆಸಿಟಿ ಆಟ್ ಸಚ್ ಮೊಮೆಂಟ್ಸ್. ಈಗ ನೋಡ್ರಿ, ಮೊದಲು ಏನಂತ ತಿಳ್ಕೊಂಡಿದ್ದ ಸ್ವಾಮಿ? ನಮ್ಮ ತಂದೆ ಜೋಕ್ ಮಾಡಾಕತ್ತಾರು, ತಮಾಷೆಗಾಗಿ ಹೇಳಾಕತ್ತಾರು ಅಂತ ತಿಳ್ಕೊಂಡಿದ್ದ. ಆದರೆ ಏನು ಮಾತು ಬದಲಿ ಮಾಡಿಸ್ಬೇಕಂದ್ರೂ ಅದನ್ನು ಹಿಡ್ಕೊಂಡು ಕುಂತ್ಬಿಟ್ರು ಅವ್ರ ಅಪ್ಪಾರ. ಅದನ್ನೆಲ್ಲ ಬಿಟ್ಟುಬಿಡು, ಇವತ್ತು ನೀವು ಒಬ್ಬ ಮಕ್ಕೋಬೇಕು. ಈಗ ಅವ್ಗೆ ಅರ್ಥ ಆಗಕತ್ತು,
ಏನು ವಿಷಯ ಅವನ ಹಿಡಿತದಿಂದ ಭಾಳ ದೂರ ಹೋಗ್ಬಿಟ್ಟೈತಿ ಅಂಥೇಳಿ ಮಕ್ಕೊಳ್ಳೇಬೇಕು. ಮತ್ತು ಅವ್ರ ಅಪಾರ್ಧ ಸ್ವಭಾವ ಗೊತ್ತಿತ್ತು. ಅವ್ರು ಏನಾರು ಒಂದು ಹಿಡ್ಕೊಂಡು ಬಿಟ್ಟರು ಅಂದ್ರೆ ಟೆನೆಸಿಟಿ ಅಂದ್ರೇನು, ಆ ಮಾತು ಖರೆ ಆಗೋ ಮಟ್ಟ ಅವ್ರು ಬಿಡ್ತಿರ್ಕಿಲ್ಲ. ಓಕೆ, ಸೊ ಫಾದರ್ಸ್ ಟೆನೆಸಿಟಿ ಅಟ್ ಸಚ್ ಮೂಮೆಂಟ್ಸ್. ನಿರ್ಧಾರ ಮಾಡಿಬಿಟ್ಟಿದ್ರು, ಇವತ್ತಿನಿಂದ ನೀವೊಬ್ಬ ನನ್ನ ಆಫೀಸ್ನಾಗ ಮಕ್ಕೋಬೇಕಂತೇಳಿ. ಲೆಟ್ಸ್ ಬಿಗಿನ್ ವಿತ್ ದ 5th ಪ್ಯಾರಾಗ್ರಾಫ್. ಫ್ರಾಮ್ ದ 1st of next month I'll sleep alone, father. No, you must do it now. It is disgraceful sleeping beside granny or mother like a baby. You are in the 2nd form and I don't like the way you are being brought up, he said and looked at his wife, who was rocking the cradle. Why do you look at me while you say it? She asked. I hardly know anything about the boy. No, I don't mean you, said father. If you mean your mother is spoiling him, tell her so and don't look at me, she said and turned away. ನೋಡ್ರಿ, ಈಗ ಸ್ವಾಮಿ ಏನು ಹೇಳ್ದ, ಇವತ್ತಿನಿಂದ ನೀವೊಬ್ಬ ನನ್ನ ಆಫೀಸ್ ರೂಮ್ನಾಗ ಮಕ್ಕೋಬೇಕು ಅಂದ ತಕ್ಷಣ ಫಾದರ್ ಇವತ್ತಿಂದ ಬೇಡ, ಮುಂದಿನ ತಿಂಗಳದಿಂದ ಮಕ್ಕೋತೀನಿ ಪಕ್ಕ ಅಂತ ಹೇಳ್ದ. ಐಲ್ ಸ್ಲೀಪ್ ಅಲೋನ್ ಫಾದರ್. ಅವ್ರ ಅಪ್ಪ ಅದಕ್ಕೆ ಏನಂದ, ನೋ ಯು ಮಸ್ಟ್ ಡೂ ಇಟ್ ನೌ, ಈಗ ಮಾಡ್ಬೇಕು ನೀ ಅಂತ ಹೇಳ್ದ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಅಂದರೆ ಅಸಹ್ಯಕರವಾದ ಸಂಗತಿ. ನೀ 10 ವರ್ಷದವಾಗಿ ಅಜ್ಜಿ ಜೊತೆ ಮಕ್ಕಳೋದು, ನಿಮ್ಮ ಅಮ್ಮನ ಜೊತೆ ಮಕ್ಕಳೋದು, ಇದೆಲ್ಲ ಅಸಹ್ಯಕರವಾದ ಸಂಗತಿ ಅಂತ ಹೇಳಿದರು. ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ. ಸಣ್ಣ ಪಾಪುಗಳು ಮಕ್ಕೋತಾವ ಹಂಗೆ. ನೀ 10 ವರ್ಷದ ಹುಡುಗರಿ, ಅಸಹ್ಯಕರವಾದ ಸಂಗತಿ ಇದು. ದಿನ ಅಜ್ಜಿ ಜೊತೆ ನಿಮ್ಮ ತಾಯಿ ಜೊತೆ ಮಕ್ಕೋತಿಯಲ್ಲ, ನೀ ಬೇಬಿಗತೆ, ಅಸಹ್ಯಕರವಾದಂಥ ವಿಷಯ ಇದು ಅಂತ ಹೇಳಿದ್ರು. ಯು ಆರ್ ಇನ್ ದ 2nd form and I don't like the way you are being brought up, he said and looked at his wife who was rocking the cradle. ಏನಂದ್ರು, ಯು ಆರ್ ಇನ್ ದ 2nd form. 2nd form ಅಂದ್ರೆ ಏನು? ಈ ಸ್ಟೋರಿ ಬರೆದಿದ್ರಲ್ಲ ಅವಾಗ ಬ್ರಿಟಿಷರು ನಮ್ಮ ದೇಶದೊಳಗೆ ಇನ್ನೂ ಇದ್ರು. 2nd form ಅಂತಂದ್ರೆ 7th ಸ್ಟ್ಯಾಂಡರ್ಡ್ಗೆ ಬ್ರಿಟಿಷರ ಕಾಲದೊಳಗೆ 2nd form ಅಂತಿದ್ರು. ಗೊತ್ತಾತಲ್ಲ ನಿಮಗೆ? ಬ್ರಿಟಿಷರ ಕಾಲದೊಳಗೆ 2nd form ಅಂದ್ರೇನು? 7th ಸ್ಟ್ಯಾಂಡರ್ಡ್. ಸ್ವಾಮಿ ಯಾವ ಸ್ಟ್ಯಾಂಡರ್ಡ್ ಹೋಗಿದ್ದ? ಈ ಪ್ರಶ್ನೆ ಬರ್ತೈತಿ. ವಾಟ್ ಯು ಮೀನ್ ಬೈ 2nd form ಅಂತ ಕೇಳ್ತಾರೆ. 2nd form ಮೀನ್ಸ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್ ವುಡ್ ಬಿ ಕನ್ಸಿಡರ್ಡ್ ಆ್ಯಸ್ 2nd form. ಸಾರಿ, ಓಕೆ, ನೆನ್ಪಿಟ್ಕೋಬೇಕು. ಆಮೇಲೆ ನೀ 7ನೇದ್ದೇದಿ, ನೀ ಹಿಂಗೆ ನಿಮ್ಮ ತಾಯಿ ಜೊತೆ ನಿಮ್ಮ ಅಜ್ಜಿ ಜೊತೆ ಮಕ್ಕಳದು ನನಗೆ ಖಂಡಿತ ಇಷ್ಟ ಇಲ್ಲ. ಆಮೇಲೆ ನಿನ್ನ ಹೆಂಗೆ ಬೆಳೆಸಾಕತ್ತೇವಲ್ಲ ನಾವು, ಅದು ನನಗೆ ಸರಿ ಅನ್ಸಾತಿಲ್ಲ. ನಿನ್ನ ಧೈರ್ಯವಂತನಾಗಿ ಮಾಡಾಕತ್ತಿಲ್ಲ, ನಾವು ನಿನ್ನ ಪುಕ್ಕಲ್ನಾಗಿ ಬೆಳೆಸಾಕತ್ತೇವೆ ಅಂತ ಅವ್ರ ತಂದೆದ ಅಭಿಪ್ರಾಯ ಇರ್ತದೆ. ಆಮೇಲೆ ಹಂಗೆ ಅನ್ಕೋತ ನಿನ್ನ ಹೆಂಗೆ ಬೆಳೆಸಾಕತ್ತೇವೆ ನಮ್ಗೆ ಸರಿ ಅನ್ಸಾತಿಲ್ಲ ಅನ್ಕೋಂತ ಅವ್ರ ವೈಫ್ ಅಂದ್ರೆ ಸ್ವಾಮಿನ ಮದರ್. ಓಕೆ, ಇವ್ರು ಸ್ವಾಮಿನ ಫಾದರ್ ಏನು ಮಾಡ್ತಾರೆ, ಮಾತಾಡ್ತಾರೆ, ತಮ್ಮ ಹೆಂಡತಿ ಕಡೆ ನೋಡ್ತಾರೆ. ಅವ್ರ ಹೆಂಡತಿ ಇದ್ದಕ್ಕೆ ಏನು ಮಾಡ್ತಿರ್ತಾಳು, ಒಂದು ಪಾಪು ತೊಟ್ಟಿಲೋಗಿ ಮಲ್ಕೊಂಡಿರ್ತೈತಿ, ಸಣ್ಣ ಪಾಪು, ಅದನ್ನು ಕ್ರೇಡಲ್ ಅಂದ್ರೇನು, ತೊಟ್ಲ ತೂಗ್ತಿರ್ತಾರೆ. ಇವ್ರು ಹಂಗೆ ಅನ್ಕೊಂತ ಅಕ್ಕಿ ಕಡೆ ನೋಡಿದ ತಕ್ಷಣ ಅವ್ರು ಏನಂತಾರೋ, ಯಾಕ್ರಿ ಸರಿಯಾಗಿ ಬೆಳೆಸಾಕತ್ತಿಲ್ಲ, ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸಾಕತ್ತಿಲ್ಲ ಅನ್ಕೊಂತ ನನ್ನ ಹತ್ರ ಯಾಕೆ ನೋಡಾಕತ್ತೀರಿ ನೀವು? ಅಂದ್ರೆ ನಾ ತಪ್ಪು ಬೆಳೆಸಾಕತ್ತೀನಿ, ಆ ಹುಡುಗನ ಬಗ್ಗೆ ನನಗೆ ಜಾಸ್ತಿ ಗೊತ್ತೇ ಇಲ್ಲ. ಯಾಕೆ ಹಂಗಂತಾಳೋ ಆಕಿ ಸ್ವಾಮಿನ ತಾಯಿ? ಯಾಕೆ ಹಂಗಂತಾಳು? ಯಾಕಂದ್ರೆ ಸ್ವಾಮಿ ಯಾವತ್ತಿದ್ರೂ ಅಜ್ಜಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ, ಅಜ್ಜಿ ಜೊತೆ ಇರ್ತಿರ್ತಾನೆ ಯಾವತ್ತು. ಆ ಹುಡುಗನ ಬಗ್ಗೆ ಜಾಸ್ತಿ ಗೊತ್ತೂ ಇಲ್ಲ ನನಗೆ. ನಿಮ್ಮ ತಾಯಿ ಜೊತೆ ಇರ್ತಾನೋ ಯಾವಾಗಲೂ. ನೀವೇನಾದರೂ ಹಂಗೆ ಬೆಳೆಸಿ ಹಿಂಗೆ ಬೆಳೆಸಿ ಅಂಥೇಳಿ ಅಪಾದನೆ ಹೊರಿಸೋದಿತ್ತಂದ್ರೆ ನನಗೇನು ಹೇಳಬೇಡ್ರಿ, ನಿಮ್ಮ ತಾಯಿಗೆ ಹೇಳ್ರಿ ಅಂತ ಹೇಳ್ತಾ. ದಟ್ಸ್ ವೈ ಐ ಟೋಲ್ಡ್ ಯು ಇಟ್ ಈಸ್ ಹ್ಯೂಮರಸ್. ಓಕೆ, ಹೆಂಗಂತಂದ್ರೆ ಅಗ್ರಿ ಆರ್ಡಿನರಿ ಪೀಪಲ್ ಹೆಂಗೆ ನಾವು ಮನೆಯೊಳಗೆ ಮಾತಾಡ್ತಿರ್ತೀವಲ್ಲ ಹಂಗೆ ಅವ್ರ ಸ್ಟೋರಿ ಕಾನ್ಸೆಪ್ಟ್ಸ್ ಇರ್ತಿದ್ವು. R.K. ನಾರಾಯಣ್ ಅವ್ರದ್ದು ಫಿಕ್ಷನಲ್ ಇದ್ರೂ ಅದು ಇಮ್ಯಾಜಿನ್ ಮಾಡಿ ಬರೆದಂಥದ್ದು ರಿಯಲ್ ಅಲ್ಲಂದ್ರೂ ಅದಕ್ಕೆ ಅಷ್ಟು ರಿಯಲ್ ಆಗಿ ಜೀವ ತುಂಬುತ್ತಿದ್ರು R.K. ನಾರಾಯಣ್ ಅವರು. ಓಕೆ, ಸೊ ಇಲ್ಲಿ ನಾ ಹೇಳಿದ್ನಲ್ಲ ಯಾರು ಯಾರಿಗೆ ಹೇಳಿದರು ಅಂಥೇಳಿ ಇಂಥ ಡೈಲಾಗ್ ಕೊಟ್ಟಿರ್ತಾರೆ. ಹಿಂಗೆ ಯಾರಂದರು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, why do you look at me while you say it, she asked. ಹಿಂಗಂದ್ರೆ
Who said this? Swami's mother. Whom did she say? To Swami's father. When did she say? When Swami's father said that Swami is not brought up in a proper way. When? Okay? When, where, who, whom. ಇವು ಹಿಂಗೆ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಓಕೆ, ನೀವು ಡೈಲಾಗ್ಸ್ ನೆನ್ಪಿಡ್ಬೇಕು. ಯಾರು ಹೇಳಿದರು, ಯಾವ ಸಂದರ್ಭದಾಗ ಹೇಳಿದರು, ಯಾಕಾಗಿ ಹೇಳಿದರು, ಯಾರು ಕೇಳಿದರು, ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ನೋ ಹಂಗೆ ಅಂದು ಕೂಡಲೇ ಹೆಂಡ್ತಿಗೆ ಸಿಟ್ಟು ಬಂತಂತ ಗೊತ್ತಾಯ್ತು ಸ್ವಾಮಿಗೆ ಫಾದರ್ಗೆ. ಅಂದ್ರೆ ಆಮೇಲೆ ಏನಂದ್ರು, ಇಲ್ಲ ನಾ ಹಂಗೆ ನೋಡ್ಕೊತ ಅಂದೆ ಅಷ್ಟೇ, ನಾನು ನಿನಗೇನು ಅನ್ನಕತ್ತಿಲ್ಲ ಅಂತ ಹೇಳ್ತಾರೆ. ಹಂಗೇನಾದರೂ ನೀವು ನನಗೆ ಅನ್ನಕತ್ತಿದ್ರಿ ಅಂತಂದ್ರೆ ನನಗೇನು ಅನ್ನಕ್ಕೆ ಹೋಗ್ಬೇಡ್ರಿ, ನಿಮ್ಮ ತಾಯಿಯವ್ರಿಗೆ ಹೇಳ್ರಿ ಅಂತ ಹೇಳ್ತಾರೆ. ತಾಯಿ ಅಂದರೆ ಯಾರು? ಸ್ವಾಮೀಸ್ ಗ್ರ್ಯಾನಿ. ಅವ್ರು ಭಾಳ ಅವ್ನು ಪ್ಯಾಂಪರ್ ಮಾಡ್ತಾರೋ, ಭಾಳ ಮುದ್ದು ಮಾಡಿ ಅವನ್ನ ಕೆಡಿಸಿದಾರೋ ಅಂತ ಅವ್ರ ಅಭಿಪ್ರಾಯ ಇರ್ತೈತಿ. ಯಾರ್ದು? ಸ್ವಾಮಿನ ಮದರ್. ಅದಕ್ಕೇನು ಹೇಳ್ತಾರೋ, ಸರಿಯಾಗಿ ಬೆಳೆಸಿಲ್ಲ ಅಂತಂದ್ರೆ ಬೆಳೆಸೋದು ಜವಾಬ್ದಾರಿ ನನಗೆ ಕೊಟ್ಟೇ ಇಲ್ಲ, ಅವ್ರ ಅಜ್ಜಿನೇ ತೊಗೊಂಡ್ಬಿಟ್ಟಾರೆ ಎಲ್ಲ ಜವಾಬ್ದಾರಿ, ಅವ್ರಿಗನ್ರಿ ನಿಮ್ಮ ಮದರಿಗೆ ಅನ್ರಿ ಅಂತ ಹೇಳ್ತಾರೆ. ಹಂಗಂದು ಅವ್ರಿಗೆ ಸಿಟ್ಟು ಬಂದಿರ್ತೈತಲ್ಲ, ಆ ಕಡೆ ಹೊಳ್ಬಿಡ್ತಾರೆ. ನೋಡ್ರಿ ಮೀನಿಂಗ್ಸ್: tenacity, determination, cut in, interrupted at once, proposition, suggestion, mumble, say something not clearly enough. Second form, 7th standard during British times. ಹೇಳಿದ್ನಲ್ಲ ನಾನು ನಿಮಗೆ. ಈಗ ನೋಡ್ರಿ, read on. Sixth paragraph. Swami's father sat gloomily gazing at the newspaper on his lap. Swami rose silently and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" Swami made wild gesticulations to silence his granny, but that good lady saw nothing. So Swami threw himself on his bed and pulled the blanket over his face. ನೋಡ್ರಿ, ಅವ್ರ ಫಾದರ್ ಹೇಳಾಗಿತ್ತೀಗ, ಇವತ್ತು ರಾತ್ರಿ ನೀ ಏನು ಮಾಡಬೇಕು, ಒಬ್ಬ ನನ್ನ ಆಫೀಸ್ ರೂಮ್ ಒಳಗೆ ಮಕ್ಕೋಬೇಕು ಅಂತ ಹೇಳಿಬಿಟ್ಟಿದ್ರು. ಆಮೇಲೆ ಏನೋ ಒಂಥರ ಅವ್ರಿಗೆ ಗ್ಲೂಮಿಲಿ ಅಂತಂದ್ರೆ ಮುಖ ಸಣ್ಣದಾಗಿಬಿಡ್ತವ್ರಿಗೆ. ಹೌದಲ್ಲ, ನನ್ನ ಮಗ 10 ವರ್ಷದವ ಆದ್ರೂ ಒಬ್ಬ ಮಕ್ಕಳಕ್ಕೆ ಹೆದರ್ತಾನು. ಈ ಹುಡುಗ ನೋಡ್ರೆ ಎಷ್ಟು ಬ್ರೇವ್ ಆ್ಯಕ್ಟ್ ಮಾಡಿ ನ್ಯೂಸ್ ಪೇಪರ್ದೊಳಗೆ ಬಂದಾನು. ನನ್ನ ಮಗ ಹುಲಿನ ಎದುರಿಸೋದು ದೂರ ಉಳಿತು, ಒಂದು ರಾತ್ರಿ ಒಬ್ಬ ಮಕ್ಕೊಂಡಿಲ್ಲ ಇನ್ನೂವರೆಗೂ ಅಂಥೇಳಿ ನ್ಯೂಸ್ ಪೇಪರ್ ತಮ್ಮ ತೊಡಿ ಮೇಲೆ ಇಟ್ಕೊಂಡು ಸಣ್ಣ ಮುಖ ಮಾಡ್ಕೊಂಡು ಕುಂತುಬಿಟ್ಟಿದ್ರು. ಆನ್ ಹಿಸ್ ಲ್ಯಾಪ್ Swami rose silently and tiptoed to his bed in the passage. Granny was sitting up in her bed and remarked, ನೋಡ್ರಿ ಏನು ಮಾಡಿದ, ಸಕಾಶ ಎದ್ದ, ನ್ಯೂಸ್ ಪೇಪರ್ ಹಂಗೆ ತೊಡಿ ಮೇಲೆ ಇಟ್ಕೊಂಡು, ಲ್ಯಾಪ್ ಅಂದ್ರೆ ಏನು, ತೊಡಿ ಮೇಲೆ ಇಟ್ಕೊಂಡು ಸಣ್ಣ ಮುಖ ಮಾಡ್ಕೊಂಡು ಅವ್ರ ಫಾದರ್ ಕುಂತಿದ್ರು. ಸ್ವಾಮಿ ಸಕಾಶ ಎದ್ದ, ಫಾದರ್ ಮುಂದೆ ಕುಂತಿದ್ದ. ಟಿಪ್ ಟೋಡ್ ಅಂದ್ರೆ ಏನು, ಸಕಾಶ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸಪ್ಲ ಮಾಡ್ಲಾರ್ದಂಗೆ ಸಕಾಶ ಹೋಗಿ ಹಾಲ್ ಪ್ಯಾಸೇಜ್ ಒಳಗೆ ಅವ್ರ ಅಜ್ಜಿ ಹಾಸಿ ಕುಂತಿದ್ರು. ಅವ್ರ ಹತ್ರ ಹೋದ. ಅಲ್ಲಿ ಹೋದ ತಕ್ಷಣ ಅವ್ರ ಅಜ್ಜಿ ಏನಂದರು, ಏನು ಇಷ್ಟು ಜಲ್ದಿ ನಿದ್ದೆ ಬಂದುಬಿಡುತ್ತೆ ನಿನಗೆ ಅಂತ ಕೇಳ್ತಾರೆ. ಆಮೇಲೆ ನಾನು ನಿನಗೆ ಸ್ಟೋರಿ ಹೇಳಿ ಇವತ್ತು, ಯಾಕಂದ್ರೆ ದಿನ ಅವ್ರು ಸ್ಟೋರಿ ಹೇಳ್ತಿರ್ತಾರೆ, ಮಲ್ಕೋಬೇಕಾದಾಗ ಕತೆ ಹೇಳ್ತಿರ್ತಾರೆ, ಮೊಮ್ಮಗಳು ಚಂದನ್ನು ಪೌರಾಣಿಕ ಕತೆಗಳನ್ನ ಹೇಳ್ತಿರ್ತಾರೆ. ಆದರೆ ಇವಂಗೇನು ಹೆದರಿಕಿರ್ತೈತಿ, ಫಾದರ್ ಇವತ್ತು ನನಗೆ ಆಫೀಸ್ ರೂಮ್ನಾಗ ಮಕ್ಕೋ ಅಂದಾರು, ಅವ್ರಿಗೆ ಅಕಸ್ಮಾತ್ ಕೇಳಿಸ್ಬಿಡ್ತಂದ್ರೆ ಇದೆಲ್ಲ ಮತ್ತೆ ನನ್ನ ಕಳಿಸ್ತಾರೋ ಅಂತ ತಿಳ್ಕೊಂಡು ಅಜ್ಜಿ ಮಾತಾಡಬೇಡ ಅಂತ ಹೇಳ್ತಾನೆ, ಅಂತ ಮಾಡ್ತಾನೆ. ಆಮೇಲೆ ಪಟ್ ಅಂತ ಏನು ಮಾಡ್ತಾನೆ, ರಗ್ಗು ತುಂಬ ಹೊತ್ಕೊಂಡು ಮಕ್ಕೊಂಬಿಡ್ತಾನೆ. ಯಾಕೆ ಹಿಂಗೆ ಮಾಡ್ತಾನವ, ಅವರಪ್ಪ ಅವ್ನ ಆಫೀಸ್ ರೂಮ್ಗೆ ಕಳಿಸ್ತಾರೋ ಒಬ್ಬನ ಮಕ್ಕೊಳಕ್ಕೆ, ಅದನ್ನು ಅವಾಯ್ಡ್ ಮಾಡೋ ಸಂಬಂಧ ಅಜ್ಜಿ ಹತ್ರ ಬಂದು ಪಟ್ ಅಂತ ಮಕ್ಕೊಂಬಿಡ್ತಾನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. Granny said, "Don't cover your face. Are you really very sleepy?" Swami leaned over and whispered, Please. Shut up, Granny. Don't talk to me."
and don't let anyone call me even if the house is on fire. If I don't sleep at once, perhaps I shall die. He turned over and curled and snored under the blanket till he found his blanket pulled away. ಈಗ ನೋಡ್ರಿ ಏನು ಮಾಡಿದ, ಗ್ರ್ಯಾನಿ ಪ್ರಶ್ನೆ ಕೇಳಕತ್ಲು. ಮುಖ ಹಿಂಗೆ ಮುಚ್ಕೊಂಡು ಮಕ್ಕೊಂಡ್ಬಿಡ್ತಾನಲ್ಲ ರಗ್ ಹೊತ್ಕೊಂಡ, ಅವಾಗ ಗ್ರ್ಯಾನಿ ಅಂತ ಮುಖ ಮುಚ್ಕೊಬೇಡ, ಉಸಿಲ್ ಕಟ್ತೈತಿ, ತೆಗಿ ಇದನ್ನ ಅಂತ ಹೇಳ್ತಾನೆ. ಸ್ವಾಮಿ ವಿಸ್ಪರ್ಡ್ ಅಂದ್ರೇನು, ಪಿಸು ಮಾತಿನೊಳಗೆ ಹೇಳ್ದ. ಅಲ್ಲೇ ತಂದೆ ಕುಂತಿರ್ತಾರೆ, ಕೇಳ್ತೈತಲ್ಲ ಅವ್ರಿಗೆ. ಅದಕ್ಕೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಮಾತಾಡ, ಬಾಯಿ ಮುಚ್ಚು, ಪ್ಲೀಸ್ ಪ್ಲೀಸ್ ಶಟಪ್ ಗ್ರ್ಯಾನಿ, ಶಟಪ್ ಅಂತ ಜೋರಾಗಿ ಹೇಳೋದಿಲ್ಲ, ಬಾಯಿ ಮುಚ್ಚಮ್ಮ ಪ್ಲೀಸ್, ಏನೂ ಕೇಳಬೇಡ, ನನ್ನ ಮಾತಾಡೋಕೆ ಹೋಗ್ಬೇಡ ನನ್ನ ಜೊತೆ. ಯಾಕೆ ಹೆದರಿಕೆ, ಒಬ್ಬ ಮಕ್ಕಳು ಅಂತ ಹೇಳ್ತಾರೆ ಇನ್ನಂಥೇಳಿ ಫಾದರ್. ಆಮೇಲೆ ಒಂದು ಕೆಲಸ ಮಾಡು, ಇಡೀ ಮನೆಗೆ ಬೆಂಕ್ ಹತ್ತಿ ಧಗ ಧಗ ಅಂತ ಉರ್ಯಾಕತ್ರನು ನನ್ನ ಎಬ್ಬಿಸ್ಬೇಡ, ನಾ ಮಕ್ಕೊಂಬಿಡ್ತೀನಿ ಈಗ ಅಂತ ಹೇಳ್ತಾರೆ. ಇಫ್ ಐ ಡೋಂಟ್ ಸ್ಲೀಪ್, ಈ ಸದ್ದ ನಾ ಮಕ್ಕೋಲಿಲ್ಲ ಅಂತಂದ್ರೆ ನಾ ಪಕ್ಕ ಸಾಯ್ತೇನೆ ಇವತ್ತಂತ ಹೇಳ್ತಾನೆ. ಯಾಕೆ, ಒಬ್ಬ ಮಕ್ಕೊಂಡ್ರೆ ಅವ್ನಿಗೆ ಹೆದರಿಕೆ ಬರ್ತಿರ್ತೈತಿ, ಕತ್ಲಂದ್ರೆ ಅವ್ನಿಗೆ ಹೆದರಿಕೆ ಬರ್ತಿರ್ತೈತಿ, ಇಡೀ ರಾತ್ರಿ ಅವಂಗೆ ನಿದ್ದೆ ಹತ್ತಿರೋದಿಲ್ಲ. ಸೊ ಈ ಸದ್ದ ನಾ ಮಕ್ಕೋಲಿಲ್ಲ ಅಂದ್ರೆ ಸತ್ತ ಹೋಗ್ತೀನಿ ಅಂತ ಹೇಳ್ತಾನೆ. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್, ಆ ಕಡೆ ಹೊಳ್ಳಿ ಮುದ್ದೆಯಾಗಿ ಮಕ್ಕೊಂಡು ಏನು ಮಾಡಿದ, ಆ್ಯಂಡ್ ಸ್ನೋರ್ ಅಂದ್ರೆ ಏನು, ಗೊರ್ಕಿ ಹೊಡಿದು, ಗೊರ್ಕಿ ಹೊಡಕ್ಕೆ ಶುರು ಮಾಡಿದ. ಆದರೆ ಏನಾಯ್ತು, ಸ್ವಲ್ಪ ಹೊತ್ತಾದ ತಕ್ಷಣ ಅವಂದ ರಗ್ ಹಿಂಗೆ ಹೊತ್ಕೊಂಡಿದ್ದಲ್ಲ, ಸಕಾಸ್ ಪುಲ್ಡ್ ಅವೇ ಅಂದ್ರೂ ಜಗ್ಗಿ ಬಿಟ್ಟರು. ಇಮ್ಯಾಜಿನ್ ಮಾಡ್ಕೊಳಕ್ತಿರಲ್ಲ ನೀವು, ಹಿಂಗೆ ಹೊತ್ಕೊಂಡು ಮಕ್ಕೊಂಡಿರ್ತಾನೆ, ಕೆಳಗಿಂದ ಯಾರೋ ಅದನ್ನು ಜಗ್ಗಿ ಬಿಡ್ತಾರೆ, ಸಕಾಸ ರಗ್ ಹಿಂಗೆ ಬರ್ತೈತಿ. ಯಾರು ಇರ್ಬೋದು ಅಂತ ನಿಮಗೆ ಗೊತ್ತೈತಿಲ್ಲ. ಹೂ ಇಟ್ ಮೈಟ್ ಬಿ, ಹೂ ಪುಲ್ಡ್ ಹಿಸ್ ರಗ್ ಅವೇ? ಹಿಸ್ ಫಾದರ್ ಆಬ್ವಿಯಸ್ಲಿ. ವೈ? Because his father has already told him not to sleep beside Granny but to sleep in his office all alone. This you must understand. Okay? ಕನೆಕ್ಟಿವಿಟಿ ಇರಬೇಕು ಸ್ಟೋರಿಗೆ. ಒಂದೊಂದು ಪ್ಯಾರಾಗ್ರಾಫ್ ಕಲ್ಕೊಂತ ಹೋದಂಗೆ ಅದು ಫ್ಲೋ ಆಗ್ತಿರ್ತೈತಿ. ಕನೆಕ್ಟಿವಿಟಿ ಫ್ಲೋ ಆಗ್ತಾ ಹೋಗ್ಬೇಕು. ಇವೆಂಟ್ಸ್ ನೀವು ಕನೆಕ್ಟ್ ಮಾಡ್ತಾ ಹೋಗಬೇಕು. ಡಿಸ್ಕನೆಕ್ಟ್ ಎಲ್ಲೂ ಆಗಬಾರ್ದು. ಓಕೆ, ಹಿಂದಿನೆಲ್ಲ ನೆನ್ಪಿಟ್ರೆ ಮುಂದಿನ ಸ್ಟೋರಿಗೆ ಅರ್ಥ ಸಿಗ್ತೈತಿ. ಹೌದಿಲ್ಲ? ಶಾಲ್ ವಿ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್? ಓಕೆ, ನಾವು 8th ಪ್ಯಾರಾಗ್ರಾಫ್. Presently, his father came and stood over him. Swami, get up, he said. He looked like an apparition in the semi-darkness of the passage, which was lit by a cone of light from the hall. Swami stirred and groaned as if in sleep. Father said, get up, Swami. Granny pleaded, why do you disturb him? ಏನು ಮಾಡಿದರು ಇಲ್ಲಿ? ಪುಲ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ಪ್ರೆಸೆಂಟ್ಲಿ ಹೀಸ್ ಫಾದರ್ ಕೇಮ್ ಆ್ಯಂಡ್ ಸ್ಟುಡ್ ಓವರ್ ಹಿಮ್. ಬಂದು ಹಿಂಗೆ ನಿಂತು ಬಿಟ್ಟಿದ್ರು, ರಗ್ ಪುಲ್ ಮಾಡಿದರು, ಹಿಂಗೆ ನಿಂತು ಬಿಟ್ಟಿದ್ರು. ಅವ್ರು ನೋಡಿದ ತಕ್ಷಣ ಹೆಂಗೆ ಅನ್ನಿಸ್ತು ಅಂತಂದ್ರೆ, ಒಬ್ಬ ರಾಕ್ಷಸ ಬಂದು ನಿಂತಾನೇನೋ ಅಂತ ಅನ್ನಿಸ್ಬಿಡ್ತು. ಸೆಮಿ ಡಾರ್ಕ್ನೆಸ್ ಅಂದ್ರೆ ಫುಲ್ ಒಂದು ಸ್ವಲ್ಪ ಮಂಜಿತ್ತು, ಕತ್ಲಿತ್ತು, ಡಾರ್ಕ್ನೆಸ್ ಇತ್ತು, ಬಟ್ ಸೆಮಿ ಡಾರ್ಕ್ನೆಸ್. ಒಂದು ಫಿಗರ್ ಹಿಂಗೆ ನಿಂತಿದ್ದು ಕಾಣಿಸಾತಿತ್ತು, ಅವ್ರ ತಂದೆ ನಿಂತಿದ್ದು ಕಾಣಿಸಾತಿತ್ತು. ಅವ್ರ ತಂದೆ ಏನು ಹೇಳತ್ತಿದ್ರು? ಹೇಳಿಲ್ಲಿಂದ ಅಂತ ಹೇಳತ್ತಿದ್ರು. ಯಾಕೆ? ಸ್ವಾಮಿ ಗೆಟ್ ಅಪ್. ವೈ? ಬಿಕಾಸ್ ಹಿ ಈಸ್ ಸಪೋಸ್ ಟು ಸ್ಲೀಪ್ ವೇರ್? in his father's office. He is not supposed to sleep where? Beside his granny. Usually he slept beside his granny every day, is it not? Because he was afraid of darkness and sleeping all alone at night. ಒಬ್ಬಗ ಮಕ್ಕಳಕ್ಕೆ ಹೆದರಿಕೆ ಬರ್ತಿತ್ತು, ಕತ್ತಲಕ್ಕೆ ಹೆದರ್ತಿದ್ದ. ಆದರೆ ಇವತ್ತು ಏನಾಗಿತ್ತು, ಅವ್ರ ಫಾದರ್ ಸ್ಟ್ರಿಕ್ಟಾಗಿ ಹೇಳಕತ್ಬಿಟ್ಟಿದ್ರು. ಏನು ಹೇಳತ್ತಿದ್ರು? ನೀನು ನನ್ನ ಆಫೀಸ್ ಒಳಗೆ ಮಕ್ಕೊಳ್ಳೇಬೇಕು, ಒಬ್ಬ ಮಕ್ಕೋಬೇಕು, ಗ್ರ್ಯಾನಿ ಜೊತೆ ಮಕ್ಕೋಬಾರ್ದು ಅಂತ ಹೇಳತ್ತಿದ್ರು. ಹಂಗೆ ಎಬ್ಸಿದ ತಕ್ಷಣ ಆ ಗ್ರ್ಯಾನಿ ಕೇಳ್ತಾಳೆ, ಯಾಕೆ ಆ ಹುಡುಗನ ಎಬ್ಸಾಕತಿ? ಎಂಥ ಚಂದ ಮಕ್ಕೊಂದು ಗೊರ್ಗೆ ಹೊಳಾಗ್ತದ, ಎದಕ್ಕೆ ಎಬ್ಸಾಕತಿ ಅವನ್ನ? ಮಕ್ಕೋಲಿ ಬಿಡು ನನ್ನ ಬಾಜುಕ ಅಂತ ಹೇಳ್ತಾಳೆ. ಅಜ್ಜಿಗಳು ಹಿಂಗೆ ಅಲ್ಲ, ಪ್ಯಾಂಪರ್ ಮಾಡ್ತಿರ್ತಾರೆ ಮೊಮ್ಮಕ್ಕಳಿಗೆ. ಪ್ಯಾಂಪರ್ ಅಂದ್ರೇನು? ಮುದ್ದು ಮಾಡ್ತಿರ್ತಾರೆ ಭಾಳ. ನಿಮಗೂ ಮಾಡ್ತಾರಲ್ಲ, ನಿಮ್ಮ ಅಜ್ಜಿ ಮುದ್ದು ಮಾಡಿ ಮಾತಾಡ್ತಾರೆ ಇಲ್ಲ?
ಏನಾರ ನಿಮ್ಮ ತಂದೆ ತಾಯಿ ಅವ್ನು ತಪ್ಪು ಮಾಡತ್ತಾನಂದ್ರೆ ಇರಲಿ ಬಿಡು, ಸಣ್ಣವ ತಿಳಿದಿಲ್ಲ, ತಿಳಿಸಿ ಹೇಳ್ಬೇಕಪ್ಪ ದೊಡ್ಡವ್ರಾದಿಂದ. ಇನ್ನೂ ವಯಸ್ಸು ಏನ ಹಾಂ, ಮುಂದೆ ಕಲ್ಕೋತಾರೆ ತಗೋ ಅಂತ ಹೇಳ್ತಿರ್ತಾರೆ. ಯಾವತ್ತು ಅಜ್ಜಾಜ್ಜಿ ಏನು ಮಾಡ್ತಾರೆ, ನಿಮ್ಮ ಸೈಡ್ ವಯಸ್ಸು ಮಾತಾಡ್ತಾರೆ. ಹಿಂಗೆ ಸ್ವಾಮಿನ ಅಜ್ಜಿನೂ ಯಾಕೆ ಎಬ್ಸಾಕತ್ತಿ, ಮಕ್ಕೊಂಡೈತೆ ಅದು ಹುಡುಗ, ಬಿಡು ಮಕ್ಕೋಲಿ ಅಂತ ಹೇಳ್ತಾರೆ. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಗೆಟ್ ಅಪ್ ಸ್ವಾಮಿ, ಗೆಟ್ ಅಪ್. ಅವ್ರ ಅಪ್ಪನ ಧ್ವನಿ ಒಳಗೆ ಸ್ಟರ್ನ್ ಏನು ಸ್ಟ್ರಿಕ್ಟ್ನೆಸ್ ಇತ್ತು. ಗೆಟ್ ಅಪ್ ಸ್ವಾಮಿ ಸೆಡ್ ಫಾದರ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಒಮ್ಮೆ ಹೇಳಿದರು ಗೆಟ್ ಅಪ್ ಸ್ವಾಮಿ ಅಂತ ಹೇಳಲಿಲ್ಲ, ಎರಡನೇ ಸಲ ಹೇಳಿದರು ಗೆಟ್ ಅಪ್ ಸ್ವಾಮಿ ಅಂತ ಹೇಳಿಲ್ಲ, ಮೂರನೇ ಸಲ ಜೋರಾಗಿ ಹೇಳಿದರು ಗೆಟ್ ಅಪ್ ಸ್ವಾಮಿ ಅಂತ ಹೇಳಿದರು. ಮೂರನೇ ಸಲ ಹೇಳಿದಾಗ ಎದ್ದು ಕೂತ ಸ್ವಾಮಿ. Father rolled up his bed, took it under his arm and said, "Come with me." Swami looked at Granny, hesitated for a moment and followed his father into the office room. On the way he threw a look of appeal at his mother and she said, "Why do you take him to the office room? He can sleep in the hall, I think." ಏನಂದ್ರು, ಏಳಂತ ಎಬ್ಸಿದ್ರು. ಅವನದು ಬೆಡ್ ರೋಲ್ ಮಾಡಿದ್ರು. ಬೆಡ್ ರೋಲ್ ಮಾಡಿ ಬಗ್ಲಾಗ ಹಿಡ್ಕೊಂಡು ನಡಿ ಅಂದರು. ಎಲ್ಲಿ? ಆಫೀಸ್ ರೂಮಿಗೆ ನಡಿ, ಆಫೀಸ್ ರೂಮ್ನಾಗ ಮಕ್ಕಳಂಗೆ ನೀನು ಇವತ್ತು ರಾತ್ರಿ ಅಂತ. ಅವನಿಗೆ ಹೆದರಿಕೆ ಬರ್ತಿರ್ತೈತಿ. ಅದಕ್ಕೆ ಏನು ಮಾಡ್ತಾನೋ, ಅಜ್ಜಿ ಕಡೆ ನೋಡ್ತಾನೆ. ಅಜ್ಜಿ ನಿನ್ನ ಬಿಟ್ಟು ದೂರ ಆಫೀಸ್ ರೂಮ್ನಾಗ ಒಬ್ಬಗ ಮಲ್ಗಿಕೊಳ್ಳೋಕೆ ಕರ್ಕೊಂಡು ನೋಡ್ತಾರಪ್ಪ ಅಂತ ಹಿಂಗೆ ನೋಡ್ತಾನೆ. ಅಜ್ಜಿಗೆ ಏನೂ ಮಾತಾಡೋಕ್ಕಾಗಂಗಿಲ್ಲ. ಮಗನ ಸ್ವಭಾವ ಗೊತ್ತಿರ್ತೈತಿ ಅಜ್ಜಿಗೆ. ಆಮೇಲೆ ಅಪೀಲ್ ಅಂದ್ರೇನು, ಅಗದಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಗೆ ಕಣ್ಣೊಳಗನ ಮಾತಾಡ್ತಿರ್ತಾನೆ. ಅವ್ರ ತಾಯಿ ಕಡೆ ನೋಡ್ತಾನೆ. ಅಜ್ಜಿ ಕಡೆಯಿಂದ ಏನೂ ಕೆಲಸ ಆಗಲ್ಲ ಅಂದ್ರೆ ತಾಯಿ ಕಡೆ ನೋಡ್ತಾನೆ. ಏನಾರು ಮಾಡು ಮಮ್ಮಿ, ನೋಡಿ ನನ್ನ ಅಪ್ಪ ಒಬ್ಬನ ಮಲ್ಕೊಳಕ್ಕೆ ಕರ್ಕೊಂಡು ಹೊಂಟಾನೆ. ಆಕಿ ಕೇಳ್ತಾಳೆ ಗಂಡಗೆ, ಯಾಕೆ ಸುಮ್ಮನೆ ಅದನ್ನು ಒಂದನ್ನ ಮಲ್ಗಸಾಕೆ ನೀವು ಆಫೀಸ್ ರೂಮಿಗೆ ಕರ್ಕೊಂಡು ಹೊಂಟೀರಿ? ಅವ್ರ ಅಜ್ಜಿ ಜೊತೆ ಪ್ಯಾಸೇಜ್ನಾಗ ಮಕ್ಕೊಳ್ಳೋದು ಬೇಡ ಅಂದ್ರೆ ಬಿಡ್ರಿ, ಹಾಲ್ನಾಗ ಒಬ್ಬ ಮಕ್ಕೋತಾನಲ್ಲ, ಹಾಲ್ನಾಗ ಮಲ್ಕೊಳಕ್ಕೆ ಕೊಡ್ರಿ ಅವಂಗ ಅಂತ ಹೇಳ್ತಾರೆ. ಎಷ್ಟಾದರೂ ಮಮ್ಮಿ ಕಳ್ಳ ಕರಗ್ತೈತಿ, ಹೌದಿಲ್ಲ? ಅದನ್ನ ಯಾಕೆ ಸುಮ್ಮನೆ ಹೆದರ್ತಾನಂದು ಗೊತ್ತಿದ್ದು ಯಾಕೆ ಒಬ್ಬನ್ನ ಮಲ್ಗಿಸ್ಬೇಕು ರೂಮ್ನಾಗ? ಹಾಲ್ನಾಗ ಮಕ್ಕೋತಾನೆ ಬಿಡ್ರಿ, ಅಜ್ಜಿ ಜೋಡಿ ಬೇಡ ಆದಲ್ಲೋ, ಹಾಲ್ನಾಗ ಮಲ್ಕೊಳ್ಬಿಡ್ರಿ ಅಂತ ಹೇಳ್ತಾರೆ. I don't think so, father said, and Swami slunk behind him with bowed head. Let me sleep in the hall, father, Swami pleaded. Your office room is very dusty and there may be scorpions behind your law books. There are no scorpions, little fellow. Sleep on the bench if you like. Can I have a lamp burning in the room? No. You must learn not to be afraid of darkness. It is only a question of habit. You must cultivate good habits. Will you at least leave the door open? All right, but promise you won't roll up your bed and go to your granny's side at night. If you do it, I'll make you the laughing stock of your school. ನೋಡ್ರಿ ಏನಾಯ್ತು, 3 ಸಲ ವೇಕಾಪ್ ಸ್ವಾಮಿ, ವೇಕಾಪ್ ಸ್ವಾಮಿ, ವೇಕಾಪ್ ಸ್ವಾಮಿ ಅಂಥೇಳಿ ಅವರಪ್ಪ ಅವನಿಗೆ ಅಭಿಷೇ ಬಿಟ್ರು. ಎಲ್ಲಿ ಮಕ್ಕೊಂಡಿದ್ದ? ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹೀಸ್ ಗ್ರ್ಯಾನಿ. ಇಸ್ ಇಟ್ ನಾಟ್? ಎವ್ರಿ ಡೇ ಹಿ ಡಿಡ್ ದ್ಯಾಟ್. ಎಬ್ಬಿಸಿದ್ರು, ಹಾಸಿಗೆ ಬಗ್ಲಾಗಿ ಇಟ್ಕೊಂಡ್ರು, ರೂಮ್ ಕಡೆ ನೋಡಿದ್ರು, ಅಜ್ಜಿ ಕಡೆ ನೋಡಿದ, ಅಮ್ಮನ ಕಡೆ ನೋಡಿದ. ಇಬ್ಬರದ್ದು ಹೇಳಿದ್ದೇನು ವರ್ಕೌಟ್ ಆಗಲಿಲ್ಲ. ಸೊ ಏನಂದ? ಐ ಡೋಂಟ್ ಥಿಂಕ್ ಸೊ. ಹಾಲ್ನಾಗ ಮಕ್ಕೊಲ್ಬಿಡ್ರಿ ಅಂದ್ರೆ ಬೇಡ, ಅವ್ರ ರೂಮ್ನಾಗ ಮಕ್ಕೊಲಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಸ್ವಾಮಿಗೆ ನನಗೆ ಎಸ್ಕೇಪ್ ಇಲ್ಲ ಬೇಡ ಇವತ್ತಂತ ತಿಳ್ಕೊಂಡು ಹಿಂಗೆ ಮುಖ ಸ್ಲಂಕ್ ಅಂದ್ರೆ ಏನು? ಸ್ಲಂಕ್ ಅಂದರೆ ಮೂಡ್ ಸಮೀರ್ ಕ್ವೈಟ್ಲಿ ಆ್ಯಂಡ್ ಸೀಕ್ರೆಟ್ಲಿ ಸಾವಕಾಶ ನಡೆದ, ತಲೆ ತೆಳಗೆ ಮಾಡಿಕೊಂಡು. ಆತು ಬಿಡು ಇವತ್ತಿನ ಸತ್ತಂಗನ ಅಂತ ತಿಳ್ಕೊಂಡು ತಲೆ ತೆಳಗೆ ಮಾಡ್ಕೊಂಡು ಅಪ್ಪನ ಹಿಂದಿಂದ ನಡೆದ. ಆಮೇಲೆ ಏನಂದ? ಮತ್ತೊಂದು ಸಲ ಲಾಸ್ಟ್ ಟ್ರೈ ಮಾಡು, ಅಪ್ಪ ರೂಮ್ನಾಗ ಒಬ್ಬ ಮಕ್ಕೊಳಕ್ಕಲ್ಲಿ ಪ್ಲೀಸ್, ಹಾಲ್ನಾಗ ಮಕ್ಕೋತೀನಿ ಅಂತ ಹೇಳ್ತಾರೆ. ಹಾಲ್ನಾಗ ಮಕ್ಕೋತೀನಿ ನಾನು ಅಂತ ಸ್ವಾಮಿ ಪ್ಲೀಡೆಡ್. ಹಾಲ್ನಾಗ ಮಕ್ಕೋತೀನಿ ಅಂತ ಹೆದರಿಕೆ ಬರ್ತೈತಿ ಅಂತ ಮಕ್ಕೋತೇನೆ ಅಂತ ಹೇಳಂಗಿಲ್ಲ. ಏನು ಹೇಳ್ತಾನೆ?
ನಿಮ್ಮ ಆಫೀಸ್ ರೂಮ್ ಭಾಳ ಡಸ್ಟಿ ಐತಿ, ಧೂಳು ಮನೆಗೆ ಎದ್ದೈತೆ ಅದು ಆಫೀಸ್ ರೂಮ್, ಅದಕ್ಕೆ ನನಗೆ ಮಕ್ಕೊಳಕ್ಕೆ ಅಲ್ಲಲ್ಲಿ. ನಾ ಹೆದರ್ತೇನಂತಲ್ಲ, ನಿಮ್ಮ ಆಫೀಸ್ ರೂಮ್ ಒಳಗೆ ಧೂಳು ಭಾಳ ಐತಿ, ಅದಕ್ಕೆ ನಾ ಹಾಲ್ನಾಗ ಮಕ್ಕೋತೇನೆ. ಆಮೇಲೆ ನಿಮ್ಮ ಲಾ ಬುಕ್ಸ್, ಅವ್ರ ತಂದೆ ವಕೀಲರು ಇರ್ತಾರೆ, ಅವರು ಎಲ್ಲ ಲಾ ಬುಕ್ಸ್ ಇಟ್ಟಿರ್ತಾರೆ ಅರೇಂಜ್ ಮಾಡಿ ರ್ಯಾಕ್ ಒಳಗೆ. ನಿಮ್ಮ ಲಾ ಬುಕ್ಸ್ ಹಿಂದೆ ಸ್ಕಾರ್ಪಿಯನ್ಸ್ ಅಂದ್ರೇನು? ಚೇಳುಗಳು ಇರ್ತಾವೆ. ನಿಮ್ಮ ಲಾ ಬುಕ್ಸ್ ಹಿಂದೆ ಚೇಳುಗಳು ಇರ್ತಾವೆ. ಅವು ಬಂದು ನನ್ನ ಕಡಿದ್ರೆ ಅದಕ್ಕೆ ನಾವಲ್ಲೇ. ಸೊ ವಾಟ್ ಆರ್ ದ 2 excuses that Swami gave to his father for not sleeping in his office room? ಪ್ರಶ್ನೆ ಬಂದರೆ ಏನು ಕೊಡಬೇಕು ನೀವು? ಒಂದು, Swami said that father's office is dusty and father's law books ಏನು ಕೆಳಗೆ ಏನಿರ್ತೈತಿ, behind what will be there behind his law books? Scorpions. ಅವ್ರ ಅಪ್ಪನ ಲಾ ಬುಕ್ಸ್ ಹಿಂದೆ ಏನು ನಡ್ಕೊಂಡು ಕುಂತಿರ್ತಾವ ಅಂತ ಹೇಳ್ದ? ಸ್ಕಾರ್ಪಿಯನ್ಸ್. ಓಕೆ, ಚೇಳು ಇರ್ತಾವು, ನನ್ನ ಕಡಿತಾವು ಅಂತ ಹೇಳ್ದ. ಸೊ ನೋ ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಇಟ್. ಸಾರಿ, ಕ್ಯಾನ್ ಐ ಹ್ಯಾವ್ ಅದಕ್ಕೇನಂತಾನು? ದೇರ್ ಆರ್ ನೋ ಸ್ಕಾರ್ಪಿಯನ್ಸ್, ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಓಕೆ, ಸ್ಕಾರ್ಪಿಯನ್ಸ್ ಅಂತೂ ಇಲ್ಲ ನನ್ನ ರೂಮ್ ಒಳಗೆ. ನೀ ಏನು ಮಾಡು, ನೆಲಕ್ಕೆ ಹಾಸ್ಕೊಂಡು ಮಕ್ಕೋಬೇಡ, ಇಲ್ಲೊಂದು ಬೆಂಚ್ ಐತಲ್ಲ, ಬೆಂಚ್ ಮೇಲೆ ಹಾಸ್ಕೊಂಡು ಮಕ್ಕೊಂಬಿಡು ಅಂತ ಹೇಳ್ದ. ಆಮೇಲೆ ಇವ ಡಸ್ಟಿ ಐತಂದ್ರೂ ವರ್ಕ್ ಆಗೋದಿಲ್ಲ, ಸ್ಕಾರ್ಪಿಯನ್ಸ್ ಐತಂದ್ರೂ ಅವ್ರ ಅಪ್ಪ ಕೇಳಂಗಿಲ್ಲ, ಬೆಂಚ್ ಮೇಲೆ ಹಾಸ್ಕೊಂಡು ಮಕ್ಕೋ ಅಂತ ಹೇಳ್ತಾನು. ಕಡಿಕಿವ ಏನು ಕೇಳ್ತಾನು? ಹಂಗಂದ್ರೆ ನಾ ರೂಮ್ ಒಳಗಿನ ಲ್ಯಾಂಪರ ಚಾಲೋ ಇಟ್ಕೊಳ್ಳಿ, ಬೆಳಕರ ಇಟ್ಕೊಳ್ಳಿ ಅಂತ ಕೇಳ್ತಾನೆ. ಅದಕ್ಕೂ ಅವರಪ್ಪ ಹೇಳ್ತಾರೆ, ಇಲ್ಲ ನೀ ಕತ್ತಲಕ್ಕೆ ಭಾಳ ಹೆದರ್ತಿಯಲ್ಲ, ಅದನ್ನು ರೂಢಿ ಮಾಡ್ಕೊ, ಕತ್ತಲದೊಳಗೆ ಮಲ್ಕೊಳ್ಳು ರೂಢಿ ಮಾಡ್ಕೊ. ಇದು ನಿನಗೆ ಹ್ಯಾಬಿಟ್ ಆಗಿಬಿಟ್ಟೈತಿ, ಬೆಳಕಿನಾಗ ಇದ್ದಿದ್ದರಿಂದ ಆ ಹ್ಯಾಬಿಟ್ ನೀ ಚೇಂಜ್ ಮಾಡ್ಕೊ, ಲೈಟ್ ಆಫ್ ಮಾಡಬೇಕು ಕಂಪಲ್ಸರಿ ಅಂತ ಹೇಳಿ. ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಕತ್ತಲಕ್ಕೆ ನೀ ಹೆದರೋದನ್ನ ನಿಲ್ಲಿಸಬೇಕು ಅಂತ ಹೇಳಿ. ಇಟ್ ಈಸ್ ಓನ್ಲಿ ಎ ಕ್ವೆಶನ್ ಆಫ್ ಹ್ಯಾಬಿಟ್. ನಿನಗೆ ರೂಢಿ ಐತದ ಬೆಳಕಿನಾಗ ಮಕ್ಕೊಂಡು ಅಷ್ಟೇ. ಕತ್ತಲ್ದಾಗ ಮಕ್ಕೋಕತ್ತಂದ್ರೆ ಅದ ರೂಢಿ ಆಗಿಬಿಡ್ತೈತಿ ದಿನ. ಲೈಟು ಹಚ್ಚೋದು ಬೇಡ ಅಂತ ಹೇಳಿ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ಒಳ್ಳೆ ರೂಢಿಗಳನ್ನ ಏನು ಮಾಡಬೇಕು? ಅಳವಡಿಸ್ಕೋಬೇಕು. ದೊಡ್ಡ ಆದಂಗೆ ಸಣ್ಣ ಬೇಬಿಗತೆ ಇರಬಾರ್ದು. ಅಜ್ಜಿ ಪಕ್ಕಕ್ಕೆ ಮಕ್ಕೊನ್ಯ, ಅಮ್ಮನ ಪಕ್ಕಕ್ಕೆ ಮಕ್ಕೊನ್ಯ, ಲೈಟ್ ಚಾಲೋ ಇಟ್ಕೊಂಡು ಮಕ್ಕೊನ್ಯ. ನೀ ದೊಡ್ಡ ಆದಂಗೆ ಒಳ್ಳೆ ಹ್ಯಾಬಿಟ್ಸ್ ರೂಢಿಸ್ಕೋಬೇಕು ಅಂತ ಹೇಳಿದ್ರು ಅವರಪ್ಪ. ಆಮೇಲೆ ಏನು ಮಾಡಿದ್ರು? ಲೈಟ್ ಹಚ್ಕೊಳಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಲಾಸ್ಟ್ಲಿ ಏನು ಹೇಳ್ದ? ಹೋಗಲಿ, ನಾ ಡೋರ್ ಓಪನ್ ಇಟ್ಕೊಂಡಾರ ಮಕ್ಕೋಲಿ, ಡೋರ್ ಕ್ಲೋಸ್ ಮಾಡಂತ ಮಾತ್ರ ಹೇಳಬೇಡ್ರಿ ಪ್ಲೀಸ್, ಡೋರ್ ಓಪನ್ ಇಟ್ಟು ಮಕ್ಕೋಲಿ ಫಾದರ್ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಒಂದು ಕಂಡೀಷನ್, ನೀ ಡೋರ್ ಓಪನ್ ಇಟ್ಟು ಮಕ್ಕೋಬಹುದು, ಆದ್ರೆ ರಾತ್ರಿ ನೀ ನಿಂದೆಲ್ಲ ಹಾಸಿಗೆ ಸುತ್ತಕೊಂಡು ಮತ್ತು ಓಡ್ ಹೋಗಿ ಅಜ್ಜಿ ಬಾಜುಕ್ಕೆ ಮಕ್ಕೋಬಾರ್ದು. ಹಾಗೇನಾದರೂ ನೀವು ಹೋಗಿ ನಡು ರಾತ್ರಿ ಅಜ್ಜಿ ಪಕ್ಕಕ್ಕೆ ಮಕ್ಕೊಂಡಿ ಅಂತಂದ್ರೆ ನಾಳೆ ನಾ ಸ್ಕೂಲಿಗೆ ಬಂದು ನಿಮ್ಮ ಎಲ್ಲ ಫ್ರೆಂಡ್ಸ್ ಮುಂದೆ ಇವು ಇಷ್ಟು ಹೆದರ್ಪುಕ್ಲದಾನು, ಅಂಜ್ತಾನು, ಕತ್ತಲ್ಗೆ ಅನ್ಸ್ತಾನು ಅಂಥೇಳಿ ಎಲ್ಲರಿಗೂ ಹೇಳಿ ನಿನ್ನ ನಗ್ಗೇಡಿನ ಮಾಡಿಬಿಡ್ತಾನೆ ಅಂತ ಹೇಳ್ತಾನೆ. ಅಲ್ಲ ಮೇಕ್ ಯುವರ್ ಫ್ರೆಂಡ್ಸ್ ಲಾಫ್ ಎಟ್ ಯು. ನಿನ್ನ ಫ್ರೆಂಡ್ಸ್ ಎಲ್ಲರೂ ನಿನ್ನ ನೋಡಿ ನಗ್ತಾರೆ. ಆಮೇಲಿಂದ ಅಯ್ಯೋ ಇವ ಕತ್ತಲ್ಗೆ ಹೆದರ್ತಾನಂತ, ಒಬ್ಬ ಮಕ್ಕೊಳಕ್ಕೆ ಹೆದರ್ತಾನಂತ, ಸಣ್ಣ ಪಾಪುಗತೆ ಅಜ್ಜಿ ಅಮ್ಮನ ಜೊತೆ ಮಕ್ಕೋತಾನಂತ, ಲೈಟ್ ಹಚ್ಕೊಂಡು ಮಕ್ಕೋತಾನಂತ ಅಂಥೇಳಿ ನೀನು ನೋಡಿದಾಗ ಒಮ್ಮೊಮ್ಮೆ ನಿನ್ನ ಫ್ರೆಂಡ್ಸ್ ಎಲ್ಲ ನಗ್ತಾರೆ. ಹಂಗೆ ಮಾಡಿಬಿಡ್ತೇನೆ ನಾ. ಡೋರ್ ಓಪನ್ ಇಟ್ಟು ಮಕ್ಕೋ, ಆದರೆ ಏನು ಕಂಡೀಷನ್ ಹಾಕಿದ್ರು? ಯು ಶುಡ್ ನೋ ದ ಕಂಡೀಷನ್ ದಟ್ ದ ಫಾದರ್ ಪುಟ್ ಫಾರ್ ಹಿಸ್ ಸನ್. He allowed him to keep the door open and sleep. But what was the condition? Midnight ಒಳಗೆ ಎದ್ದು ಅಜ್ಜಿ ಪಕ್ಕಕ್ಕೆ ಹೋಗಿ ಮಕ್ಕೋಬಾರ್ದು. ಹಂಗೇನಾದರೂ ಮಾಡಿದ್ರೆ ಏನು ಮಾಡ್ತಾನಂತ ಹೇಳಿದೆ ಸ್ವಾಮಿನಪ್ಪ? ನಿನ್ನ ಕ್ಲಾಸ್ಮೇಟ್ಸ್ ಮುಂದೆಲ್ಲ ಹೋಗಿ ಹೇಳ್ಬಿಡ್ತೇನೆ ನಾನು, ಹಿಂಗೆ ಇವ್ ಕತ್ಲಕ್ಕೆ ಹೆದರ್ತಾನಂತೇಳಿ. ಆಮೇಲೆ ಎಲ್ಲರೂ ನಿನ್ನ ನೋಡಿ ನಗಾಕ್ಕೆ ಶುರು ಮಾಡ್ತಾರೆ ನೋಡು ಅಂತ ಹೇಳ್ಬಿಡ್ತಾರೆ. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಟಿಲ್ ಹಿಯರ್? ಓಕೆ, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ paragraph. Okay. Yes. Swami felt cut off from humanity. He was pained and angry. He did not like the strain of cruelty
he saw in his father's nature. He hated the newspaper for printing the tiger's story. He wished that the tiger had not spared the boy, who didn't appear to be a boy after all, but a monster. ನೋಡ್ರಿ, ಸ್ವಾಮಿಗೆ ಹೆಂಗೆ ಅನ್ನಿಸ್ಬಿಡ್ತು, ನಮ್ಮ ತಂದೆಗೆ ನನ್ನ ಮೇಲೆ ಎಳ್ಳು ಕಾಳಷ್ಟು ಕರುಣೆಯೇ ಇಲ್ಲ, ಹ್ಯುಮ್ಯಾನಿಟಿ ಅಂದರೆ ಏನು, ಮನುಷ್ಯತ್ವನೇ ಇಲ್ಲ, ನನ್ನ ಪೂರ ಮನುಷ್ಯತ್ವದಿಂದ ಕಟ್ ಆಫ್ ಮಾಡ್ದಂಗೆ ಅನ್ನಿಸ್ಬಿಡ್ತು ಸ್ವಾಮಿಗೆ. ಯಾಕಂದ್ರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇವತ್ತು ಬೇಡ, ಮುಂದಿನ ತಿಂಗಳದಿಂದ ಮಕ್ಕಳು ಚಾಲು ಮಾಡ್ತಾನೆ, ನೋ. ಆಫೀಸ್ ರೂಮ್ ಬೇಡ, ಹಾಲ್ನಾಗ ಮಕ್ಕೋತೀನಿ ಒಬ್ಬ, ನೋ. ಲೈಟ್ ಹಚ್ಕೊಂಡು ಮಕ್ಕೋತೀನಿ, ನೋ. ಸ್ಕಾರ್ಪಿಯನ್ಸ್ ಅದಾವು, ಡಸ್ಟಿ ಐತಿ, ನೋ. ಬೆಂಚ್ ಮೇಲೆ ಮಕ್ಕೋ. ಡೋರ್ ಓಪನ್ ಇಟ್ಕೊಂಡು ಮಕ್ಕೋತೀನಿ, ಎಸ್. ಬಟ್ ಮಿಡ್ ನೈಟ್ ಅಜ್ಜಿ ಪಕ್ಕಕ್ಕೆ ಹೋಗಿ ಮಕ್ಕೊಂಡ್ರೆ ಏನು ಮಾಡ್ತೀನಿ, ಹೋಗಿ ನಿಮ್ಮ ಕ್ಲಾಸ್ಮೇಟ್ಸ್ ಮುಂದೆಲ್ಲ ಹೇಳಿ ಹಿಂಗೆ ಅದ ನೀವು ಅಂಥೇಳಿ ಎಲ್ಲರಿಗೂ ನಗಾಕ್ಕೆ ಹಚ್ಬಿಡ್ತೇನೆ ನಿಮ್ಮ ಮೇಲೆ. ಇದನ್ನೆಲ್ಲ ಕೇಳಿ ಸ್ವಾಮಿಗೆ ಹೆಂಗೆ ಅನ್ನಿಸ್ತು ಅಂದ್ರೆ, ಮನುಷ್ಯತ್ವನ ಇಲ್ಲಪ್ಪ ಈ ಜಗತ್ತಿನೊಳಗೆ ಅನ್ನಿಸ್ಬಿಡ್ತು. ಆಮೇಲೆ ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಭಯಂಕರ ನೋವಾಗ್ಬಿಡ್ತು ಮನಸ್ಸಿಗೆ. ಅಜ್ಜಿ ಹೆಲ್ಪ್ ಮಾಡತ್ತಿಲ್ಲ, ಅಮ್ಮ ಹೆಲ್ಪ್ ಮಾಡತ್ತಿಲ್ಲ, ಅಪ್ಪ ನೋಡಿದ್ರೆ ಇಷ್ಟು ಸ್ಟ್ರಿಕ್ಟಾಗಿ ಹೇಳಾಕತ್ತ ಬಿಟ್ಟಾರ, ನಾ ಏನು ಹೇಳಿದ್ರು ಕೇಳಾಕತ್ತಿಲ್ಲ. ಅದಕ್ಕೆ ಭಯಂಕರ ಮನಸ್ಸಿಗೆ ನೋವಾತು. ಆಮೇಲೆ ಸಿಟ್ಟು ಬಂತು, ನೋವಾತು, ಸಿಟ್ಟು ಬಂತು. ಆಮೇಲೆ ಹ್ಯೂಮರಸ್ ಅಂತ ಹೇಳೇನಲ್ಲ, ಇದನ್ನೆಲ್ಲ ನೀವು ಸೀರಿಯಸ್ ಆಗಿ ತೊಗೋಬಾರ್ದು. ಹ್ಯೂಮರಸ್ ಅಂದ್ರೇನು, ಹಾಸ್ಯಾಸ್ಪದವಾಗಿ ತೊಗೋಬೇಕು. ಏನು ಅನ್ಕೊತಾನಂತಂದ್ರೆ ಅವ ಸ್ವಾಮಿ ಈಗ ಯಾರ ಮೇಲೆ ಸಿಟ್ಟು ಬಂತವಂಗ, ಸ್ವಾಮಿಗೆ ದುಃಖ ಆಗತೈತಿ, ಸಿಟ್ಟು ಬರತೈತಿ. ಯಾರ ಮೇಲೆ ಸಿಟ್ಟು ಬಂತು, ತಂದೆ ಮೇಲಲ್ಲ, ಆ ನ್ಯೂಸ್ ಪೇಪರ್ ಒಬ್ಬ ಹುಡುಗನ ಬಗ್ಗೆ ಕೊಟ್ಟಿದ್ರಲ್ಲ, ಆ ಹುಡುಗನ ಮೇಲೆ ಸಿಟ್ಟು ಬಂತು. ಯಾಕೆ, ಇವ ಆ ಹುಲಿನ ಎದುರಿಸ್ಲಿಲ್ಲ ಅಂದ್ರೆ ಎಷ್ಟೋ ಚಲೋ ಇತ್ತಪ್ಪ, ಆ ಹುಲಿ ಇವನು ಕೊಂದ ಬಿಟ್ಟಿದ್ರೆ ಚಲೋ ಇತ್ತು, ನ್ಯೂಸ್ ಪೇಪರ್ದಾಗಾರ ಬರ್ತಿರ್ಕಿಲ್ಲ. ಇವೇನು ಸಣ್ಣ ಹುಡುಗ ಹುಲಿನ ಎದುರ್ಸ್ಯಾನಂತ, ಅದ್ರ ಜೊತೆ ಹೋರಾಡಿದಾನಂತ, ಅರ್ಧ ದಿನ ಮರದ ಮೇಲೆ ಕುಂತಾನಂತ, ಹೀರೋ ಆಗಿಬಿಟ್ಟ. ಇವನ ಸಂಬಂಧ ನಾ ಒಬ್ಬ ಆಫೀಸ್ ರೂಮ್ನಾಗ ಮಕ್ಕೋಬೇಕಾಗಿ ಬಂತು, ಕತ್ತಲು ಕೊನೆಯಾಗ. ನನಗೆ ರೂಢಿ ಇಲ್ಲ, ಅಲ್ಲಿ ಹೆದರ್ತೇನೆ ನಾನು, ಕತ್ಲಂದ್ರೆ ಹೆದರಿಕೆ ನನಗೆ. ಎಲ್ಲ ಯಾರ ಸಂಬಂಧ ಆತ, ಈ ನ್ಯೂಸ್ ಪೇಪರ್ದೊಳಗೆ ಬಂದನಲ್ಲ, ಈ ಹುಡುಗನ ಸಂಬಂಧ ಆತ. ಅದಕ್ಕೆ ಆ ಹುಲಿ ಇವನು ಉಳಿಸಬಾರ್ದಾಗಿತ್ತು, ಅವ್ನು ಕೊಂದು ಬಿಡ್ಬೇಕಾಗಿತ್ತು. ಕೊಂದಿದ್ರೆ ಹೀರೋ ಆಗಿರ್ಕಿರ್ತಿಲ್ಲ, ಅವ ನ್ಯೂಸ್ ಪೇಪರ್ದಾಗ ಹೀರೋ ಅಂತ ಬರ್ತಿರ್ಕಿಲ್ಲ, ಮಾನ್ಸ್ಟರ್ ಆಗಿರ್ತಿದ್ದ, ದೆವ್ವಾಗಿರ್ತಿದ್ದ ಸತ್ತ ನಂತರ. ಹೌದಿಲ್ಲ, ಹಿಂಗಂತ ನಾವು. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ and the silence in the house deepened, his heart beat faster. He remembered all the stories of devils and ghosts he had heard in his life. How often his chum Mani had seen the devil in the banyan tree at his street end. And what about poor Munisami's father, who spat out blood because the devil near the river's edge slapped his cheek when he was returning home late one night. And so on his thoughts continued. He was faint with fear. A ray of light from the street lamp stayed in and cast shadows on the wall. Through the stillness, all kinds of noises reached his ears. The ticking of the clock, rustle of trees, snoring sounds, and some vague night insects humming. He covered himself so completely that he could hardly breathe. Every moment he expected the devils to come up to carry him away. There was the instance of his old friend in the 4th class who suddenly disappeared and was said to have been carried off by a ghost to Siam or Nepal. ನೋಡ್ರಿ, ಇದು 11th ಪ್ಯಾರಾಗ್ರಾಫ್ ಐತಲ್ಲ, ಭಾರಿ ಹ್ಯೂಮರಸ್ ಐತಿ, ನಗು ಬರ್ತೈತಿ ನಿಮಗೆ ಇದನ್ನು ನೋಡಿದ್ರೆ. ಏನೇನು ವಿಚಾರ ಬರ್ತಾವಪ್ಪ ಒಂದು ಮಗುವಿನ ಹತ್ರ ಅಂಥೇಳಿ, 10 ವರ್ಷದ ಹುಡುಗನ ಹತ್ರ ಅಂಥೇಳಿ ನಿಮ್ಗೆ ಆಶ್ಚರ್ಯ ಅನಿಸ್ತದೆ. ಇಲ್ಲಿ ನೋಡ್ರಿ ಏನಾಯ್ತು, ಅವ್ರ ತಂದೆ ಹೇಳಿದರು ಒಬ್ಬ ಮಕ್ಕೋಬೇಕು ನೀನು, ಬೆಂಚ್ ಮೇಲೆ ಹಾಸ್ಕೊಂಡು ಮಕ್ಕೋ ಅಂತ ಹೇಳಿದರು. ಸೊ ಏನು ಮಾಡಿದವ, ರೂಮ್ನೊಳಗೆ ಬಂದ, ಲೈಟ್ ಅಂತೂ ಹಚ್ಚಕ್ಕೆ ಪರ್ಮಿಷನ್ ಇರೋಕ್ಕಿಲ್ಲ, ಬೆಂಚ್ ಮೇಲೆ ಹಾಸ್ಕೊಂಡು ಮಕ್ಕೊಂಡ. 10 o'clock ಇತ್ತು, 11 o'clock ಆಯ್ತು, 12 o'clock ಆಯ್ತು. ಅಡ್ವಾನ್ಸ್ ಅಂದರೆ ಏನು,
ಮುಂದುವರಿತಾ ಹೊಂಟಿತ್ತು. ಏನು? ರಾತ್ರಿ. ನೈಟ್ ವಾಸ್ ಅಡ್ವಾನ್ಸಿಂಗ್. ಓಕೆ. As the night advanced and the silence in the house deepened, his heart beat faster. ನೋಡ್ರಿ ನೀವು, ರಾತ್ರಿ ಎಲ್ಲ ಸೈಲೆಂಟ್ ಇರ್ತೈತಿ. ಹೆಂಗೆ ರಾತ್ರಿ ಹಾಕೊಂತ ಹೋತು ಹಂಗೆ ಮನೆಯೊಳಗೆ ಶಾಂತವಾದಂಥ ಸೈಲೆನ್ಸ್, ಶಾಂತ ವಾತಾವರಣ ಸೃಷ್ಟಿಯಾಗಿಬಿಡ್ತು. ನೋಡ್ರಿ, ಒಂದೊಂದು ಸಲ ಸೈಲೆನ್ಸನ್ನು ಭಯಂಕರ ಹೆದರಿಕೆ ಮೂಡಿಸ್ತೈತಿ. ಸಪ್ಳದೊಳಗೆ ಇದ್ದಿದ್ದು ಮನುಷ್ಯ ಭಯಂಕರ ಶಾಂತ ವಾತಾವರಣ ಆಗಿಬಿಡ್ತು ಅಂತಂದ್ರೆ ಹೆದರಿಕೆ ಬರೋಕ್ಕೆ ಚಾಲು ಆಗ್ತೈತಿ. ಹೀ ರಿಮೆಂಬರ್ಡ್. ಅವ್ನು ನೆನಪು ಬರಾಕತ್ಬಿಟ್ಟು. ಏನು ನೆನಪು ಬರಾಕತ್ತು? ಚಲೋದೇನೂ ಅಲ್ಲ, ಬರೇ ಡೆವಿನ್ನು ಸ್ಟೋರೀಸ್ ನೆನಪು ಬರಾಕತ್ಬಿಟ್ಟು. ಡೆವಿನ್ನು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ ಹೀ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಭೂತ್ ಪಿಸಾಚ್, ದೆವ್ವಗಳು, ಪಿಸಾಚಿಗಳು. ಏನು? ಡೆವಿಲ್ಸ್ ಅಂದ್ರೆ ದೆವ್ವ, ಗೋಸ್ ಅಂದ್ರೆ ಪಿಸಾಚಿ. ರಾತ್ರಿ ಮೊದಲ ಹೆದರಿಕೆ ಬರ್ತಿರ್ತೈತಿ. ಅಂತಾದ್ರೊಳಗೆ ಒಬ್ಬ ಮಕ್ಕೊಂಡಾನ. ಜೋರಾಗಿ ಏನು ನೆನಪು ಬರಾಕತ್ಬಿಟ್ಟು, ಅವನ ಜೀವಮಾನದೊಳಗೆ ಎಷ್ಟು ದೆವ್ವಿನ ಭೂತ್ ಪಿಸಾಚಿಗಳ ಸ್ಟೋರೀಸ್ ಕೇಳಿದ್ದಿಲ್ಲ, ಕತೆಗಳನ್ನ ಕೇಳಿದ್ದಿಲ್ಲ, ಅವು ಅಷ್ಟು ನೆನಪು ಬರಾಕತ್ಬಿಟ್ಟು. ಕ್ವಶನ್ ಬರ್ಬೋದು 1 ಮಾರ್ಕ್. ವಾಟ್ ಕೈಂಡ್ ಆಫ್ ಸ್ಟೋರೀಸ್ ಡಿಡ್ ಹಿ ರಿಮೆಂಬರ್? He remembered the stories about devils and ghosts as the night deepened. Understood? Okay. He often, his chum ಅಂದ್ರೇನು? ಫ್ರೆಂಡ್. ಅವನದೊಬ್ಬ ಫ್ರೆಂಡ್ ಇದ್ದ, ಮನಿ ಅಂಥೇಳಿ. ಆ ಮನಿ ಭಾಳ ದೆವ್ವಿನ ಸುದ್ದಿ ಮಾತಾಡ್ತಿದ್ದ ಯಾವಾಗಲೂ. ಯಾರದ ಮುಂದೆ? ಸ್ವಾಮಿ ಮುಂದೆ. ಹೌ ಆಫನ್ ಹೀಸ್ ಚುಮ್ ಅಂದ್ರೇನು? ಫ್ರೆಂಡ್. ಯಾರು? ಹೂ ಇಸ್ ಹಿಸ್ ಚುಮ್? ಮನಿ. ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬ್ಯಾನಿಯನ್ ಟ್ರೀ ಅಟ್ ಹಿಸ್ ಸ್ಟ್ರೀಟ್ ಎಂಡ್. ಅವ್ನು ನೋಡಿದ್ದಂತೆ ಇವನ್ ಫ್ರೆಂಡ್. ಚುಮ್ ಅಂದ್ರೇನು? ಫ್ರೆಂಡ್. ಫ್ರೆಂಡಿನ ಹೆಸರು ಏನಿತ್ತು? ಮನಿ ಏನು ನೋಡಿದ್ದ? ದೆವ್ವನ್ನ ನೋಡಿದಂತೆ. ಎಲ್ಲಿ? ಬ್ಯಾನಿಯನ್ ಟ್ರೀ. ಆ ಬ್ಯಾನಿಯನ್ ಟ್ರೀ ಎಲ್ಲಿತ್ತು? ಅವ್ನ ಸ್ಟ್ರೀಟ್ ಎಂಡಿಗಿತ್ತಂತೆ. ಆಲದ ಮರ ನೋಡಿರಲ್ಲ ನೀವು? ವಿಶಾಲವಾದ ಆಲದ ಮರ ಇರ್ತೈತಿ. ವಿಕ್ರಮ್ ವೇತಾಳದು ನೋಡಿರ್ಬೇಕು ನೀವು. ಒಂದು ಆಲದ ಮರದ ಮೇಲೆ ಅದು ಕಾರ್ಪ್ಸ್, ಸತ್ತ ಹೆಣ ಜೋತಾಳ್ತಿರ್ತೈತಿ. ಅದನ್ನು ತೊಗೊಂಡು ವಿಕ್ರಮ್ ಇದ್ದವ ತನ್ನ ಹೆಗಲ ಮೇಲೆ ಹಾಕೊಂಡು ನಡೀತಿರ್ತಾನೆ. ಅದು ಕತೆ ಹೇಳ್ತಿರ್ತೈತಿ, ಅವನು ಕೇಳ್ತಿರ್ತಾನೆ. ವಿಕ್ರಮ್ ವೇತಾಳ ಅಂತ ಇದ್ದವು. ಅದಕ್ಕೆ ಸ್ವಾಮಿನ ಫ್ರೆಂಡ್ ಮನಿ ದೆವ್ವನ್ನ ನೋಡಿದ್ದ. ಎಲ್ಲಿ? ಒಂದು ದೊಡ್ಡ ಆಲದ ಮರ ಇತ್ತು ಅವ್ರ ಸ್ಟ್ರೀಟ್ ಲೈನ್ ಎಂಡ್ ಒಳಗೆ. ಅದ್ರ ಮೇಲೆ ಏನೋ ಅವ ದೆವ್ವನ್ನ ನೋಡಿದ್ದಂತೆ. ಅದೊಂದು ನೆನಪು ಬರಾಕತ್ತಿ ಇವಂಗ, ದೆವ್ವ ಇರ್ತಾವಂತ ಹೇಳಿ. ಆಮೇಲೆ ಇನ್ನೊಂದು ಇವೆಂಟ್ ಏನಾಗಿತ್ತು ಅಂದರೆ, ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮೀಸ್ ಫಾದರ್. ಒಬ್ಬ ಮುನಿಸ್ವಾಮೀಸ್ ಫಾದರ್ ಅಂತಿದ್ದ, ಮುನಿಸ್ವಾಮಿ ಅಂತಿದ್ದ ಇವನ್ ಫ್ರೆಂಡ್. ಅವನ ಫಾದರ್ ಏನು ಮಾಡಿದರು? ರಕ್ತ ಕರ್ಕೊಂಡು ಸತ್ತಿದ್ದ. ಮುನಿಸ್ವಾಮೀಸ್ ಫಾದರ್ ಸ್ಪ್ಯಾಟ್ ಅಂದ್ರೇನು? ಕಕ್ಕೊಳ್ಳೋದು. ರಕ್ತ ಕಾರಿ ಸತ್ತಿದ್ದ. ಯಾವಾಗ? ಎದಕ್ಕೆ? ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್. ಲೇಟ್ ನೈಟ್ ಮನೆಗೆ ವಾಪಸ್ ಬರಾಕತ್ತಿದ್ದವ. ಹೊಳಿ ದಂಡಿಯಿಂದ ಹಾಸಿ ಬರಾತಿದ್ದ. ಆ ಹೊಳಿ ದಂಡಿಯೊಳಗಿದ್ದಂಥ ದೆವ್ವ ಏನು ಮಾಡಿತ್ತು? ಬಂದ ಮುನಿಸ್ವಾಮೀಸನ ತಂದೆಗೆ ಕಪಾಳಿಗೆ ಹೊಡೆದಿತ್ತು. ಸ್ಲ್ಯಾಪ್ಡ್ ಅಂದ್ರೇನು? ಕಪಾಳಿಗೆ ಹೊಡೆದಿತ್ತು. ಆ ಹೊಡೆದಿದ್ದಕ್ಕೆ ಅವ ಏನು ಮಾಡಿದ? ಮುನಿಸ್ವಾಮೀಸ್ ಫಾದರ್ ರಕ್ತ ಕಾರಿ ಸತ್ತು ಬಿಟ್ಟಿದ್ದ. ಇದು ಅವ್ನು ನೆನಪು ಬರಾಕತ್ತು. ಹಿ ವಾಸ್ ಆ್ಯಂಡ್ ಸೋ ಆನ್. ಹಿಂಗೆ ನೆನಪು ಬರಾಕತ್ಬಿಟ್ಟು ಒಂದಾಗನ ಒಂದು ದೆವಿನ್ ಸ್ಟೋರೀಸ್ ನೆನಪು ಬರಾಕತ್ಬಿಟ್ಟು. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವಂಗ ಇಷ್ಟು ಹೆದರಿಕೆ ಬರಾಕತ್ತಲ್ಲ, ಇನ್ನೇನು ನಾ ಆ ಹೆದರಿಕೆಗೆ ಎಲ್ಲಿ ಮೂರ್ಛೆ ಹೋಗಿ ಬೀಳ್ತೇನೇನೋ ಅನ್ನುವಷ್ಟು ಹೆದರಿಕೆ ಬರಾಕತ್ಬಿಡ್ತು. ಯಾಕಂದ್ರೆ ಒಂದಾಗನ ಒಂದು ದೆವಿನ್ ಸ್ಟೋರಿ ನೆನಪು ಬರಾಕತ್ಬಿಟ್ಟು. ಫ್ರೆಂಡ್ಸ್ ಹೇಳಿದ್ದು, ಅವ್ನ ಫ್ರೆಂಡ್ಸ್ ಹೇಳ್ತಿದ್ರು ದೆವಿಂದು. ನೋಡೇನಂತ ಹೇಳ್ತಿದ್ದ. ಒಬ್ಬ ರಕ್ತ ಕರ್ಕೊಂಡು ಸತ್ತಾನಂತ ಹೇಳ್ತಿದ್ದ. ಇದೆಲ್ಲ ನೆನಪು ಬರಾಕತ್ಬಿಡ್ತು. ಮೂರ್ಛೆ ಹೋಗುವಷ್ಟು ಹೆದರಿಕೆ ಬರಾಕತ್ಬಿಡ್ತು. ಯಾರಿಗೆ? ಸ್ವಾಮಿ. A ray of light from the street lamp strayed in and cast shadows on the wall. ಹೊರಗಡೆಯಿಂದ ಏನಾಗಿತ್ತು? ಸ್ಟ್ರೀಟ್ ಲೈಟ್ಸ್ ಆನ್ ಇರ್ತಾವೆ ನೋಡ್ರಿ ರಾತ್ರಿ ಮಕ್ಕೊಂಡಾಗ. ಅದ್ರ ಬೆಳಕು ಮನೆಯೊಳಗೆ ಬರ್ತಿರ್ತೈತಿ. ಹಂಗೆ ಸ್ಟ್ರೀಟ್ ಲೈಟ್ಸದ ಬೆಳಕು ಇವನ್ ರೂಮ್ ಒಳಗೂ ಬರ್ತಿರ್ತೈತಿ. ಆಮೇಲೆ ಶ್ಯಾಡೋಸ್ ಕಾಣಿಸ್ತಿರ್ತಾವೆ. ಶ್ಯಾಡೋ ಅಂದ್ರೆ ಏನು? ನೆರಳು. ರಾತ್ರಿ ಕತ್ತಲ್ದಾಗ ನೆರಳು ಕಾಣಿಸ್ತಿರ್ತಾವೆ ನೋಡ್ರಿ. ಆನ್ ದ ವಾಲ್ ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ ಹೀಸ್ ಇಯರ್ಸ್. ಇದು ಪ್ರಶ್ನೆ ಬರ್ತೈತಿ. ಎಂಥ ನಾಯ್ಸಸ್
ಕೇಳ್ಸಾಕತ್ತಿದ್ದು ಸ್ವಾಮಿಗೆ ಅಂಥೇಳಿ. ಒಂದು ಭಾಳ ಶಾಂತ ಇರ್ತೈತೆ ನೈಟ್. ಅವಾಗ ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಏನು ಸಪ್ಲ ಮಾಡ್ತೈತಿ? ವಾಚ್. ಶಾಂತ ವಾತಾವರಣದೊಳಗೆ ನೈಟ್ ಏನು ಸಪ್ಲ ಕೇಳ್ಸತ್ತಿತ್ತವ? ಟಿಕ್ಕಿಂಗ್ ಆಫ್ ದ ವಾಚ್. ನೆನ್ಪಿಟ್ಕೋಬೇಕು, ಈ ಪ್ರಶ್ನೆ ಬರ್ತೈತಿ. ಏನೇನು ಕೇಳ್ಸಾಕತ್ತಿತ್ತು, ಎಂತೆಂಥ ಶಬ್ದಗಳು ಅವ್ನು ಕೇಳ್ಸಾಕತ್ತಿತ್ತು ಅಂತ ಬರ್ತೈತಿ. ಸೊ ಒಂದು ಯಾವುದು? ಟಿಕ್ಕಿಂಗ್ ಆಫ್ ದ ಕ್ಲಾಕ್. ಒಂದೇದು ಏನು ಸಪ್ಲ ಕೇಳಿಸ್ತವ? ಟಿಕ್ಕಿಂಗ್ ಆಫ್ ದ ಕ್ಲಾಕ್. ರಸಲ್ ಆಫ್ ಟ್ರೀಸ್. ಆಮೇಲೆ ಗಾಳಿ ಬೀಸ್ತಂದ್ರೆ ಒಣಗಿದ ಎಲಿಗಳು ಸಪ್ಲ. ನೈಟ್ ಭಾಳ ಶಾಂತ ಇರ್ತೈತಿ ವಾತಾವರಣ. ಎಲಿ ಅಳಿಗ್ಯಾಡು ಸಪ್ಲ ಸುದ ಕೇಳಿಸ್ತಿರ್ತೈತಿ. ರಸಲ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್. ಮನ್ಯಾಗ ಮಕ್ಕೊಂಡಿದ್ರಲ್ಲ ಅಜ್ಜಿ ಅಪ್ಪ ಅಮ್ಮ ವರ್ಕಿ ಹೊಡ್ಯಾಕತ್ತಿದ್ರು ರಾತ್ರಿ, ಅದು ಅವ್ನು ಕೇಳ್ಸಾತಿತ್ತು. ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸಲ್ ಆಫ್ ದ ಟ್ರೀಸ್, ಸ್ನೋರಿಂಗ್ ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಹುಳ ಚಿರ್ ಪರ್ರ ಅಂತ ಚೀರ್ತಿರ್ತಾವೆ ನೋಡ್ರಿ ರಾತ್ರಿ. ಕ್ರಿಕೆಟ್ ಅಂತ ಇರ್ತೈತೆ ಎಸ್ಪೆಷಲಿ, ಅಂತ ಚೀರ್ತಿರ್ತೈತೆ. ಹಂಗೆ ನಾನಾ ಥರದ ಇನ್ಸೆಕ್ಟ್ಸ್ ಚಿರ್ ಕಿರ್ ಕರ್ರ ಅಂಥೇಳಿ ಸಪ್ಲ ಮಾಡೋದನ್ನು ಅದು ಕೇಳಿಸ್ತಿರ್ತೈತಿ ಇವನಿಗೆ. ಸೊ 4 ನೀವು ಹೇಳಬೇಕು. ಏನೇನು? ಒಂದು ಯಾವ್ದ್ರ ಸಪ್ಲ ಕೇಳಿಸ್ತು? ಟಿಕ್ಕಿಂಗ್ ಆಫ್ ದ ಕ್ಲಾಕ್, ರಸಲ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್ ಆ್ಯಂಡ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. He covered himself so completely that he could hardly breathe. ಹೆದರಿ ಫುಲ್ ಮುಸುಕು ಹಾಕೊಂಡ್ಬಿಟ್ಟ. ಉಸ್ಲಾಡ್ಸೋಕೆ ತ್ರಾಸ ಆಗಾಕತ್ತಿತ್ತು, ಅಷ್ಟು ಮುಸುಕು ಹಾಕೊಂಡ್ಬಿಟ್ಟ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಪ್ರತಿಯೊಂದು ಕ್ಷಣನೂ ಹಿಂಗೆ ಅನ್ಸಾಕತ್ ಬಿಡ್ತಿಲ್ಲ ಅವಂಗ. ದೆವ್ವ ಬರ್ತೈತಿ, ನನ್ನ ತೊಗೊಂಡು ಹೋಗ್ತೈತಿ. ಹಿಂಗೆ ಅನ್ಸಾಕು ಒಂದು ಕಾರಣ ಇರ್ತೈತಿ. ದೆವ್ವ ಬರ್ತೈತಿ, ನನ್ನ ತೊಗೊಂಡು ಹೋಗ್ತೈತಿ ಇಲ್ಲಿಂದ. ಏನು ಕಾರಣ ಹಿಂಗೆ ಅವಂಗ ಸ್ವಾಮಿಗೆ ಯಾಕೆ ಅನ್ಸಾಕತ್ತು ಅಂತಂದ್ರೆ, ಅವ ಸಣ್ಣವಿದ್ದಾಗ 4th ಸ್ಟ್ಯಾಂಡರ್ಡ್ ಇದ್ದಾಗ ಮಾತಾಡ್ತಿರ್ತಾರೆ ಹಳ್ಳಿಯೊಳಗೆ. ಒಬ್ಬ ಅವ್ನ ಫ್ರೆಂಡ್ ಇದ್ದವ ಒಮ್ಮಿಗಿಲ್ಲೇ ಗಾಯಬ ಆಗಿಬಿಟ್ಟಿರ್ತಾನೆ. ಯಾರ ಫ್ರೆಂಡ್? ಯಾವಾಗ ಸ್ವಾಮಿ 4th ಸ್ಟ್ಯಾಂಡರ್ಡ್ ಇರ್ತಾನಲ್ಲ ಅವಾಗ ಅವ್ನ ಫ್ರೆಂಡ್ ಮಾಯ ಆಗಿಬಿಟ್ಟಿರ್ತಾನೆ ಒಮ್ಗಿಲೆ. ಅವ ಎಲ್ಲಿ ಹೋಗ್ಯಾನು ಅಂತಂದ್ರೆ ಮಂದಿ ಮಾತಾಡ್ತಿರ್ತಾರೆ. ಏನಂತಂದ್ರೆ, ಒಂದು ದೆವ್ವ ಬಂದು ರಾತ್ರಿ ಅವ್ನು ತೊಗೊಂಡು ಹೋಗ್ಬಿಟ್ಟೈತಿ. ಎಲ್ಲಿ ಹೋಗೈತಿ? 1-2 ಜಾಗ, ಸಿಯಾಮ್ ಆರ್ ನೇಪಾಲ್. ಅವ್ನು ತೊಗೊಂಡು ಹೋಗ್ಬಿಟ್ಟೈತಿ. ಸಿಯಾಮಿಗೆ ಓದೈತಂತೂ ಗೊತ್ತಿಲ್ಲ, ನೇಪಾಲ್ಗೆ ಓದೈತಂತೂ ಗೊತ್ತಿಲ್ಲ. ಬಟ್ ದೆವ್ವ ಬಂದು ರಾತ್ರಿ ಅವ್ನು ತೊಗೊಂಡು ಹೋಗೈತಿ. ಇವಾಗ ಇನ್ನು ನಾನು ಇವತ್ತು ರೂಮ್ನಾಗ ಒಬ್ಬ ಮಕ್ಕೊಂಡೇನಿ, ಪಕ್ಕಾ ದೆವ್ವ ಬರ್ತೈತಿ, ನನ್ನೂ ತೊಗೊಂಡು ಹೋಗ್ತೈತಿ ಅಂಥೇಳಿ ಮುಸುಕು ಹಾಕೊಂಡು ಮಕ್ಕೊಂಡಿರ್ತಾನೆ. ಈಗ ನೋಡ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ 12. Swami hurriedly got up and spread his bed under the bench and crouched there. It seemed to be a much safer place, more compact and reassuring. He shut his eyes tight and encased himself in his blanket once again, and unknown to himself fell asleep. And in sleep was racked with nightmares. A tiger was chasing him. His feet stuck to the ground. He desperately tried to escape, but his feet would not move. The tiger was at his back, and he could hear its claws scratch the ground. Scratch. And then a loud thud. Swami tried to open his eyes, but his eyelids would not open, and the nightmare continued. It threatened to continue forever. Swami groaned in despair. ಇಲ್ಲಿ ನೋಡ್ರಿ, ಇಲ್ಲೇನಾಯ್ತು? 12th ಪ್ಯಾರಾಗ್ರಾಫ್ ಒಳಗೆ ಸ್ವಾಮಿ ಏನು ಮಾಡಿದ? ಬೆಂಚ್ ಮೇಲೆ ಮಕ್ಕೊಂಡಿದ್ದ. ಯಾಕಂದ್ರೆ ಡಸ್ಟಿ ಐತಿ, ಸ್ಕಾರ್ಪಿಯನ್ಸ್ ಇರ್ತಾವು ನಿಮ್ಮ ಬುಕ್ಸಿಂದ, ಅವು ಬಂದು ನನ್ನ ಕಡಿತಾವೆ ರಾತ್ರಿ ಅಂದದಕ್ಕೆ ಅವ್ರ ತಂದೆ ಏನು ಹೇಳಿದ್ರು? ಎಲ್ಲಿ ಮಕ್ಕೊ ಅಂತ ಹೇಳಿದ್ರು? ಬೆಂಚ್ ಮೇಲೆ ಮಕ್ಕೋನಿ ಅಂತ ಹೇಳಿದ್ರು. ಈಗ ಅವ್ನು ಭಯಂಕರ ಹೆದರಿಕೆ ಬರಕತ್ಬಿಡ್ತು. ಅದಕ್ಕೆ ಏನಾಯ್ತು? ಬೆಂಚ್ ಬಿಟ್ಟ, ಬೆಂಚ್ ಕೆಳಗೆ ಬಂದು ಮಕ್ಕೊಂಡ. ಹಿ ಸ್ಲೆಪ್ಟ್ ಅಂಡರ್ ದ ಬೆಂಚ್. ವೈ? ಹಿ ಫೆಲ್ಟ್ ಸೇಫ್ ದೇರ್. ಒಂಥರ ಏನೋ ಬೆಂಚ್ ತೆಳಗೆ ಮಕ್ಕೊಂಡ್ರೆ ನನಗೆ ಚಲೋ ಅನ್ಸತೈತಿ ಅಂತ ಅವಂಗೆ ಅನಿಸ್ತು. ಓಕೆ, ಸ್ವಾಮಿ ಹರ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್. ಹಿಂಗೆ ಮುದ್ದೆಯಾಗಿ ಮಕ್ಕೊಂಡ. ಹೆದರಿಕಿದ್ದಾಗ ಹಂಗೆ ಇರ್ತೈತಿ ಮನುಷ್ಯಾಗ, ಹೌದಿಲ್ಲ? ಬೆಡ್ ತೊಗೊಂಡ ಕೆಳಗೆ ಹಾಸ್ಕೊಂಡ, ಆ ಬೆಂಚ್ ಕೆಳಗೆ ಹಿಂಗೆ ಮುದ್ದೆಯಾಗಿ ಮಕ್ಕೊಂಡ. ಇಟ್ ಸೀಮ್ ಟು ಬಿ ಮಚ್ ಸೇಫರ್ ಪ್ಲೇಸ್. ಬೆಂಚ್ ಮೇಲೆ ಮಕ್ಕೊಂಡಾಗ ಹೆಂಗೆ ಅವ್ನು ಭಯಂಕರ ಹೆದರಿಕೆ ಬರಾಕತ್ತಿತ್ತಲ್ಲ, ಬೆಂಚ್ ಕೆಳಗೆ ಮಕ್ಕೊಂಡಾಗ ಒಂಥರ ಏನೋ ಸೇಫ್ ಅನ್ಸಕತ್ತು.
ಅಲ್ಲಿ ಮಕ್ಕೊಂಡ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಯಶ್ಯೂರಿಂಗ್. ಅಲ್ಲಿ ಒಂದು ಸ್ವಲ್ಪ ಧೈರ್ಯ ಬಂತವನು. He shut his eyes tight and encased himself in his blanket. Once again, an unknown to himself fell asleep, and in sleep was racked with nightmares. ಏನು ಮಾಡಿದ? ಅಲ್ಲಿ ಮಕ್ಕಳನ್ನು ಒಂದು ಸ್ವಲ್ಪ ಚಲೋ ಅನ್ಸಾಕತ್ತು. ಪೂರ್ತಿ ಬ್ಲ್ಯಾಂಕೆಟ್ ಹೊತ್ಕೊಂಡ ಮತ್ತು ಜೋರಾಗಿ ನಿದ್ದೆ ಹತ್ತಿಬಿಡ್ತು. ನಿದ್ದೆ ಹತ್ತಿದ ತಕ್ಷಣ ನೈಟ್ಮೇರ್ಸ್ ಅಂದ್ರೂ ಕೆಟ್ಟ ಕನಸುಗಳು ಬೀಳಕ್ಕೆ ಚಾಲು ಮಾಡಿಬಿಟ್ಟು. ಮತ್ತು ಆ ಕನಸು ಹೆಂಗೆ ಬಿತ್ತು ಅಂತಂದ್ರೆ, ಅವನ ಕನಸೊಳಗೆ ಏನು ಬಂತು ಅಂತಂದ್ರೆ, ಅವ್ರ ತಂದೆ ಟೈಗರ್ ಬಗ್ಗೆ ಓದಿದ್ರಲ್ಲ, ಆ ಟೈಗರ್ ಬಗ್ಗೆ ಓದಿದ್ರಲ್ಲ ನ್ಯೂಸ್ ಪೇಪರ್ನಾಗ, ಅದು ಟೈಗರ್ ಬಂತು ಕನಸೊಳಗೆ. ಏನು ಮಾಡ್ತಿದ್ದು? ಆ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಅವ್ನ ಬೆನ್ನು ಹತ್ತಿತ್ತು ಕನಸೊಳಗೆ. ಜೋರು ಮಕ್ಕೊಂಡಿದ್ದ, ಜೋರು ನಿದ್ದೆ ಹತ್ತಿತ್ತು. ಆದರೆ ನಿದ್ದೆ ಒಳಗೂ ಹೆದರಾತಿದ್ದ. ಯಾಕೆ? ಕನಸು ಬಿದ್ದುಬಿಡ್ತು. ಒಂದು ದೊಡ್ಡ ಟೈಗರ್ ಅವ್ನು ಚೇಸ್ ಮಾಡಕತ್ತು. ಚೇಸ್ ಅಂದ್ರೇನು? ಹಿಂಬಾಲ್ಸಕತ್ತು. ಹೀಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಅವನದು ಕಾಲು ಸಿಕ್ಕೊಂಡು ಬಿಟ್ಟಿದ್ದು ನೆಲದೊಳಗೆ. ಸ್ಟಕ್ ಟು ದ ಗ್ರೌಂಡ್. He desperately tried to escape, but his feet would not move. The tiger was at his back. ನೆಲದೊಳಗೆ ಸಿಕ್ಕಾಕೊಂಡ್ಬಿಟ್ಟು ಅವನು ಎರಡೂ ಕಾಲುಗಳು. ಹಿಂಗೆ ಮಾಡಿ ಟ್ರೈ ಮಾಡಿ ಹೆಂಗಾದ್ರೂ ಮಾಡಿ ಹುಲಿಯಿಂದ ದೂರ ಓಡಿ ಹೋಗ್ಬೇಕಂತ ಪ್ರಯತ್ನ ಮಾಡಿದ. ಆದರೆ ಅವ್ನಿಗೆ ಆಗಲಿಲ್ಲ. ಹುಲಿ ಎಲ್ಲಿ ಬಂದಿತ್ತು? ಅವ್ನು ಹಿಂದೆ ಬಂದು ನಿಂತುಬಿಟ್ಟಿತ್ತು. ಏನು ಕೇಳ್ಸಾಕತ್ತಿತ್ತು ಅಂದ್ರೆ ಅದ್ರದ್ದು ಹೆಜ್ಜೆ ಸಪ್ಪಳ ಕೇಳ್ಸಾಕತ್ತಿತ್ತು. ಹತ್ರ ಬಂದಂಗೆ ಅದ್ರದ್ದು ಸಪ್ಪಳ ಕೇಳ್ಸಾಕತ್ತಿತ್ತು. ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಅ ಲೌಡ್ ಥಡ್. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್. ಆಮೇಲೆ ಸಾಕಾಸ ಅದ್ರದ್ದು ಹೆಜ್ಜೆ ಸಪ್ಪಳ ಕೇಳ್ಸಂಗಾತು. ಆಮೇಲೆ ಥಡ್ ಅಂಥೇಳಿ ಜಿಗ್ದಂಗೆ ಆತು. ಸಪ್ಪಳ ಕೇಳಿಸ್ತಾವ. ಆದ್ರೆ ಇಷ್ಟು ಹೆದರಿಕಿತ್ತಲ್ಲ ಅವಂಗ, ಕಣ್ಣು ತೆಗಿಯೋಕ್ಕೂ ಅವನಿಗೆ ಹೆದರಿಕೆ ಬಂದುಬಿಡ್ತು. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಹೆದರಿಕೆ ಮುಂದುವರಿತು. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೇರ್. ಭಯಂಕರ ಹೆದರಿ ನಡ್ಕೊಂತ, ಅಯ್ಯೋ ದೇವ್ರೆ ಕಾಪಾಡು, ನನ್ನ ಕಾಪಾಡು, ಇದೇನು ಬಂತು ಅಂಥೇಳಿ ಗ್ರೋನ್ ಅಂದ್ರೇನು? ಮರ್ಮರ್ ಮಾಡಕತ್ತ. ಇಲ್ಲಿ ನೋಡ್ರಿ, ಥರ್ಟೀನ್ತ್ ಪ್ಯಾರಾಗ್ರಾಫ್. With a desperate effort, he opened his eyes. He put his hand out to feel his granny's presence at his side, as was his habit, but he only touched the wooden leg of the bench. And his lonely state came back to him. He sweated with fright. And now, what was this rustling? He moved to the edge of the bench and stared into the darkness. Something was moving down. He lay gazing at it in horror. His end had come. He realized that the devil would presently pull him out and tear him, and so why should he wait? As it came nearer, he crawled out from under the bench, hugged it with all his might, and used his teeth on it like a mortal weapon. ನೋಡ್ರಿ ಏನಾಯ್ತು? ಏನೋ ಥಡ್ ಅಂತ ಸಪ್ಪಳ ಕೇಳಿಸ್ತು ರೂಮ್ ಒಳಗೆ. ಕಣ್ಣು ತೆಗಿಯೋಕೆ ಧೈರ್ಯ ಆಗಲಿಲ್ಲ. ವಿತ್ ಅ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ಡ್ ಹಿಸ್ ಐಸ್. ಭಾಳ ಕಷ್ಟಪಟ್ಟು ಕಣ್ಣು ತೆಗೆದ. ಏನದು ಸಪ್ಪಳು? ಕನಸೊಳಗೆ ಏನಾಗತ್ತಿತ್ತು? ಒಂದು ಹುಲಿ ಅವನ್ನ ಹಿಂಬಾಲಿಸ್ಕೊಂತ ಬರತ್ತಿತ್ತು. ಅದ್ರ ಕ್ಲಚ್ಚಸ್ ಸಪ್ಪಳ ಕೇಳಿಸಾತಿತ್ತು. ಅವನ ಕಾಲು ಸಿಕ್ಕಾಕೊಂಡು ಬಿಟ್ಟಿದ್ದು, ಸಿಕ್ಕಾಕೊಂಡಿದ್ದು ಮಣ್ಣೊಳಗೆ. ಕಿತ್ತು ಓಡಬೇಕು ಅಂದ್ರೆ ಆಗಾಕತ್ತಿರ್ಕಿಲ್ಲ. ಹುಲಿ ಬೆನ್ನು ಹಿಂದೆ ಬಂದಿತ್ತು. ಆಮೇಲೆ ಥೊಡ್ ಅಂತ ಹೇಳಿ ಸಪ್ಪಳನೂ ಮಾಡಿತ್ತು. ಅದು ಏನಂಥೇಳಿ ಕಣ್ಣು ತೆಗೆದು ನೋಡಿದಾಗ ಏನು ಕಾಣಿಸ್ತು? ನೋಡಿದ ಕೂಡಲೇ ಫಸ್ಟ್ ಏನು ಮಾಡಿದ? ಹೆದರಿದ್ದ. ಅವ ಅಜ್ಜಿ ಜೊತೆ ಮಕ್ಕೋತಿದ್ದಲ್ಲ ದಿನ. ಹಿ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ. ಅಜ್ಜಿನ ಹಿಡ್ಕೊಳಕ್ಕೆ ಹೋದ. ಅಜ್ಜಿ ಇರೋಕ್ಕಿಲ್ಲ. ಇವತ್ತು ಎಲ್ಲಿ ಮಕ್ಕೊಂಡಿದ್ದವ? ಡಿಡ್ ಹಿ ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾನಿ ಟುಡೇ? ನೋ. ವೇರ್ ಡಿಡ್ ಹಿ ಸ್ಲೀಪ್? ಅಕಾರ್ಡಿಂಗ್ ಟು ಹಿಸ್ ಫಾದರ್ಸ್ ಕಮಾಂಡ್, ಸ್ವಾಮಿ ಹ್ಯಾಡ್ ಸ್ಲೆಪ್ಟ್ ಇನ್ ಹಿಸ್ ಫಾದರ್ಸ್ ಆಫೀಸ್ ಆಲ್ ಅಲೋನ್. ಇಸ್ ಇಟ್ ನಾಟ್? ಸೊ ಗ್ರ್ಯಾನಿಂದ ಕೈ ಹಿಡ್ಕೊಳಕ್ಕೆ ಹೋದ. ಅಕ್ಕಿ ಮ್ಯಾಲೆ ಹಾಕಕ್ಕೆ ಹೋದ. At his side was his habit, but the only touched the wooden leg of the bench. ಗ್ರ್ಯಾನಿ ಇರೋಕ್ಕಿಲ್ಲ. ಏನು ಸಿಕ್ತು ಕೈಗೆ? ಮ್ಯಾಲೆ ಬೆಂಚ್ ಮೇಲೆ ಮಕ್ಕೊಂಡಿದ್ದ. ಆಮೇಲೆ ಬೆಂಚ್ ಕೆಳಗೆ ಮಕ್ಕೊಂಡ. ಬೆಂಚದ ಕಾಲು ಸಿಕ್ತು ಕೈಯೊಳಗೆ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್?
ಏನೋ ಸಪ್ಪಳು 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 ಕೇಳಿಸಾತಿತ್ತಿಲ್ಲ, ಏನಿದು ಅಂತ ವಿಚಾರ ಮಾಡಿದ. ಹಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್ ಆ್ಯಂಡ್ ಸ್ಟೇಡ್ ಇನ್ ಟು ದ ಡಾರ್ಕ್ನೆಸ್. ಬೆಂಚದ್ದು ಒಂದು ಮೂಲಿಗೆ ಹೋಗ್ಕೊಂತ ಆಮೇಲೆ ಡಾರ್ಕ್ನೆಸ್ ಒಳಗೆ ನೋಡಿದ, ಕತ್ತಲಾಗಿತ್ತಲ್ಲ, ನೋಡಿದ ಶ್ಯಾಡೋಸ್ ಕಾಣಿಸಾತಿದ್ದು. ಒಂದು ಶ್ಯಾಡೋ ಮೂವ್ ಆಗಾಕತ್ತಿತ್ತು, ಬರಾತಿತ್ತು, ಒಳಗೆ ಬರಾತಿತ್ತು. ಅವಂಗೆ ಅನಿಸ್ತು, ಆತು ನನ್ನ ದೆವ್ ಬಂತೀಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೈತಿ ಅಂತ ಗೊತ್ತಾತವ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಹಿ ಲೇ ಗೇಸಿಂಗ್ ಆ್ಯಟ್ ಇಟ್ ಇನ್ ಹಾರರ್. ಗೇಸಿಂಗ್ ಅಂದ್ರೂ ದಿಟ್ಟಿಶಿ ನೋಡಾತಿದ್ದ. ಏನೋ ಒಳಗೆ ಬರಾಕತ್ತಿತ್ತು. ರೂಮದ ಕಿಟಕಿ ತೆಗ್ದಿದ್ದಿತ್ತು, ಆಫೀಸ್ ರೂಮ್ದು ಕಿಟಕಿ ತೆಗ್ದಿದ್ದಿತ್ತು. ಆ ಕಿಟಕಿ ಒಳಗಿಂದ ಏನೋ ಒಳಗೆ ಬರಾಕತ್ತಿತ್ತು. ಅದ್ರದ್ದು ನೆರಳು ಕಾಣಿಸತ್ತಿತ್ತು ಕತ್ತಲದೊಳಗೆ, ಸ್ಟ್ರೀಟ್ ಲೈಟ್ ಬೆಳಕೊಳಗೆ ಅದೇನೋ ಒಳಗೆ ಬರೋದು ಕಾಣಿಸತ್ತಿತ್ತು. ಈಗ ಇವ್ ಕನ್ಫರ್ಮ್ ಆತು ದೆವ್ವ ಒಳಗೆ ಬರಾಕ್ತೈತಿ, ಪಕ್ಕ ನನ್ನ ತೊಗೊಂಡು ಹೋಗ್ತೈತಿ ಅಂಥೇಳಿ. ಆಮೇಲೆ ಇಲ್ಲಿ ನೋಡ್ರಿ, ಒಂದೊಂದು ಸಲ ಭಯಂಕರ ಹೆದರಿದ್ರೂ ನೀವು ಸ್ವಾಮಿ ವಿವೇಕಾನಂದ ಅವ್ರದ್ದು ಒಂದು ಸ್ಟೋರಿ ಕೇಳಿರ್ಬೋದು. ಅವರು ಕಾಶಿಗೆ ಹೋದಾಗ ಒಂದು 10 ಮಂಗ್ಯಗಳು ಅವ್ರನ್ನ ಬೆನ್ನು ಹತ್ತವಂತು. ಅವ್ರು ಹೆದರಿ ಓಡ್ತಿರ್ತಾರಂತ, ಅವು ಬೆನ್ನು ಹತ್ತಿರ್ತಾವಂತ. ಅವಾಗ ಒಬ್ಬರು ಅಲ್ಲಿ ಹಿರಿಯರಿದ್ರಂತ, ಬುದ್ಧಿವಂತರು. ತಮ್ಮ ಯಾಕೆ ಓಡಾಕತ್ತಿ, ಹೊಳ್ಳಿ ನಿಂತ ದಿಟ್ಟಿಶ್ ನೋಡು, ಅವನ್ನ ಹೆದರಿ ಓಡಬೇಡ, ಎಷ್ಟು ಹೆದರಿ ಓಡಿ ಹೋಗ್ತಿ ಅಷ್ಟು ಹೆದರಿಕೆ ನಿನ್ನ ಬೆನ್ನು ಹತ್ತೈತಿ, ಧೈರ್ಯದಿಂದ ಎದುರಿಸು ಅವನ್ನ ಅಂತ ಹೇಳಿದ್ರಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರಂತ, ಧೈರ್ಯದಿಂದ ಹೊಳ್ಳಿ ನಿಂತ್ರಂತ. ಅವು 10 ಮಂಗ್ಯಗಳು ಸುಮ್ಮ ಕುಂತು ಅವ್ರು ನೋಡಿದ್ವು ಅಂತ ಒಂದೊಂದು ವಾಪಸ್ ಹೋದ್ವು ಅಂತ. ಅಂದ್ರೆ ಯಾವಾಗ ನಿಮಗೆ ಭಯಂಕರ ಹೆದರಿಕೆ ಬರ್ತೈತಲ್ಲ, ಆ ಟೈಮ್ದೊಳಗೆ ನಿಮ್ಗೆ ಧೈರ್ಯನೂ ಬರ್ತೈತಿ. ಇವಂಗೂ ಹಂಗೆ ಆಯ್ತು. ಸ್ವಾಮಿಗೆ ಸಿಕ್ಕಾಪಟ್ಟೆ ಹೆದರಿಕೆ ಬರಾಕತ್ತಿತ್ತು, ಅಂಥದ್ರೊಳಗೆ ಫುಲ್ಲು ಧೈರ್ಯ ಬಂದುಬಿಡ್ತು. ಯಾಕೆ ಧೈರ್ಯ ಬಂತಂದ್ರೆ, ಹೆಂಗಾದರೂ ದೇವು ಬಂದು ನನ್ನ ತೊಗೊಂಡು ಹೋಗೋದೈತಿ, ಒಂದು ಕೊನೆ ಪ್ರಯತ್ನ ನನ್ನಷ್ಟಕ್ಕೆ ನಾನು ಉಳಿಸ್ಕೊಳಕ್ಕೆ ಯಾಕೆ ಮಾಡಬಾರ್ದು ಅಂತೇಳಿ ತಿಳ್ಕೊಂಡು ಏನು ಮಾಡಿದ ಅವ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್. ಅದು ಹತ್ರ ಬಂದಂಗೆ ಏನು ಮಾಡಿದ ಅವ, ಸಾವಕಾಶ ಕ್ರಾಲ್ ಮಾಡಿದ, ಅಂಬೆಗಾಲು ಹಚ್ಚಿ ಹೊರಗೆ ಬಂದ. ಕತ್ತಲದೊಳಗೆ ಅದ್ರದ್ದು ಕಾಲು ಹಿಡ್ಕೊಂಡು ಜೋರಾಗಿ ಕಡಿದ್ಬಿಟ್ಟ. ಅಂಡರ್ ದ ಬೆಂಚ್ hugged it with all his might and used his teeth in like a mortal weapon. Mortal ಅಂದ್ರೆ ಏನು, ಕೊಂದು ಬಿಡ್ಬೇಕು, ಲಾಸ್ಟ್ ಇಂಪಾರ್ಟೆಂಟ್ ವೆಪನ್ ಅದು. ಕೊಂದು ಬಿಡ್ಬೇಕು ಇದನ್ನು, ದೆವ್ವನ್ನ. ನಾ ಯಾಕೆ ಅದಕ್ಕೆ ತೊಗೊಂಡು ಹೋದ್ರೆ ಅದ್ರ ಜೊತೆ ಹೋಗಬೇಕು, ಹೆಂಗಾದ್ರೂ ಮಾಡಿ ನನ್ನಷ್ಟು ನಾನು ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಗಟ್ಟಿಯಾಗಿ ಅದ್ರದ್ದು ಕಾಲು ಹಿಡ್ಕೊಂಡು ಜೋರಾಗಿ ತನ್ನ ಹಲ್ಲಿಂದ ಅದನ್ನು ಕಡಿದ್ಬಿಟ್ಟ. ನೈಟ್ ಮೇರ್ ಅಂದ್ರೆ ಏನು, ಅ ಫ್ರೈಟ್ನಿಂಗ್ ಡ್ರೀಮ್. ಡೆಸ್ಪರೇಟ್ಲಿ ಅಂದ್ರೆ ಡೂ ಸಮಥಿಂಗ್ ವಿತ್ ನೋ ಹೋಪ್. ಮಾರ್ಟಲ್ ವೆಪನ್ ಅಂದ್ರೆ ಡೆಡ್ಲಿ ವೆಪನ್. ಹಲ್ಲ ಭಾಳ ಕೆಟ್ಟಿವು, ಮನುಷ್ಯರು ಚರ್ಮದೊಳಗೆ ಹೋಗ್ಬಿಡ್ತಾವೆ ಕಡ್ಯಾಕಂದ್ರೆ. ನೋಡ್ರಿ 14th paragraph. ಅಯ್ಯೋ, something has bitten me, went forth an agonized thundering cry and was followed by a heavy tumbling and falling amidst furniture. In a moment, father, cook and a servant came in carrying light, and all 3 of them fell on the burglar who lay amidst the furniture with a bleeding ankle. ನೋಡ್ರಿ ಏನಾಯ್ತು, ಅಯ್ಯೋ ಏನೋ ಕಡಿತು ನನ್ನ ಅಂಥೇಳಿ ಸಿಕ್ಕಾಪಟ್ಟೆ ನೋಯಿನೊಳಗೆ ಕಿರ್ಚಾಡಕತ್ತ ಒಬ್ಬ ಮನುಷ್ಯ. ಆಮೇಲೆ ಬಿದ್ದ, ಫರ್ನಿಚರ್ ಮೇಲೆ ಬಿದ್ದ, ಎಲ್ಲ ಬಿತ್ತು. ಅಂದರೆ ಅದು ದೆವ್ವ ಆಗಿರ್ಕಿಲ್ಲ, ಒಬ್ಬ ಮನುಷ್ಯ ಇದ್ದ. ಅವ್ನು ಕಿರ್ಚಾಡೋದನ್ನೆಲ್ಲ ಕೇಳಿ ಡೋರ್ ಓಪನ್ ಇತ್ತಲ್ಲ, ಅವಾಗ ಏನು ಮಾಡಿದ್ರು, ಫಾದರ್, ಕುಕ್ ಆ್ಯಂಡ್ ಅ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್. ಯಾರ್ಯಾರು ಬಂದರು ಅಂತ ಪ್ರಶ್ನೆ ಬರ್ತೈತಿ. ಫಾದರ್, ಕುಕ್ ಆ್ಯಂಡ್ ಅ ಸರ್ವೆಂಟ್ came in with a light, and all 3 of them fell on the burglar who lay amidst the furniture with a bleeding ankle. ದೆವ್ವ ಆಗಿರಲಿಲ್ಲ ಅದು, ಬರ್ಗ್ಲರ್ ಅಂದರೆ ಯಾರು, ಕಳ್ಳ. ಒಬ್ಬ ಕಳ್ಳ ಬಂದಿದ್ದ ಕಳುವು ಮಾಡಕ್ಕೆ. ಅದು ಆಫೀಸ್ ರೂಮದ್ದು ವಿಂಡೋ ಓಪನ್ ಇತ್ತಲ್ಲ, ಅದ್ರೊಳಗಿಂದ ಹಾಸಿ ಕಳುವು ಮಾಡಕ್ಕೆ ಬಂದಿದ್ದ. ಆದ್ರೆ ಅವ್ನು ಕಳ್ಳ ಅಂಥೇಳಿ ಸ್ವಾಮಿಗೆ ಗೊತ್ತಿಲ್ಲಂದ್ರೂ ದೆವ್ವ ಬಂದೈತಿ ನಾನು ತೊಗೊಂಡು ಹೋಗಕ್ಕೆ, ಇದನ್ನು ಮುಗಿಸೇ ಬಿಡ್ಬೇಕಂತ ತಿಳ್ಕೊಂಡು ಅದ್ರ ಕಾಲು ಹಿಡ್ಕೊಂಡು ಕಡ್ದು ಬಿಟ್ಟಿದ್ದ ಸಿಕ್ಕಾಪಟ್ಟೆ. ಇವು ಏನು ಆ್ಯಂಕಲ್ ಅಂದ್ರೆ ನಿಮ್ಮ ಕಾಲು ಹತ್ರ ಸಿಕ್ಕಾಪಟ್ಟೆ ರಕ್ತ ಬರಾಕತ್ತಿತ್ತು, ಚೀರಾಡಿ ಬಿದ್ದು ಬಿಟ್ಟಿದ್ದ. 3 ಜನ ಕೂಡಿ ಅವನ್ನ ಹಿಡಿದ್ರು. ಆಮೇಲೆ ಏನು ಮಾಡಿದರು, ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ and his teacher patted his back. The headmaster said that he was a true scout.
Swami had bitten into the flesh of one of the most notorious housebreakers of the district and police were grateful to him for it. ನೋಡ್ರಿ ಏನು ಮಾಡಿದ್ದ ಸ್ವಾಮಿ? ಗೊತ್ತಿಲ್ಲಾರ್ದನ ಒಬ್ಬ ಕುಖ್ಯಾತ, ಫೇಮಸ್ ಅಂದ್ರೇನು? ಪ್ರಸಿದ್ಧ, ಪ್ರಖ್ಯಾತ. ಧಾರವಾಡ ಈಸ್ ಫೇಮಸ್ ಫಾರ್ ಪೇಡ. ಆ್ಯಂಡ್ ವೀರಪ್ಪನ್, ಈಸ್ ಈ ಫೇಮಸ್ ಆರ್ ನೊಟೋರಿಯಸ್? ನೊಟೋರಿಯಸ್, ಕುಖ್ಯಾತ. ಸ್ಯಾಂಡಲ್ವುಡ್ ಕಳುವು ಮಾಡೋ ವೀರಪ್ಪನ್, ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕಿಡ್ನ್ಯಾಪ್ ಮಾಡಿದ್ದ. ಸೊ ಹಿ ಈಸ್ ನಾಟ್ ಫೇಮಸ್, ಹಿ ಈಸ್ ನೊಟೋರಿಯಸ್, ಕುಖ್ಯಾತ ಕಳ್ಳ. ಶ್ರೀಗಂಧದ ಕಟ್ಟಿಗೆ ತುಡುಗು ಮಾಡುವಂಥ ಕಳ್ಳ ಯಾರು? ವೀರಪ್ಪನ್. ಇಲ್ಲಿ ನೋಡ್ರಿ, ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಶವರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಓವರ್ ನೈಟ್ ಹೀರೋ ಆಗಿಬಿಟ್ಟ ಸ್ವಾಮಿ. ಯಾಕೆ? ಆ ಡಿಸ್ಟ್ರಿಕ್ಟ್ ಒಳಗನ, ಆ ಜಿಲ್ಲೆ ಒಳಗನ ಒಬ್ಬ ಕುಖ್ಯಾತ ಕಳ್ಳಿದ್ದ, ಯಾರ ಕೈಯಾಗೂ ಸಿಕ್ಕಿರ್ಕಿಲ್ಲ. ಅಂಥವ್ನು ನೀವು ಹಿಡಿದು ಕೊಟ್ಬಿಟ್ಟಿದ್ದ. ಫ್ರೆಂಡ್ಸ್ ಏನಂದ್ರು, ಕ್ಲಾಸ್ಮೇಟ್ಸ್ ಏನಂದ್ರು, ಅವಂಗ ಗೌರವದಿಂದ ಕಾಣಕತ್ರು. ಅಲ್ಲ ಸ್ವಾಮಿ, ಏನು ಮಾಡಿಬಿಟ್ಟು ಅಂಥ ಕುಖ್ಯಾತ ಕಳ್ಳನ್ನು ಹಿಡಿದು ಕೊಟ್ಟಿನಿ ನೀನು, ಭಾಳ ಗೌರವ, ಭಾಳ ಹೆಮ್ಮೆ ನಿನ್ನ ಬಗ್ಗೆ ಅಂದರು. ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಟೀಚರ್ಸ್ ಎಲ್ಲ ಬಂದು ಅವ್ನು ಬೆನ್ನು ಚಪ್ಪರಿಸಿ, ಶಬಾಷ್, ಎಂಥ ಒಳ್ಳೆ ಕೆಲಸ ಮಾಡಿದಿ ಅಂದ್ರೆ. ರಾತ್ರಿ ಏನಾಗ್ಬಿಟ್ಟ ಸ್ವಾಮಿ? ಒಬ್ಬ ಮಕ್ಕೊಂಡು ಆಫೀಸ್ ರೂಮ್ನಾಗ ಹೀರೋ ಆಗಿಬಿಟ್ಟ. ಹೆಡ್ ಮಾಸ್ಟರ್ ಏನಂದ್ರು? ಹಿ ವಾಸ್ ಅ ಟ್ರೂ ಸ್ಕೌಟ್ ಅಂದರು. ಸ್ಕೌಟ್ ಅಂದ್ರೇನು? ಸೋಷಿಯಲ್ ವರ್ಕ್ ಮಾಡೋಕ್ಕೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಿರ್ತಾರೆ, ಯಾವತ್ತು ಇನ್ನೊಬ್ಬರು ಒಳ್ಳೆಯದಕ್ಕಾಗಿ ಶ್ರಮಿಸ್ತಿರ್ತಾರೆ, ಅಂಥ ಸ್ಕೌಟ್ನಿ ಅಂದರು. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ಸ್. ಸಾಕಷ್ಟು ಮನೆ ಕಳುವು ಮಾಡಿರ್ತಾನೆ ಈ ಮನುಷ್ಯ, ಕುಖ್ಯಾತ ಕಳ್ಳ ಇರ್ತಾನೆ. ಭಾಳ ಮನೆ ತುಡುಗು ಮಾಡಿರ್ತಾನೆ, ಯಾರ ಕೈಯಾಗೂ ಸಿಕ್ಕಿರಲಿಲ್ಲ. ಅಂಥವ್ನು ಹಿಡಿದು ಕೊಟ್ಟಿರ್ತಾನೆ ಸ್ವಾಮಿ. ಏನು? ಅವ್ನ ಕಾಲು ಕಡಿದು. ಸ್ವಾಮಿ ಸೆಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್, ಡಿಸ್ಟ್ರಿಕ್ಟ್ ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ನೋಡ್ರಿ, ಅಂಥ ಕುಖ್ಯಾತ ಕಳ್ಳನ್ನು ಯಾರ ಕೈಯಾಗೂ ಹಿಡಿಯಾಕೆ ಆಗಿರ್ಕಿಲ್ಲ, ಇವು ಹಿಡಿದು ಕೊಟ್ಟಿದ್ದಕ್ಕೆ ಪೊಲೀಸ್ ವರ್ ಗ್ರೇಟ್ಫುಲ್ ಅಂದ್ರೆ ಅವ್ರು ಸುಧಾ ಅವನ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಅವಂಗೆ ಧನ್ಯವಾದಗಳನ್ನ ಹೇಳಿದರು. ಭಾಳ ಒಳ್ಳೆ ಕೆಲಸ ಮಾಡಿಪ್ಪ, ನೀ ಹಿಡಿದು ಕೊಟ್ಟು, ನಮ್ಮ ಕಡೆಯಿಂದ ಆಗುವತ್ತಾಗಿತ್ತು ನೋಡಂತಂದ್ರೆ. ಸ್ವಾಮಿ said for the sake of politeness, certainly, the inspector said, why don't you join the police when you are grown up? ನೋಡ್ರಿ, ಪೊಲೀಸ್ ಸ್ಟೇಷನ್ಗೂ ಕರೆದ್ರು ಅವನು. ನೊಟೋರಿಯಸ್ ನೊಟೋರಿಯಸ್ ಯಾರು? ನೊಟೋರಿಯಸ್ ಹೌಸ್ ಬ್ರೇಕರ್ನ ಹಿಡಿದು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋದ ಸ್ವಾಮಿನ ಫಾದರ್. ಅವಾಗ ಇವೂ ಬಂದಿದ್ದ. ಇನ್ಸ್ಪೆಕ್ಟರ್ ಏನಂದರು? ನಮ್ಮ ಕಡೆ ಆಗ್ಲಾರ್ದಂಥ ಕೆಲಸ ನೀವು ಮಾಡಿಬಿಟ್ಟೆಪ್ಪ ಸ್ವಾಮಿ, ದೊಡ್ಡ ಆದಮೇಲೆ ನೀವು ಪೊಲೀಸ್ ಆಫೀಸರ್ ಯಾಕಾಗಬಾರ್ದು ಅಂತ ಕೇಳಿದ್ರು. ಆವಾಗ ಸ್ವಾಮಿ ಏನಂದ? ಪೊಲೈಟ್ಲಿ ಅಂದ್ರೇನ, ಅಗದಿ ವಿನಯದಿಂದ ಏನಂದ? ಅಂಥ ಪೊಲೀಸ್ ಇನ್ಸ್ಪೆಕ್ಟರ್ ನೀನು ಪೊಲೀಸಾಗಿ ದೊಡ್ಡವಾಗನ ಅನ್ನತನಂದ. ಆಗ್ತೇನ್ರಿ ಅಂತ ಹೇಳ್ದ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಅನ್ ಇಂಜಿನ್ ಡ್ರೈವರ್. ಆದರೆ ಅವನ ಮನಸ್ಸು ಎದಕ್ಕೆ ಮಾಡಿದ್ದ? ಏನಾಗಬೇಕಂತ ಮಾಡಿದ್ದ? ದೊಡ್ಡವಾಗಿ ಇಂಜಿನ್ ಡ್ರೈವರ್ ಆಗಬೇಕಂದಿದ್ದ, ಆ ರೈಲ್ವೆ ಗಾರ್ಡ್ ಆಗಬೇಕಂತಿದ್ದ. ರೈಲ್ವೆ ಗಾರ್ಡ್ ಅಂದ್ರೆ ಆ ಗ್ರೀನ್ ಕಲರ್ದು ಇದನ್ನು ತೋರಿಸ್ತಾರಲ್ಲ, ಟ್ರೈನ್ ಬಂತಂದ್ರೆ ಟ್ರೈನ್ ಹೊಂಟೈತೆ ಅಂತ ಹೋಗ್ಲಿ ಅಂತ ತೋರಿಸ್ತಾರೋ, ರೆಡ್ದು ಟ್ರೈನ್ ಬರಾಕತ್ತೈತೆ ಅಂತ ತೋರಿಸ್ತಾರೋ, ಹಂಗೆ ಅವ ರೈಲ್ವೆ ಗಾರ್ಡ್ ಆಗಬೇಕನ್ನೋದಿದ್ದ. ಆರ್ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಸೊ ದಿಸ್ ಕ್ವಶನ್ ವಿಲ್ ಆಲ್ಸೋ ಕಮ್. ವಾಟ್ ಡಿಡ್ ಸ್ವಾಮಿ ವಾಂಟೆಡ್ ಟು ಬಿ ವೆನ್ ಹಿ ಗ್ರೋ ಅಪ್ ಅಂತ ಬರ್ತೈತೆ. ಏನೇನು ಆಗ್ಬೇಕಂದಿದ್ದ? ಇಂಜಿನ್ ಡ್ರೈವರು, ರೈಲ್ವೆ ಗಾರ್ಡು, ಬಸ್ ಕಂಡಕ್ಟ್ರು ಆಗಬೇಕಂದಿದ್ದ. ಪೊಲೀಸ್ ಇನ್ಸ್ಪೆಕ್ಟರ್ ಏನಂದ ಅವಾಗ? ನೀ ದೊಡ್ಡವ ಅಂದಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಂದ. ಯಾಕಂದ? ನಮ್ಮ ಕಡೆಯಿಂದ ಆಗ್ಲಾರ್ದಂಥ ಕೆಲಸ ನೀವು ಮಾಡಿ, ಕಳುವನ್ನ ಹಿಡಿದು ಕೊಟ್ಟು, ಅದಕ್ಕೆ ನೀನು ಆಗಂದಿದ್ದ. ವೆನ್ ಹಿ ರಿಟರ್ನ್ಡ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್, ಫಾದರ್ ಆಸ್ಕ್ಡ್ ವೇರ್ ಇಸ್ ದ ಬಾಯ್. ಅವತ್ತು ರಾತ್ರಿ ಕ್ಲಬ್ದಿಂದ ಅವ್ರ ಅಪ್ಪಾರು ಬಂದರು, ಈ ಇನ್ಸಿಡೆಂಟ್ ಆದ ದಿನ ರಾತ್ರಿ. ವೇರ್ ಇಸ್ ದ ಬಾಯ್ ಅಂತ ಕೇಳ್ತಾರೆ. ಸ್ವಾಮಿ ಎಲ್ಲಿದಾನು ಅಂತ ಕೇಳ್ತಾರೆ. ಹೀ ಈಸ್ ಅ ಸ್ಲೀಪ್, ಮಕ್ಕೊಂಡಾನು ಅಂತ ಹೇಳ್ತಾರೆ. ಯಾರು ಮನ್ಯಾಗ ಯಾರು ಇರ್ತಾರೆ? ಸ್ವಾಮಿನ್ ಗ್ರ್ಯಾಂಡ್ ಮದರ್. ಆಲ್ರೆಡಿ ಇಷ್ಟು ಜಲ್ದಿ ಮಕ್ಕೊಂಡವ ಅಂತ ಕೇಳ್ತಾನೆ. ಹಿ ಡಿಂಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್, ಸೆಡ್ ಹಿಸ್ ಮದರ್. ನಿನ್ನೆ ದಿನ ರಾತ್ರಿ ಪಾಪ ಅವ ಎಲ್ಲಿ ಮಕ್ಕೊಂಡನ್ರಿ? ಕಣ್ಣಿಗೆ ಕಣ್ಣು ಹಚ್ಚಿಲ್ಲವ, ಇಡೀ ದಿನ ರಾತ್ರಿ ಎಚ್ಚರಿದ್ದವ, ಕಳ್ಳನ್ನು ಹಿಡಿದು ಕೊಟ್ಟಿಲ್ಲೇನ್ರಿ ಅಂತಂತ. ಅದಕ್ಕೆ ಹಿಡಿಂಟ್ ಅವ್ರ ತಂದೆ ಕೇಳ್ತಾರೆ, ಎಲ್ಲಿ ಮಕ್ಕೊಂಡಾನ ಅಂತ ಕೇಳ್ತಾರೆ. ವೆರ್ ಈಸ್ ಈ ಸ್ಲೀಪಿಂಗ್?
ವೇರ್ ಈಸ್ ಹಿ ಸ್ಲೀಪಿಂಗ್ ಅಂತ ಕೇಳ್ತಾರೆ. ಇನ್ ಹಿಸ್ ಯೂಶ್ವಲ್ ಪ್ಲೇಸ್. ಎಲ್ಲಿ ಯೂಶ್ವಲ್ ಪ್ಲೇಸ್ ಯಾವುದು ಅಂದ್ರೆ ನೆನಪೈತೆ ನಿಮ್ಗೆ? ವೇರ್ ಡಿಡ್ ಸ್ವಾಮಿ ಸ್ಲೆಪ್ಟ್ ಯೂಶ್ವಲಿ? ಬಿಸೈಡ್ ಹಿಸ್ ಗ್ರ್ಯಾನಿ. ಎಲ್ಲಿ ಮಕ್ಕೊಂಡಾನು ಅಂತ ಕೇಳೋಣ, ಯೂಶ್ವಲ್ ಪ್ಲೇಸ್ ಒಳಗೆ ಮಕ್ಕೊಂಡಾನು ಅಂತ ಹೇಳ್ತಾನೆ. ಮದರ್ ಸೆಡ್ ಕ್ಯಾಶುವಲಿ ಹಿ ವೆಂಟ್ ಟು ಬೆಡ್ ಅಟ್ 7:30. 7:30ಗೆ ಮಕ್ಕೊಂಡಾನು ಅಂತ ಹೇಳ್ತಾನೆ. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಅಗೇನ್. ಹಾಂ, ಮತ್ತೆ ಹೋಗಿ ಅಜ್ಜಿ ಬಾಜುಗೆ ಮಕ್ಕೊಂಡ ಅಂತ ಕೇಳ್ತಾನೆ. ಫಾದರ್ ಸೆಡ್ ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ನಾ ಬರೋಕ್ಕಿಂತ ಮೊದಲೇ ಮಕ್ಕೊಂಡಾನಂದ್ರೆ ನನಗೆ ಗೊತ್ತಾಯ್ತು. ನಾ ಬಂದ ನಂತರ ಅಂತಂದ್ರೆ ನಾ ಮತ್ತೆ ಆಫೀಸ್ನಾಗ ಮಕ್ಕೊಳಕ್ಕೆ ಹಚ್ತಾನೆ. ಅದಕ್ಕೆ ನಾ ಬರೋಕ್ಕಿಂತ ಮೊದಲನ ಅಜ್ಜಿ ಬಾಜುಗೆ ಹೋಗಿ ಮಕ್ಕೊಂಡ ನಾವು ಶಾಣೆದಾನ ಹುಡುಗ ಅಂತಂದ. ಮದರ್ ಲಾಸ್ಟ್ ಹರ್ ಟೆಂಪರ್. ಈಗ ಮಮ್ಮಿಗೆ ಸಿಟ್ಟು ಬಂದುಬಿಡ್ತದೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಯು ಡಿಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಯು ನೀಡಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. Father mumbled as he went in change. All right, Molly Coddle, and spoil him as much as you like. Only don't blame me afterwards. Swami, following the whole conversation from under the blanket, felt tremendously relieved to hear that his father was giving him up. ಅವ್ರ ಅಮ್ಮಗೆ ಸಿಟ್ಟು ಬಂದುಬಿಡ್ತದೆ. ಏನು ರೀ ನೀವು ನಿನ್ನೆ ರಾತ್ರಿ ಒಬ್ಬಗ ಮಲ್ಕೊಳಕ್ಕೆ ಹಚ್ಚಿದ್ರಿ, ಆ ಕಳ್ಳ ಬಂದಿದ್ದ ನನ್ನ ಮಗುವಿಗೆ ಏನಾರು ಮಾಡಿಬಿಟ್ಟಿದ್ದಂದ್ರೆ ಎಷ್ಟು ಸಮಸ್ಯೆ ಆಗ್ತಿತ್ತು. ನೀವು ದಿನ ಹಂಗೆ ಅವ್ನ ಲೈಫ್ ರಿಸ್ಕೊಳಕ್ಕೆ ಹಾಕೋರದಿರಿ. ನಾ ಅದನ್ನು ಮಾಡಕ್ಕೆ ಕೊಡಂಗಿಲ್ಲ. ಅವ ಎಲ್ಲಿ ಮಕ್ಕೋತಾನಂತ ನಾನು ಮಕ್ಕೋಲ್ ಬಿಡ್ರಿ ಅಂತ ಹೇಳ್ತಾರೆ. ಅಣ್ಣನ ಅವ್ರ ತಂದೆಗೆ ಸಿಟ್ಟು ಬರ್ತದೆ. ಆಯ್ತು ನೀವು ಅವ್ನು ಸ್ಪಾಯ್ಲ್ ಮಾಡಿರಿ. ನೀವು ಭಾಳ ಮುದ್ದು ಮಾಡಿ ಅವ್ನಿಗೆ ಸ್ಪಾಯ್ಲ್ ಮಾಡಿರಿ. ಆಮೇಲೆ ನನಗೇನು ಅನ್ನಕ್ಕೆ ಹೋಗ್ಬೇಡ್ರಿ ಅವ್ನು ಹಂಗೆ ಬೆಳೆದಾನ ಅಂಥೇಳಿ ಅಂತಂತಾರೆ. ನನ್ನ ಬ್ಲೇಮ್ ಮಾಡಬೇಡ್ರಿ, ಅಂದರೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡ್ರಿ ಆಮೇಲೆ ಅಂತ ಹೇಳ್ತಾನೆ. ಇದನ್ನು ಸ್ವಾಮಿ ಆ್ಯಕ್ಚುಲಿ 7:00ಗೆ ಮಕ್ಕೊಂಡಿರ್ತಾನಲ್ಲ, ಮಕ್ಕೊಂಡಿರೋದಿಲ್ಲ. ಬ್ಲ್ಯಾಂಕೆಟ್ ಒಳಗೆ ಎಲ್ಲ ಕೇಳಿಸ್ಕೊತಿರ್ತಾನೆ. ಫಾಲೋಯಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್ ಫೆಲ್ಟ್ ಟ್ರಮಂಡಸ್ಲಿ ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ರಿಲೀಫ್ ಆಗ್ತೈತೆ ಅವ್ನು. ಯಾಕೆ ನಮ್ಮಪ್ಪ ಜಿದ್ದು ಹಿಡ್ಕೊಂಡು ಕುಂಡ್ರಲಿಲ್ಲಪ್ಪ. ಇನ್ಮೇಲೆ ದಿನ ಸ್ವಾಮಿ ಆಫೀಸ್ ರೂಮೊಳಗೆ ಅಲೋನ್ ಮಕ್ಕೋಬೇಕು, ಆಲೋನ್ ಮಕ್ಕೋಬೇಕು, ಅಜ್ಜಿ ಜೊತೆ ಮಕ್ಕೋಬಾರ್ದು ಅಂತ ನನಗೆ ಸ್ಟ್ರಿಕ್ಟಾಗಿ ಹೇಳಲಿಲ್ಲಪ್ಪ. ನಾನು ಬಿಟ್ಟಪ್ಪ ನಮ್ಮ ಅಜ್ಜಿ ಜೊತೆ ಮಕ್ಕೊಳಕಂಥೇಳಿ ಟ್ರಮಂಡಸ್ಲಿ ಅವ್ನಿಗೆ ಏನು ಅನ್ನಿಸ್ತು, ರಿಲೀಫ್. ಭಾಳ ನಿರಾಳವಾಗಿ ಉಸಿರು ಹೇಳ್ದ. ನಮ್ಮ ತಂದೆ ನಾನು ಇನ್ನು ಒತ್ತಾಯ ಮಾಡೋಂಗಿಲ್ಲ ಒಬ್ಬ ಮಕ್ಕಳು ಅಂಥೇಳಿ. ದಟ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್ ಅಂದ್ರೇನು, ಅವನ ಪೂರ್ತಿಯಾಗಿ ಬಿಟ್ಟುಬಿಡು, ನೀ ಎಲ್ಲಿ ಮಕ್ಕೊಂಡ್ರು ನಡೀತಿತ್ತು ಅಂಥೇಳಿ. ಓಕೆ, ಸೊ ಈಗ ಏನೇನು ನಾ ಶಬ್ದಗಳನ್ನ ಹೇಳೇನಲ್ಲ ನಿಮಗೆ, ಡಿಫಿಕಲ್ಟ್ ವರ್ಡ್ಸ್, ಅದನ್ನೆಲ್ಲ ನಾನು ಒಂದು ಲಿಸ್ಟ್ ಆಫ್ ವರ್ಡ್ಸ್ ವಿತ್ ದೇರ್ ಮೀನಿಂಗ್ಸ್ ಇನ್ ಕನ್ನಡ ಬರೆದಿರ್ತೀನಿ. ಅದನ್ನಷ್ಟೂ ನೀವು ಬರ್ಕೋಬೇಕು. ಯಾಕಂದ್ರೆ ಪ್ರಶ್ನೆಗಳು ಹಿಂಗೂ ಬರ್ತಾವಲ್ಲ, ಮ್ಯಾಚ್ ದ ವರ್ಡ್ಸ್ ವಿತ್ ಮೀನಿಂಗ್ಸ್ ಇನ್ ಕನ್ನಡ ಅಂತ ಬರ್ತಾವೆ. ಸೊ ನಾನು ನಿಮಗೆ ಸ್ಲೈಡ್ಸು ತೋರಿಸ್ತೇನೆ. ಈ ಇಡೀ ಪಾಠವನ್ನು ಒಂದು 14 ಸೆಂಟೆನ್ಸಸ್ ಒಳಗೆ ಹೆಂಗೆ ಸಮರೈಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ, ಐ ಹೋಪ್ you have understood the lesson and you enjoyed learning with me, your English teacher Lakshmi Negna. Thank you so much.